ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಾಗಲಿ ನನಸಿನೊಳಾಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಬೆಳ್ತಂಗಡಿಯ ಸಕಲ ಸದ್ಭಕ್ತ ಹಿರೀಕಿರಿಯ ಪದತಲಗಳಲ್ಲಿ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆಯವರೆಗೆ ನಾವು ಒಂದಿಷ್ಟು ಪೂರ್ವ ವೇದಿಕೆ ಹಾಗೆ ಪ್ರವೇಶಿಕೆ ಮಾಡಿದ್ದೇವೆ. ನಾನು ನಿಮ್ಮಲ್ಲಿ ಪ್ರಾಮಾಣಿಕವಾಗಿ ವಿನಂತಿಸುವುದು ಏನು ಅಂತಂದರೆ, ಇದು ಶ್ರೀಮದ್ ಭಾಗವತದ ಹಾಗೋ ಮಹಾಭಾರತದ ಹಾಗೋ ರಾಮಾಯಣದ ಹಾಗೋ ಕಥಾಸಾಗರವಲ್ಲ. ಇದು ಒಂದು ಭಗವಂತನೇ ಹೇಳುವ ಹಾಗೆ ಅವನು ಹೇಳಿದ ಅತ್ಯಂತ ರಹಸ್ಯವಾದ ಗುಹ್ಯತಮ ವಿದ್ಯೆಯ ವಿವರಣೆ. ಬಹಳಷ್ಟು ಬಾರಿ ತತ್ವಶಾಸ್ತ್ರ. ಅದನ್ನು ನಾನು ನಿಮ್ಮಲ್ಲಿ ನಿವೇದಿಸಿಕೊಳ್ಳುವಾಗ ನಿಮಗೆ ಕೆಲವೊಮ್ಮೆ ಅರ್ಥವಾಗದ ಭಾಗ ಅನ್ನಿಸಬಹುದು. ಕೆಲವೊಮ್ಮೆ ಇದೆಲ್ಲ ತಗೊಂಡು ಏನು ಮಾಡೋದು ಅನ್ನುವ ಭಾವವೂ ಬರಬಹುದು. ಆಮೇಲೆ ಇದರಲ್ಲಿ ಸಾಮಾನ್ಯವಾಗಿ ಪ್ರವೇಶಿಕೆಯೇ ಕಷ್ಟ ಅನ್ನಿಸಿ ಅದು ನಮಗಲ್ಲ ಅಂತ ತಿಳಿದು ಹಿನ್ನಡೆ ಹಾಕುವ ಸಾಧ್ಯತೆಗಳು ಬಹಳಷ್ಟು ಇವೆ. ಆದರೆ ವೈಯಕ್ತಿಕವಾಗಿ ನನಗೆ ಸಾಧ್ಯವಿದ್ದಷ್ಟು, ಅಂದರೆ ನನಗೆ ಎಷ್ಟು ಅರ್ಥವಾಗಿದೆಯೋ ಅಷ್ಟರ ಮಟ್ಟಿಗೆ ಅದನ್ನು ಸರಳವಾಗಿ ನಿಮ್ಮ ಮುಂದೆ ಅರಿಕೆ ಮಾಡಿಕೊಳ್ಳುವ ಪ್ರಯತ್ನವನ್ನಷ್ಟೇ ನಾನು ಮಾಡ್ತಿದ್ದೇನೆ. ಉಳಿದಂತೆ ಅದು ಗಹನ ಭಾಗವಾಗಿ ಕಂಡರೆ ಅದು ಗಹನ ಭಾಗ ಅಂತ ಒಪ್ಪಿಕೊಂಡು ಮುಂದುವರಿಯುವುದಷ್ಟೇ ನಮ್ಮ ಕೆಲಸ. ಯಾಕೆಂದರೆ ಅದನ್ನು ಸರಳ ಮಾಡಬೇಕು, ಸರಳವಾಗಬೇಕು, ನಮಗೆ ತಿಳಿಬೇಕು, ತಿಳಿಸಬೇಕು ಅಂತ ಭಗವಂತನಲ್ಲೇ ಅರಿಕೆ ಮಾಡಿಕೊಳ್ಳಬೇಕು, ಬೇರೆ ದಾರಿ ಇಲ್ಲ. ಆ ದೃಷ್ಟಿಯಲ್ಲಿ ನಾನು ಸಾಧ್ಯವಾದಷ್ಟು ನಿಮ್ಮ ಮುಂದೆ ಇಡೀ ಏಕಾಂತದಲ್ಲಿ ಗುರು ಒಬ್ಬ ಶಿಷ್ಯನಿಗೆ, ಶಿಷ್ಯ ಅಂದರೆ ಎಷ್ಟು ಜೀವ ಪ್ರಾಣ ಅನ್ನುವ ಮಟ್ಟದ ನಿಕಟ ಅಂತೆವಾಸಿ ಅಂಥವನಿಗೆ ಅತ್ಯಂತ ಕಟ್ಟೇಕಾಂತದಲ್ಲಿ ಯಾರಿಗೂ ಕೇಳಿಸದೆ ದಿವ್ಯದೃಷ್ಟಿಯ ಅನುಗ್ರಹ ಪಡೆದ ಸಂಜಯನಿಗೆ ಮಾತ್ರ ಕೇಳುವಂತಾಗಿ, ಮತ್ತು ಹಾಗೆ ಯಾರಿಗೂ ಕೇಳಿಸದೇ ಇದ್ದಾಗ ಸಾಕ್ಷಾತ್ ಇಷ್ಟರವರೆಗೆ ಇದ್ದ ಅರ್ಜುನ ಇದ್ದಾನಲ್ಲ, ಅವನಿಗೆ ಕೇಳಿಲ್ಲ ಅಂತಲೇ ಭಾವಿಸಬೇಕು. ನಾನು ನಿನ್ನೆ ದಿನ ನಿಮಗೆ ಭಗವಂತನ ಹೆಸರಿನ ಒಂದು ಉಲ್ಲೇಖವನ್ನು ಮಾಡಿದೆ. ಅರ್ಜುನ ಅಚ್ಯುತ ಅಂತ ಕರೆದ ಅಂತ. ಹೇಗೆ ಭಗವಂತನ ಹೆಸರನ್ನು ವಿಶೇಷ ರೀತಿಯಿಂದ ಉಲ್ಲೇಖ ಅರ್ಜುನ ಮಾಡಿದನೋ, ಅದಕ್ಕಿಂತ ವಿಶೇಷವಾಗಿ ನಿಮಗೆ ಕೃಷ್ಣ ಅರ್ಜುನನನ್ನು ಕರೆಯುವ ಸಂಬೋಧನೆಗಳನ್ನೇ ನೀವು ಉಲ್ಲೇಖ ಮಾಡಿ ಬೇರೆ ಬೇರೆ ಅರ್ಥ ಸಾಧ್ಯತೆಗಳನ್ನು ಗಮನಿಸಬಹುದು. ನಾನು ಯಥಾ ಶ್ಲೋಕಗಳಲ್ಲಿ ಹೇಳಲಿಕ್ಕಾಗಲಿಕ್ಕಿಲ್ಲ. ಅದು ಆ ಶ್ಲೋಕದ ಓಘ ವಿವರಣೆಗಳ ಹೊತ್ತಿಗೆ ನಾನು ಮತ್ತೆ ಆ ನಾಮ ವಿಶೇಷಣಗಳನ್ನು ನಿಮಗೆ ಉಲ್ಲೇಖ ಮಾಡದಿದ್ದರು ನೀವು ಗಮನ ಇಟ್ಟು ನೋಡಿ. ಅರ್ಜುನ ಅಂತ ಕರೆಯುವ ಉಲ್ಲೇಖ ಇಲ್ಲವೇ ಇಲ್ಲ ಅನ್ನುವಷ್ಟು ಅಪರೂಪ. ಕೃಷ್ಣ ಕರೆಯುವುದು ಅಪರೂಪಕ್ಕೆ ಅರ್ಜುನ ಅಂತ. ಎಲ್ಲೆಲ್ಲ ಕರೀತಾನಲ್ಲ ಅಲ್ಲೆಲ್ಲ ಕರೆಯುವ ಪದವಿಶೇಷಣಗಳು ಕೃಷ್ಣನಿಗೆ ಗೊತ್ತಿರುವ ಅರ್ಜುನನ 10 ಹೆಸರುಗಳು ಕೂಡ ಹೆಚ್ಚು ಬರೋದಿಲ್ಲ.
ಅರ್ಜುನನಿಗೆ 10 ಹೆಸರುಗಳು ಅಂತ ಅವನು ಉಲ್ಲೇಖ ಮಾಡುವುದು ನಿಮಗೆ ಗೊತ್ತು ಉತ್ತರ ಕುಮಾರನ ಮುಂದೆ. ಆ ಹೆಸರುಗಳು ಕೂಡ ಹೆಚ್ಚು ಉಲ್ಲೇಖ ಆಗುವುದಿಲ್ಲ. ಇಲ್ಲಿ ಕೃಷ್ಣ ಕರೆಯುವ ಹೆಸರುಗಳು ಆ ಸನ್ನಿವೇಶಕ್ಕೆ, ಅರ್ಜುನನ ವ್ಯಕ್ತಿತ್ವಕ್ಕೆ ಪೂರಕವಾಗಿ ಕೆಲಸ ಮಾಡುವ ಹೆಸರುಗಳು. ನೋಡಿ, ಅಪರೂಪಕ್ಕೆ ಅವನು ಗುಡಾಕೇಶ ಅಂತ ಕರೀತಾನೆ. ನಮಗೆ ಎಲ್ಲೂ ಗೊತ್ತಿಲ್ಲ ಅರ್ಜುನನಿಗೆ ಆ ಹೆಸರು, ಕೃಷ್ಣನೇ ಹೇಳಿ ಗೊತ್ತು. ಆಮೇಲೆ ಇನ್ನು ಕೆಲವೊಮ್ಮೆ ಪಾರ್ಥ ಅಂತಾನೆ. ಬಹಳ ಬಾರಿ ಕ್ಷತ್ರಿಯ ಧರ್ಮ ಸ್ಥಾಪನೆ ಮಾಡಬೇಕಾದ ಧರ್ಮವನ್ನು ಎಚ್ಚರಿಸುವಾಗೆಲ್ಲ ಕೌಂತೇಯ ಅಂತಾನೆ. ಯಾಕೆ? ವಂಶದಿಂದ ಕ್ಷತ್ರಿಯ ಅವನು, ಅದರಿಂದ ಕುಂತಿ ವಂಶದವ ಅಂತ ನೆನಪಿಸುವಾಗ, ಸ್ವಧರ್ಮವನ್ನು ಸ್ವಭಾವವನ್ನು ಹೇಳುವಾಗ, ಕ್ಷಾತ್ರ ಧರ್ಮ ಪಾಲನೆಯನ್ನು ಮಾಡು ಅನ್ನುವಾಗ ಮಾತ್ರ ಅವನು ಕೌಂತೇಯ ಅಂತಾನೆ, ಕುಂತಿಗೆ ಸಂಬಂಧಪಟ್ಟವನೇ. ಅಪರೂಪಕ್ಕೆ ವಂಶದಲ್ಲಿ ಇವನೊಬ್ಬನೇ ಪಾರ್ಥ ಅನ್ನುವ ಹೆಸರನ್ನು ಬಹಳ ಬಾರಿ ಪಡೆದವನು. ವಾಸ್ತವಿಕ ಪೃಥೆಯ ಮಕ್ಕಳೆಲ್ಲರೂ ಪಾರ್ಥರೇ, ಆದರೆ ಇವನಿಗೆ ಹೆಚ್ಚು ಅನ್ವಯ. ಯಾಕೆಂದರೆ ಆ ಹೆಸರನ್ನು ನಿಜಾರ್ಥದಲ್ಲಿ ಉಳಿಸಿದವ, ಪೃಥೆಯ ಹೆಸರನ್ನು. ಆ ಅರ್ಥದಲ್ಲಿ ಇವನು ಪಾರ್ಥ. ಆದರೆ ಕೃಷ್ಣ ಬಳಸುವಾಗ ಪಾರ್ಥ ಪೃಥೆಯ ಮಗ ಅನ್ನುವ ಅರ್ಥದಲ್ಲಿ ಬಳಕೆ ಆಗೋದಿಲ್ಲ. ನೀವು ಸುಮ್ಮನೆ ಆ ಕಾಂಟೆಕ್ಸ್ಚುವಲ್ಲಿ ಇಲ್ಲಿರುವ ಶ್ಲೋಕಗಳ ಜೊತೆಗೆ ಯಾವಾಗಾದರೂ ಸಮತೂಗಿಸಿ ನೋಡಿ ನನ್ನ ಮಾತುಗಳನ್ನು. ಪ ಅಂದರೆ ಪರವನ್ನು, ಪರತತ್ವವನ್ನು, ಆ ಬ್ರಹ್ಮತತ್ವವನ್ನು. ಯಾಕೆಂದರೆ ಭಗವದ್ಗೀತೆ ಭಗವಂತನ ಬಾಯಿಯಿಂದ ಸಾಕ್ಷಾತ್ ಉಪದೇಶಿತವಾದ್ದರಿಂದ ಅದು ಭಗವದ್ಗೀತಾ. ಅದರಲ್ಲಿ ಉಪನಿಷತ್ತಿನ ಸಾರಗಳೆಲ್ಲ ಇರುವುದರಿಂದ ಅದು ಉಪನಿಷತ್ತು ಕೂಡ, ಗೀತೋಪನಿಷತ್ತು ಕೂಡ. ಅದು ಕೆಲವೊಮ್ಮೆ ಯಾಕೆ ಇಡೀ ಅಖಂಡವಾಗಿ ಬ್ರಹ್ಮತತ್ವವನ್ನು ಹೇಳುವುದರಿಂದ ಅದು ಬ್ರಹ್ಮಾರ್ಥವನ್ನುಳ್ಳ ಬ್ರಹ್ಮತತ್ವ ಸಾರ ಕೂಡ. ಈ ಎಲ್ಲ ಅರ್ಥಗಳಲ್ಲಿ ಬ್ರಹ್ಮತತ್ವವನ್ನು, ಪರವನ್ನು ಅರ್ಥ ಮಾಡಿಕೊಂಡವ ಪಾರ್ಥ ಅನ್ನುವ ಅರ್ಥದಲ್ಲಿ ಬಳಕೆ ಆಗತ್ತೆ. ಪಾರ್ಥ ಅನ್ನುವ ಶಬ್ದ ಧನಂಜಯ ಅಂತ ಬಳಸ್ತಾನೆ. ಎಲ್ಲಿ ನಿಜಕ್ಕೂ ಗೆಲ್ಲಬೇಕಾದ ಇಂದ್ರಿಯಗಳನ್ನು ಗೆಲ್ಲುವ ಸಂದರ್ಭದಲ್ಲೋ, ಗೆಲುವಿಕೆ ಅನ್ನುವುದು ಯಾವುದು ನಾವು ಯುದ್ಧದಿಂದ ಅಲ್ಲದ್ದು ಇನ್ಯಾವುದೋ ಆಂತರಂಗಿಕವಾಗಿ ಗೆಲ್ಲಲಿಕ್ಕಿದೆಯಲ್ಲ, ಆಗೆಲ್ಲ ಕೃಷ್ಣ ಧನಂಜಯ ಅಂತ ಕರೀತಾನೆ. ಯಾಕೆ ಧನಂಜಯ ಕರೀತಾನೆ? ಧನ ಅಂದರೆ ನಿಮಗೆ ಗೊತ್ತು, ಸಂಪತ್ತು. ಅದನ್ನೇ ಗೆದ್ದವ. ಅದು ಸಂಪತ್ತು ಅಂದರೆ ಲಕ್ಷ್ಮಿಯನ್ನು ಗೆದ್ದವ. ಲಕ್ಷ್ಮಿಯನ್ನು ಗೆದ್ದವ ಅಂದರೆ ನಾರಾಯಣನಿಗೆ ಅತ್ಯಂತ ಸಮೀಪನು, ಕೃಷ್ಣನಿಗೆ, ಭಗವಂತನಿಗೆ ಅತ್ಯಂತ ಸಮೀಪನಾದವನು. ನೀನೇನು ಈ ಇಂದ್ರಿಯಗಳನ್ನು ಗೆಲ್ಲುವುದು ನಿನಗೇನು ಕಷ್ಟವಲ್ಲ, ಯಾಕೆಂದರೆ ನೀನು ಸಾಕ್ಷಾತ್ ಲಕ್ಷ್ಮಿಯನ್ನೇ ಗೆದ್ದವ ಅನ್ನುವಾಗ ಧನಂಜಯ. ಇನ್ನು ಕೆಲವು ಸಂದರ್ಭದಲ್ಲಿ ಅಪರೂಪಕ್ಕೆ ಮಹಾಬಾಹು ಅಂದರೆ ಏನನ್ನು ನಾವು ನಮ್ಮ ಬಾಹುಬಲದ ಶೌರ್ಯದಿಂದ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲವೋ, ಈಗ ನಮ್ಮ ಇಂದ್ರಿಯಗಳನ್ನು ನಾನು ದೇಹದಿಂದ ಎಷ್ಟೇ ಬಲಿಷ್ಠ ಸ್ಥಿತಿಯಲ್ಲಿದ್ದರೂ ಕೂಡ ನನ್ನ ಕಣ್ಣನ್ನು, ನನ್ನ ಕಿವಿಯನ್ನು ಗೆಲ್ಲುವುದಕ್ಕೆ ಈ ಬಾಹುಬಲ ಏನೂ ಸಹಾಯ ಮಾಡೋದಿಲ್ಲ. ಅದೊಂದು ಥರ ವಿಡಂಬನೆ. ದೇಹ ಬಲ ಎಷ್ಟಿದ್ದರೇನು ಇಂದ್ರಿಯ ಬಲ ಅದಕ್ಕಿಂತ ದುಪ್ಪಟ್ಟಿರಬಹುದು, 3 ಪಟ್ಟಿರಬಹುದು. ಆದ್ದರಿಂದ ಆ ಸಂದರ್ಭದಲ್ಲಿ ಮಹಾಬಾಹು ಅಂತ ವಿಡಂಬನಾತ್ಮಕವಾಗಿ ಕರೀತಾನೆ ಕೃಷ್ಣ. ನೀನು ಮಹಾಬಾಹು ಅಲ್ವಾ, ನಿನಗೆ ಇಂದ್ರಿಯಗಳನ್ನು ಗೆಲ್ಲಬೇಕು ಅನ್ನುವುದು ನಿನ್ನ ದಾರಿಯ ಒಂದು ನಡೆ ಅನ್ನುವುದನ್ನು ಎಚ್ಚರಿಸುವಾಗ ಮಹಾಬಾಹು ಅಂತಾನೆ. ಹೀಗೆ ಕೃಷ್ಣ ಕರೆಯುವ ಬೇರೆ ಬೇರೆ ಹೆಸರುಗಳು ಅದು ಅವನನ್ನು ಅರ್ಜುನ ಮಾತ್ರವಾಗಿ ನೋಡದ, ಪೃಥೆಯ ಮಗ ಪಾರ್ಥ ಅಂತ ಹೇಳುವಾಗ ಎಷ್ಟೋ ಸಾರಿ ಕ್ಷಾತ್ರ ಧರ್ಮವನ್ನು ನೆನಪಿಸುವಲ್ಲಿ, ಕೌಂತೆಯ ಅನ್ನುವಲ್ಲಿ ವಂಶದ ಕ್ಷತ್ರಿಯ ಅನ್ನುವ ಸ್ವಭಾವವನ್ನು ಎಚ್ಚರಿಸುವಲ್ಲಿ, ಇನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಗುಡಾಕ ಅಂದರೆ ನಿದ್ರೆ, ಅದನ್ನು ಈಶ, ಅದಕ್ಕೆ ಒಡೆತನ ಅಂದರೆ ನಿದ್ರೆಯನ್ನು ಗೆದ್ದವ. ಸಾಕ್ಷಾತ್ ನಿದ್ರೆಯನ್ನು ಗೆಲ್ಲುವುದು ಅಂದರೆ ಇಂದ್ರಿಯ ಗೆದ್ದವ ಅಂತಲೇ ಅರ್ಥ. ಅಂಥವನು ಹೀಗೆಲ್ಲ ಮಾಡ್ತಾನೆ. ಹಾಗಾಗಿ ಬೇರೆ ಬೇರೆ ಹೆಸರುಗಳನ್ನು ಕೂಡ ಒಂದು ನಿರ್ದಿಷ್ಟ ಉದ್ದೇಶದಿಂದ ಕರೆಯಲಾಗಿದೆ ಅನ್ನೋದನ್ನು ನಾನು ಒಟ್ಟು ಜನರಲ್ ಆಗಿ ನಿಮ್ಮ ಗಮನಕ್ಕೆ ತರ್ತೇನೆ. ಸಾಂದರ್ಭಿಕವಾಗಿ ಆ ಓತಪ್ರೋತದ ನಡೆಯಲ್ಲಿ ಅದು ನೆನಪಾಗದೇ ಇದ್ದರೆ ಈ ಭಾವದಿಂದ ಅದನ್ನು ಗ್ರಹಿಸಬೇಕು ಅಂತ ಪ್ರಾರ್ಥಿಸಿಕೊಳ್ತೇನೆ. ನಿನ್ನೆ ದಿನ ನಾನು ಹೇಳಿದೆ, ಅವನು ಪ್ರಾರಂಭ ಮಾಡಿದ್ದು ಈ ದೇಹ ನಾಶವಾಗ್ತದೆ ಅನ್ನುವ ಭಯದಿಂದ. ಎದುರಿಗಿರುವ ನನ್ನ ಎಲ್ಲ ಗುರುಗಳು, ಮತ್ತೊಬ್ಬರು ನನ್ನ ಬಂಧುಗಳು ಎಲ್ಲ ನಾಶವಾಗ್ತಾರೆ. ಹಾಗೆ ನಾಶವಾಗುವವರ ಮುಂದೆ ನಾನು ಯುದ್ಧ ಮಾಡುವುದಿಲ್ಲ ಅಂತ ವಿಸೃಜ್ಯ ಸಶರಂ ಚಾಪಂ ರಥೋಪಸ್ಥ ಉಪವಿಶ್ಯತು, ಅಲ್ಲಿ ಕೂತು ಬಿಟ್ಟ ಅಂತ ನಾವು ನೋಡಿದ್ದೆವು. ಹಾಗಾಗಿ
ಅವನ ಇಂಥ ನಡೆಯನ್ನು ಈಗ ಅವನು ಹೇಳಿದ ಮಾತುಗಳ ಮೂಲಕವೇ ಕೃಷ್ಣ ಪ್ರಾರಂಭ ಮಾಡಿ, ನಾನು ನಿನ್ನೆ ದಿನ ಹೇಳಿದೆ, ನೀನು ಯಾವ ದೇಹ ನಾಶವಾಗ್ತದೆ ಅಂತ ಹೇಳ್ತಿ, ಅದು ನಾಶವಾಗುವುದಿಲ್ಲ ಅಂತ ಬಹಳ ಸುಂದರವಾಗಿ, ಅದು ಎಲ್ಲಿತ್ತು ಗೊತ್ತಿಲ್ಲ, ಇನ್ನು ನಂತರಕ್ಕೆ ಎಲ್ಲಿ ಹೋಗ್ತದೆ ಗೊತ್ತಿಲ್ಲ, ಮಧ್ಯಮ ಅವಧಿಯಲ್ಲಿ ಕಾಣಿಸಿಕೊಂಡ ದೇಹಕ್ಕೆ ನಾವು ಅಟ್ಯಾಚ್ಡ್ ಆಗಿ ಇದು ನನ್ನದು ಅಂತ ಭಾವಿಸುವುದು, ಇದು ಅವ್ಯಕ್ತ ಆದೇನಿ ಅವ್ಯಕ್ತ ನಿಧನಾನಿಚ ಅಂತ ಬಂತು. ಈ ಮಧ್ಯ ವ್ಯಕ್ತಾನೇ ಭಾರತ ಉಂಟಲ್ಲ, ಈ ವ್ಯಕ್ತವಾದ ಮಧ್ಯದ ಅವಸ್ಥೆಗೆ ನೀನು ಅಂಟಿಕೊಳ್ಳಬೇಡ. ಯಾಕೆ? ದೇಹಿ ನಿತ್ಯಂ ಅವಧ್ಯೋಯಂ, ದೇಹಿ ಸರ್ವಸ್ಯ ಭಾರತ. ಅದು ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತು ಅರ್ಹಸಿ. ನೀನು ಈ ದೇಹದ ಬಗ್ಗೆ ಏನು ಚಿಂತೆ ಮಾಡಿದ್ದಿ ಅದರ ಬಗ್ಗೆ ಈಗಾಗಲೇ ಕೃಷ್ಣ ಹೇಳಿದೆ. ಇದು ಇರುತ್ತೆ, ಹಿಂದೆ ಎಲ್ಲಿತ್ತು ಗೊತ್ತಿಲ್ಲ, ನಾಳೆ ಎಲ್ಲಿದೆ ಗೊತ್ತಿಲ್ಲ. ಈಗ ಕಾಣಿಸುವ ಈ ದೇಹ ಈಗ ಇತ್ತು, ಒಂದು ದಿನ ಇದ್ದದ್ದು ಈಗ ಬಂದದ್ದಾದ್ದರಿಂದ ಅದು ಹೋಗಬೇಕು, ಹುಟ್ಟಿದ್ದು ಆದ್ದರಿಂದ ಅದು ಸಾಯಬೇಕು, ಸಾಯುತ್ತದೆ ಆದ್ದರಿಂದ ಮತ್ತೆ ಆ ದೇಹ ಹುಟ್ಟಿ ಬರುತ್ತೆ. ಆದರೆ ಒಳಗಿರುವವನು ಬೇರೆ. ಇದೊಂದು ದೊಡ್ಡ ಜೀವ ವಿಜ್ಞಾನ. ನಾನು ಅದಕ್ಕೆ ನಿನ್ನೆ ದಿನ ನಾನು ನಿಮಗೆ ಕೆಲವು ನನ್ನ ಅಪ್ಪನ ಜೊತೆಗಿನ ಭಿನ್ನಾಭಿಪ್ರಾಯಗಳನ್ನು ಹೇಳ್ತಾ ವಿಷಾದ ಯೋಗವನ್ನು ಯಾಕೆ ವಿಷಾದ ಯೋಗ ಕರಿಬೇಕು ಅಂತ ನಾನು ನನ್ನ ಮಾತನ್ನು ಹೇಳಿದೆ. ಅದು ವಿಷಾದ ಅನ್ನುವುದು ಯೋಗ ಅಂತ ಅಪರೂಪಕ್ಕೆ ಕೆಲವರಿಗೆ ಸಂಭವಿಸ್ತದೆ, ಎಲ್ಲರಿಗಲ್ಲ. ಆ ಅರ್ಥದಲ್ಲಿ ಆ ಹೆಸರಿಟ್ಟರೆ ಏನು ತೊಂದರೆ ಇಲ್ಲ ಅಂತ ಹೇಳಿದೆ. ಇನ್ನೊಂದು, ಆ ಹೆಸರು ಕೊಟ್ಟವರು ನೆನಪಿಸಿಕೊಳ್ಳಲಿಕ್ಕೆ ಒಂದು ಸುಲಭ ಕ್ರಮ ಅಂತ ಹೆಸರು ಕೊಟ್ಟಿದ್ದಾರೆ. ಈಗ ಮುಂದಿನದ್ದಕ್ಕೆ ಸಾಂಖ್ಯ ಅಂತಾರೆ, 2ನೇ ಅಧ್ಯಾಯಕ್ಕೆ, 3ನೇದಕ್ಕೆ ಕರ್ಮ ಅಂತಾರೆ, 4ನೇದಕ್ಕೆ ಜ್ಞಾನ ಕರ್ಮ ಸನ್ಯಾಸ ಯೋಗ. ಹೀಗೆ ಒಂದೊಂದು ಜ್ಞಾನದ ನಂತರ ಕರ್ಮ ಸನ್ಯಾಸ ಹೀಗೆ ಹೇಳುವಾಗ ಅವರಿಗೆ ಏನು ಉದ್ದೇಶ ಇದೆ ಅಂದರೆ ನೆನಪಿಟ್ಟುಕೊಳ್ಳುವವರಿಗೆ ಸರಳವಾಗಲಿ ಅಂತ. ಅದರಿಂದ ಏನು ದೋಷ ಇಲ್ಲ ಅಂತ ನಾನು ಭಾವಿಸ್ತೇನೆ. ಮೂಲ ಲೇಖಕರ ದೃಷ್ಟಿಯಿಂದ ಅದು ಚ್ಯುತಿ ಮಾಡಬಾರದು. ವೇದವ್ಯಾಸರು ಎಲ್ಲಿಯೂ ಯಾವ ಅಧ್ಯಾಯಕ್ಕೂ ಹೆಸರು ಕೊಟ್ಟಿಲ್ಲ, ಅಷ್ಟರ ಮಟ್ಟಿಗೆ ಅಪ್ಪ ಕರೆಕ್ಟ್. ನಾವು ಹೆಸರು ಕೊಡಬಾರ್ದು, ವೇದವ್ಯಾಸರ ಆ ಮೂಲ ಗ್ರಂಥಕ್ಕೆ ಚ್ಯುತಿ ತರಬಾರದು. ಆದರೆ ಈಗ ಶಬರಿಯ ಭಕ್ತಿಯನ್ನು ವಿವರಿಸುವಾಗ ಮೂಲ ರಾಮಾಯಣದಲ್ಲಿ ಅವಳು ಒಣ ಹಣ್ಣುಗಳನ್ನು ಆರಿಸಿ ಇಟ್ಟಳು ಅಂತಷ್ಟೇ ಇದೆ. ಯಾವಾಗ ಬರ್ತಾನೆ ಗೊತ್ತಿಲ್ಲ, ಮತಂಗ ಮುನಿಗಳು ಹೇಳಿದ್ದಾರೆ ಬರ್ತಾನೆ ರಾಮಚಂದ್ರ ಅಂತ. ರಾಮಚಂದ್ರ ಬರ್ತಾನೆ ಅನ್ನುವ ಕಾಯುವಿಕೆಗೆ ಶಬರಿ ಅದನ್ನು ಜೋಪಾನವಾಗಿ ಹಣ್ಣುಗಳನ್ನು ಒಣಗಿಸಿ ಕಾಯಿಸಿಡ್ತಿದ್ಲು. ಯಾಕೆಂದರೆ ಹಣ್ಣು ಅದು ಹಾಗೆ ಕೊಡೋಕ್ಕೆ ಆಗಲ್ಲ, ಅವನು ಯಾವಾಗ ಬರ್ತಾನೆ ಗೊತ್ತಿಲ್ಲ. ಹಾಗಾಗಿ ಒಣಗಿಸಿ ಡ್ರೈ ಫ್ರೂಟ್ ಕಾನ್ಸೆಪ್ಟ್ ನೋಡಿ, ಅದನ್ನು ಪ್ರಥಮದಲ್ಲಿ ನಮಗೆ ಸಿಕ್ಕುವ ಹಾಗೆ ಅವಳು ಹೇಳ್ತಾಳೆ, ಅದನ್ನು ಡ್ರೈ ಮಾಡಿ ಒಣಗಿಸಿ ಕಾದಿಟ್ಲು. ಯಾವಾಗಲೂ ರಾಮ ಬರ್ತಾನೆ, ಸ್ವೀಕರಿಸ್ತಾನೆ. ಇದು ರಾಮನ ಕುರಿತು ವಾಲ್ಮೀಕಿಗಳು ಕೊಡುವ ಶಬರಿಯ ಭಕ್ತಿ. ಆದರೆ ಯಾವನೋ ಒಬ್ಬ ಭಕ್ತ ಬರೇ ಹಣ್ಣುಗಳನ್ನು ಒಣಗಿಸಿ ಇಡಲಿಲ್ಲ, ಕೆಲವು ಹಣ್ಣುಗಳನ್ನು ನೋಡಿ ಇದು ಹುಳಿ ಇದೆಯಾ ಸಿಹಿ ಇದೆಯಾ ಅಂತ ಪರೀಕ್ಷಿಸಿ, ಅದರ ಒಳಗೆ ಹುಳ ಇದೆಯೋ ಹುಳ ಇಲ್ಲವೋ ಅಂತಲೂ ಪರೀಕ್ಷಿಸಿ, ಏನೋ ಇರ್ಬೋದು, ಒಟ್ಟು ಪರೀಕ್ಷಿಸಿ ಓಹ್ ಇದು ಹುಳಿ ಇದೆ, ಇದು ಬೇಡ ನನ್ನ ರಾಮನಿಗೆ, ಇದು ಸಿಹಿ ಇದೆ, ಇದನ್ನು ಕೊಡೋಣ ಅಂತ ಮಾಡಿದ್ಲು ಅಂತ ಒಂದು ಎಕ್ಸ್ಪ್ಯಾನ್ಷನ್, ಒಬ್ಬ ಭಕ್ತ ಮಾಡುವ ಎಕ್ಸ್ಪ್ಯಾನ್ಷನ್. ಅದು ಯಾಕೆ ತಪ್ಪಲ್ಲ ಅಂದರೆ ಅದು ಭಕ್ತಿಗೆ ಏನನ್ನು ಚ್ಯುತಿ ಮಾಡೋದಿಲ್ಲ, ಆ್ಯಡ್ ಮಾಡ್ತದೆ. ನಮ್ಮ ಶಬರಿಯ ಕುರಿತ ಭಕ್ತಿಯ ಭಾವವನ್ನು ಇನ್ನೂ ಉದ್ದೀಪನ ಮಾಡುವ ಒಂದು ಕ್ರಮವಾದ್ದರಿಂದ ನನಗೆ ಅದು ಭಕ್ತನ ಎಕ್ಸ್ಪ್ಯಾನ್ಷನ್, ವಿಸ್ತಾರ, ಮೂಲ ಲೇಖಕನ ಭಾವವಲ್ಲದಿದ್ದರೂ ಅದು ನಿಂದಾರ್ಹವೋ ಅಥವಾ ಅಲಕ್ಷಿತವೋ ಆಗಬೇಕಾಗಿಲ್ಲ ಅಂತ ನನಗನ್ಸುತ್ತೆ. ಆ ದೃಷ್ಟಿಯಲ್ಲಿ ನಾವು ಈಗ ನಮ್ಮ ಶಬರಿಯ ಭಕ್ತಿಯಲ್ಲ, ನಮ್ಮ ಅಡುಗೆ ಮನೆಯ ಭಕ್ತಿಯ ಹಾಗೆ. ನಾವು ಯಾರೋ ಬರ್ತಾರಂದರೆ ರುಚಿ ನೋಡ್ತೇವೆ ಮೊದಲೇ, ಯಾಕೆಂದ್ರೆ ಅವ್ರ ಪಾಪವು ಯಾವುದೋ ಖಾರವೋ ಯಾವುದೋ ಹುಳಿಯೋ ಆಗಿಬಿಟ್ರೆ ಅಡಿಗೆ ಅಂತ. ಸೊ ನಮಗೆ ಶಬರಿಯ ಭಕ್ತಿಗೆ ಎಲ್ಲೋ ನಮ್ಮ ಕನೆಕ್ಟಿವಿಟಿ ಆಗುತ್ತಲ್ಲ, ಅದು ಎಕ್ಸ್ಪ್ಯಾನ್ಷನ್ ಅಂತ ನನ್ನ ನಂಬಿಕೆ. ಆ ದೃಷ್ಟಿಯಲ್ಲಿ ಬಹಳ ಜನರಿಗೆ ಮೊದಲೇ ಭಗವದ್ಗೀತೆ ನೆನಪಿರಲ್ಲ. ಎಷ್ಟು ಕೇಳಿದರೂ, ಎಷ್ಟು ಸಾರಿ ಕೇಳಿದರೂ ಅದು ಏನು ಅಂತ ನೆನಪಾಗಲ್ಲ. ಆದ್ದರಿಂದ ನಿನ್ನೆ ದಿನ ನಾನು ಹೇಳಿದೆ, ಏನು ಬೇಸರ ಮಾಡಬೇಕಾಗಿಲ್ಲ, ಸಾಕ್ಷಾತ್ ಅರ್ಜುನನೇ ಹೇಳಿದ್ದಾನೆ ನನಗದು ನೆನಪಿಲ್ಲ ಅಂತ. ಒಂದು ನಮಗೊಂದು ಪರವಾಗಿಲ್ಲ ಅಂತ ಹೇಳಿಕೊಳ್ಳುವ ಹಾಗೆ ಒಂದು ಅಲ್ಲೊಂದು ಘಟನೆ. ಇನ್ನು ಎರಡನೇದು ಸಾಕ್ಷಾತ್ ಶ್ರೀಕೃಷ್ಣ ಹೇಳಿದ್ದಾನೆ, ಅದು ಒಮ್ಮೆ ಹೇಳಕ್ಕೆ ಸಾಧ್ಯ, ಇನ್ನೊಮ್ಮೆ ಹೇಳಕ್ಕೆ ನನಗೂ ಗೊತ್ತಿಲ್ಲ ಅಂತ. ಯಾಕೆ? ಅದು ಸಂಭವಿಸುವುದು ಅಂದಿದ್ದಾನೆ ಕೃಷ್ಣ. ನೋಡಿ, ಅದಕ್ಕೇ ಅದು
ರಾಜಗುಹ್ಯ ರಾಜಗುರು ವಿದ್ಯೆ ಆದರೂ ಕೂಡ, ರಹಸ್ಯ ವಿದ್ಯೆ ಆದರೂ ಕೂಡ ಅದನ್ನು ಕೃಷ್ಣ ಹೇಳಿದ್ದಾನೆ. ನೋಡಿ, ಒಮ್ಮೆ ರಹಸ್ಯ ಹೇಳಿದ ಮೇಲೆ ಬಯಲಾಗಬೇಕಲ್ಲ. ಈಗ ನನ್ನ ಹತ್ರ ಒಂದು ಗುಟ್ಟು ಇತ್ತು, ನಾನು ಯಾರಿಗೂ ಹೇಳಿರಲಿಲ್ಲ. ಒಂದು ದಿವಸ ನಾನು ಅದನ್ನು ಒಬ್ಬನಿಗೆ ಹೇಳಿದೆ. ಆ ಹೇಳಿದವನಿಗೆ ಹೇಳುವಾಗ ಇನ್ನೊಬ್ಬ ಸಂಜಯನಂಥವ ಕೇಳಿದ್ದಾನೆ. ಆ ಸಂಜಯ ಅದನ್ನು ಪ್ರಕಟಿಸಿದ, ನಾನು ಹೇಳಿದ ರಹಸ್ಯವನ್ನು. ಬಯಲಾಯಿತು ನನ್ನ ಗುಟ್ಟು ಅಲ್ವಾ. ನಾನು ಇಷ್ಟರವರೆಗೆ ಕಾಪಾಡಿಕೊಂಡಿದ್ದ ಗುಟ್ಟು ಬಯಲಾಯಿತು. ಆದರೆ ಕೃಷ್ಣ ಹೇಳಿದ ರಹಸ್ಯ ಸಂಜಯ ಕೇಳಿ ನಮಗೆಲ್ಲ ತಿಳಿಯುವಂತೆ ಅದನ್ನು ಪ್ರಕಟಿಸಿದ ಬಳಿಕವೂ ಉಳಿಯುವುದು ಇದೆಯಲ್ಲ, ಅದು ರಾಜಗುರು ರಾಜಗುಹ್ಯತಮಂ. ಹೇಳಿದ ನಂತರವೂ ಇನ್ನೂ ಅರ್ಥವಾಗದೆ ಅರ್ಜುನನಿಗೆ ಮಾತ್ರ ಅರ್ಥವಾಗಿ ನಮಗಿನ್ನೂ ರಹಸ್ಯವಾಗಿ ಉಳಿಯುವುದೇ ತತ್ವಶಾಸ್ತ್ರ. ಅದು ಕೃಷ್ಣಶಾಸ್ತ್ರ, ಅದು ಭಗವಂತನ ಬ್ರಹ್ಮತತ್ವದ ಒಂದು ಶಕ್ತಿ. ಹಾಗಾಗಿ ಕೃಷ್ಣ ಇಲ್ಲಿ ನೀನು ನಿನ್ನ ಸ್ವಧರ್ಮವನ್ನು ನೆನಪು ಮಾಡಿಕೊಂಡಾಗಲಾದರೂ, ಈಗ ಒಂದು ದೃಷ್ಟಿಯಿಂದ ಜನರಲ್ ಸೆನ್ಸಲ್ಲಿ ಹೇಗೂ ದೇಹ ಇಲ್ಲವಾಗ್ತದೆ, ಮತ್ತೆ ಹುಟ್ಟುತ್ತದೆ, ದೇಹಕ್ಕೆ ನಾಶವಿದೆ, ದೇಹದ ಒಳಗಿರುವವನಿಗೆ ನಾಶವಿಲ್ಲ, ಇದು ಒಂದು ಹಂತದ ದೇಹದ ಆಚೆಗೆ ಹೋಗುವವರ ಕಥೆ. ನೀನು ದೇಹದಲ್ಲಿಯೇ ಇರುವ ಕ್ಷತ್ರಿಯ ಭಾವಕ್ಕೆ ಬಾ. ಕ್ಷತ್ರಿಯ ಏನು ಮಾಡಬೇಕು? ಎದುರುಗಿರುವ ಶತ್ರುವನ್ನು ಕೊಲ್ಲಬೇಕು. ಅವನು ಅದರ ವೀಕ್ ಪಾರ್ಟು, ಯೋಚನೆ ಮಾಡಲಿಕ್ಕಿಲ್ಲ, ಇದು ಹೀಗಾಗ್ತದ ಹಾಗಾಗ್ತದ, ನಾನು ಸೋಲ್ತೇನ ಗೆಲ್ತೇನ, ಅವನು ಮುನ್ನಡೆ ಇಡು ಅಷ್ಟೇ. ಅವನಿಗೆ ಇನ್ನೇನು ಗೊತ್ತಿಲ್ಲ, ನನ್ನ ದೇಶ, ನನ್ನ ಭಕ್ತಿ, ನನ್ನ ಪ್ರೇಮ, ನಾನು ಅದಕ್ಕಾಗಿ ದುಡಿಬೇಕು. ಈ ಕ್ಷಾತ್ರ ಧರ್ಮದ ದೃಷ್ಟಿಯಿಂದ ಯೋಚಿಸಿದಾಗ ಕೂಡ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ನೀನು ಮಾಡ್ತಾ ಇರುವುದು ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ ಅಂತ ಪ್ರಥಮದಲ್ಲಿ ಹೇಳಿದ್ದ. ಇಲ್ಲಿ ಮತ್ತೊಮ್ಮೆ ಹೇಳ್ತಾನೆ, ನೋಡು, ನೀನು ನಿನ್ನ ಧರ್ಮವನ್ನು ನೆನೆದಾದರೂ ಕೂಡ ಯುದ್ಧದಿಂದ ಹಿನ್ನಡೆಯಬಾರದು ಅಥವಾ ಕೊಲ್ಲುವುದನ್ನು ತಪ್ಪು ಅಂತ ಭಾವಿಸಬಾರದು. ಅಧ್ಯಾತ್ಮದ ಭಾಗದಿಂದ ಕೊಲ್ಲುವುದಲ್ಲ ಅನ್ನೋದು ಬೇರೆ ವಿಷಯ. ಧರ್ಮ, ನಿನ್ನ ಸ್ವಧರ್ಮ ಇದೆ, ಅದಕ್ಕನುಗುಣ ಸ್ವಭಾವ, ಅದಕ್ಕನುಗುಣವಾಗಿಯೂ ಕೂಡ ಕೊಲ್ಲುವುದು ಕಷ್ಟವಲ್ಲ. ನೀನು ಅದನ್ನು ಯೋಚಿಸಬೇಕು. ಒಂದು ವೇಳೆ ನೀನು ಅದನ್ನು ಹಿನ್ನಡೆ ಹಾಕಿದರೆ ನೀನು ಎಂಥ ತಪ್ಪು ಮಾಡ್ತೀವಿ. ಒಬ್ಬ ಕ್ಷತ್ರಿಯ ಯೋಧನಿಗೆ ಹೇಡಿತನ ಅಥವಾ ಪಲಾಯನವಾದ ಅನ್ನೋದು ಯಾವತ್ತೂ ಕೂಡ ಅಕೀರ್ತಿ, ಅವನಿಗೆ ಹೆಸರು ಕೊಡೋದಿಲ್ಲ. ಯುದ್ಧದಲ್ಲಿ ಹೋರಾಡಿ ಸೋತರೂ ತೊಂದರೆ ಇಲ್ಲ, ಗೆಲ್ಲಬೇಕು ಅಥವಾ ಗೆಲ್ಲಬೇಕು ಅಂತ ಇಲ್ಲ. ಎಲ್ಲದರ ಸಮ್ಮಿಶ್ರ ಭಾವದಿಂದಲೇ ಅವನು ಮುನ್ನೋಗಬೇಕು. ಹೋದರೆ ಗೆಲ್ಲಬಹುದು, ಸೋಲಬಹುದು, ರಿಸಲ್ಟ್ ಅಲ್ಲ, ಅವನು ಹೊಡಿಬೇಕು. ಈ ದೃಷ್ಟಿಯಿಂದ ಕೂಡ ಸಂಭಾವಿತಸ್ಯ ಚ ಅಕೀರ್ತಿ ಮರಣಾತ್ ಅತಿರುಚ್ಯತೆ. ಒಬ್ಬ ಒಳ್ಳೆಯವನಿಗೆ, ಸಂಭಾವಿತನಿಗೆ, ಸಜ್ಜನನಿಗೆ ಅಕೀರ್ತಿ ಬಂದರೆ ಅದು ಮರಣಕ್ಕಿಂತ ಕೆಟ್ಟದು ಅಂತ ಹೇಳಲಾಗ್ತದೆ. ಮರಣ ಆದರೂ ಶ್ರೇಯಸ್ಕರ, ಒಂದು ಅಪಕೀರ್ತಿ, ಅಯಶಸ್ಸು ಬರಬಾರ್ದು. ಅಜಯ, ಅಪಜಯ, ಅಕೀರ್ತಿ, ಕೆಟ್ಟ ಹೆಸರು ಯಾವತ್ತೂ ಕೂಡ ಒಬ್ಬ ಸಂಭಾವಿತನಿಗೆ ಮರಣಕ್ಕಿಂತ ಹಾನಿಕಾರಕ. ಅದನ್ನು ಯೋಚನೆ ಮಾಡಿ ಆದರೂ ನೀನು ಯುದ್ಧ ಮಾಡಬೇಕು ಅಂತ ಕೃಷ್ಣ ಹೇಳಿ, ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ. ಬಟ್ಟೆ ಹಳೆಯದಾದಾಗ ನವಾನಿ ಗೃಹಣಾತಿ ನರೋಪರಾಣಿ. ಪ್ರತಿ ಮನುಷ್ಯ ಬಟ್ಟೆಯನ್ನು ಹೊಸದು ತಗೊಂಡಾಗ ಎಷ್ಟು ಖುಷಿಯಿಂದ ಧರಿಸಿರ್ತಾನೋ, ಉಪಯೋಗ ಮಾಡ್ತಾ ಮಾಡ್ತಾ ಹಳೆಯದಾದಾಗ ಬಹಳ ಅಟ್ಯಾಚ್ ಆಗಲ್ಲ. ಇದು ಹಳೆಯದಾಯಿತು, ಬಹಳ ದಿವಸ ಹಾಕಿದ್ದೇನೆ, ಸಾಕು ಬಿಡಿ ಅಂತ ತೆಗೆದು ಒಗಿತಾನೆ. ಹಾಗೆ ಕೃಷ್ಣ ಹೇಳ್ತಾನೆ, ದೇಹಿ ಇದ್ದಾನ ಜೀವ, ಅವನು ಕೂಡ ಅವನು ನವಾನಿ ಸಂಯಾತಿ. ಯಾವಾಗ? ಈ ದೇಹ ಜೀರ್ಣಾನಿ ಅನ್ಯಾನಿ ನವಾನಿ ಸಂಯಾತಿ. ಯಾವಾಗ ಈ ದೇಹ ಜೀರ್ಣ ಆಗ್ತದೆ ಆಗ ಬೇರೊಂದು ದೇಹವನ್ನು ತೆಗೆದುಕೊಳ್ತಾನೆ. ಅದಕ್ಕೇ ನಾನು ಇಲ್ಲಿ ಡಿಫರ್ ಆಗ್ತೇನೆ ನಮ್ಮ ಅಪ್ಪನಿಗೆ ಅಂತ. ನಮ್ಮಪ್ಪ ಇದನ್ನು ಮನಃಶಾಸ್ತ್ರ, ಮನೋವಿಜ್ಞಾನ ಅನ್ನುವ ನೆಲೆಯಲ್ಲಿ, ಇದೊಂದು ಸೈಕೋಥೆರಪಿ, ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಅನ್ನುವ ಹಾಗೆ ಭಗವದ್ಗೀತೆಯನ್ನು ನೋಡ್ತಾರೆ. ನನಗೆ ಇದು ಆಂತರಂಗಿಕ ಜೀವವಿಜ್ಞಾನ. ಕೃಷ್ಣ ಅರ್ಜುನನಿಗೆ ಹೇಳಿದ್ದು ಜೀವವಿಜ್ಞಾನವನ್ನು. ಮನಸ್ಸಿನ ಭಾಗ ಅಷ್ಟಕ್ಕೆ ನಿಲ್ಲುವುದಲ್ಲ ಅವನ ಕೆಲಸ. ಕೃಷ್ಣ ಮನಸ್ಸನ್ನು ಹೇಗೆ ಟ್ರೈನ್ ಮಾಡಬೇಕು, ಮನಸ್ಸು ಎಷ್ಟು ಗಟ್ಟಿಯಾಗಬೇಕು, ಮನಸ್ಸಿನ ಮೂಲಕ ಇಂದ್ರಿಯಗಳನ್ನು ಹೇಗೆ ಸಾಧಿಸಿಕೊಳ್ಬೇಕು, ಇಂದ್ರಿಯಗಳ ಅಪೇಕ್ಷೆಗಳ ಜೊತೆಗೆ ಹೇಗೆ ಮನಸ್ಸು ಕೂಡ ದೃಢವಾಗಿ ಬದುಕಬೇಕು ಅಷ್ಟೇ ಹೇಳಲಿಲ್ಲ. ಮನಸ್ಸನ್ನು ಇಂದ್ರಿಯಗಳಿಂದ ಕಳಚು ಅಂತ ಹೇಳಿದ್ದಾನೆ.
ಮನಸ್ಸನ್ನು ಇಂದ್ರಿಯಗಳ ಜೊತೆಗೆ ಇರುವುದರಿಂದ ನಾವು ಸೈಕಲಾಜಿಕಲ್ ಟ್ರೀಟ್ಮೆಂಟ್ನ ಸಂದರ್ಭಕ್ಕೆ ಬಂದರೆ ಅದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ, ಬೌದ್ಧಿಕವಾಗಿ, ಐಂದ್ರಿಕವಾಗಿ ಹೇಗೆ ಗಟ್ಟಿಯಾಗುವುದು ಅಂತ ಹೇಳುವುದು ಸೈಕಲಾಜಿಕಲ್ ಟ್ರೀಟ್ಮೆಂಟ್. ಅದನ್ನು ಮಾಡಿದ್ದಲ್ಲ ಕೃಷ್ಣ. ನಾನು ಅದಕ್ಕೆ ಹೇಳಿದ್ದು, ಕೃಷ್ಣ ತಲೆಗೆ ಹೊಡೆದದ್ದು ಮೊದಲು, ಎಂಟರಾದದ್ದು ಹೃದಯವನ್ನು ಅಂತ. ಅವನು ಎಂಟರಾದದ್ದು ಹೃದಯವನ್ನಾದದ್ದರಿಂದಲೇ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ ಉತ್ತಿಷ್ಠ ಪರಂತಪ. ಹಾಗಾಗಿ ಹೃದಯದ ಒಳಗೆ ಎಂಟರಾಗುವುದು ಜೀವವಿಜ್ಞಾನ ಅಧ್ಯಾತ್ಮವನ್ನು ತಿಳಿಸಲಿಕ್ಕೆ. ಅದು ಮನಸ್ಸಿನ ಮನೋವಿಜ್ಞಾನದ ಮಾನಸಿಕ ಕಾಯಿಲೆಯ ನಿವಾರಣೆ ಅಲ್ಲ, ಅರ್ಜುನನಿಗೆ ಮಾನಸಿಕ ಕಾಯಿಲೆಯೂ ಅಲ್ಲ. ಮನಸ್ಸಿನ ಎರಡು ಘರ್ಷಣೆ. ಮನಸ್ಸು ಬಹಳ ಅದ್ಭುತವಾದ ಒಂದು ಟೂಲ್. ಅದು ಆಚೆಗೆ ಹೋದರೆ ಸಿಕ್ಕಾಪಟ್ಟೆ ಇಂದ್ರಿಯಾಕರ್ಷಣೆಯಲ್ಲಿ ಎಷ್ಟೂ ಪಾಸಿಬಿಲಿಟಿಯನ್ನು ನಮಗೆ ಕೊಡಬಲ್ಲ. ಕೂತಲ್ಲೇ ಕಲ್ಪಿಸಿಕೊಂಡು ಒಂದು ಹುಡುಗಿಯನ್ನೋ ಹುಡುಗನನ್ನೋ ನೆನೆದು ತಾವು ಕೂತಲ್ಲೇ ತಮ್ಮ ದೈಹಿಕ ಸುಖವನ್ನು ಅನುಭವಿಸಬಲ್ಲ ಎಲ್ಲ ಕಲ್ಪನೆಗಳನ್ನು ಮಾಡಬಲ್ಲದು. ಮಲಗಿದಾಗ ಕನಸಿನಲ್ಲಿ ಅಂಥದನ್ನೆಲ್ಲ ತಂದುಕೊಟ್ಟು ಯಾವ ಎಕ್ಸ್ಟ್ರೀಮ್ ಇಂದ್ರಿಯ ಸುಖಗಳಿಗೂ ಕರ್ಕೊಂಡು ಹೋಗಬಲ್ಲದು. ತಾವು ಕೂತಲ್ಲೇ ಯಾವ ಪ್ರೀತಿಸುವ ಹುಡುಗಿ ಇದ್ದಾಳೆ ಅವಳು ಬರುವ ಹಾಗೆ ಮಾಡಬಲ್ಲದು. ಅದಕ್ಕೆ ಮನಸ್ಸು ಪುಲ್ಲಿಂಗ, ಇದ್ದಕ್ಕಿದ್ದ ಹಾಗೆ ತನ್ನ ಸ್ತ್ರೀಯ ಹತ್ರ ಹೋಗುತ್ತೆ ಅಂತ ಸಂಸ್ಕೃತದಲ್ಲಿ ಅದನ್ನು ಸುಮ್ಮನೆ ತಮಾಷೆ ಮಾಡುವುದು ಕೂಡ ಇದೆ. ಅಂದರೆ ಈ ಮನಸ್ಸಿಗೆ ಯಾವ ಎಕ್ಸ್ಟ್ರೀಮ್ ಪಾಸಿಬಿಲಿಟಿ ಇದೆ ಅಂದರೆ ಅದು ಇಂದ್ರಿಯಗಳ ಜೊತೆಗೆ ಎಷ್ಟು ಹೋಗಬಲ್ಲದು. ಆದರೆ ಸಪೋಸ್ ಅದು ಇದರ ಜೊತೆಗೆ ಎಷ್ಟೆಲ್ಲ ರಮಿಸಿದೆಯಲ್ಲ, ಮನಸ್ಸು ಇಂದ್ರಿಯಗಳ ಜೊತೆಗೆ, ಬುದ್ಧಿಯ ಜೊತೆಗೆ, ದೇಹದ ಜೊತೆಗೆ ಅಥವಾ ಕಾಮನೆಗಳ ಜೊತೆಗೆ, ಎಲ್ಲದರ ಜೊತೆಗೆ ಅದು ಅಪೇಕ್ಷೆಯನ್ನು ಉದ್ದೀಪಿಸಿ ನಮ್ಮನ್ನು ಕರ್ಕೊಂಡಿದೆಯಲ್ಲ, ಅದೇ ಮನಸ್ಸು ಸಪೋಸ್ ನಾವೊಂದು ಚೂರು ಆಚೆ ಕಡೆಗೆ ತಿರುಗಿಸಿದರೆ, ಅದು ಆ ದಿಕ್ಕು ಅಂದರೆ ಇಲ್ಲಿ ನೋಡ್ತಾ ಇದ್ದದ್ದನ್ನು ಒಂದು ಸರಿ ಮುಖ ತಿರುಗಿಸಿ ಈಚೆ ನೋಡು ಅಂದಾಗ ಸಪೋಸ್ ಕನೆಕ್ಟ್ ಆದರೆ ಭಗವಂತನ ಜೊತೆಗೆ, ಆಗ ಅದು ಇನ್ನಿಲ್ಲದಷ್ಟು ಪವರ್ಫುಲ್, ಭಗವಂತನ ಕಡೆಗೆ ಕರ್ಕೊಂಡು ಹೋಗಲಿಕ್ಕೆ ಸಹಾಯ ಮಾಡುವ ಟೂಲ್ ಕೂಡ. ಎರಡಕ್ಕೂ ಒಂದೇ ಟೂಲು ನಮ್ಮಲ್ಲಿ. ಮನಸ್ಸಿನಲ್ಲಿ ಇಂದ್ರಿಯಗಳ ಅಪೇಕ್ಷೆಯನ್ನು ಕನೆಕ್ಟ್ ಮಾಡುವ ಪವರ್ಫುಲ್ ಟೂಲ್ ಕೂಡ ಅದೇ, ಭಗವಂತನನ್ನು ಕನೆಕ್ಟ್ ಮಾಡುವ ಟೂಲ್ ಕೂಡ ಅದೇ. ನಮಗೆ ಎರಡು ಮನಸ್ಸಿಲ್ಲ, ಮನಸ್ಸು ಒಂದೇ, ಮುಖ ಎರಡು. ಈ ಕಡೆ ಬರ್ಬೋದು, ಆ ಕಡೆ ಹೋಗ್ಬೋದು. ಹಾಗಾಗಿ ಕೃಷ್ಣ ಮಾಡಿದ್ದು ಇಷ್ಟರವರೆಗೆ ಯಾವುದನ್ನು ದೈಹಿಕವಾಗಿ ಗೆಲುವು ಅಂತ ತಿಳಿದಿದ್ದನಲ್ಲ ಅರ್ಜುನ, ಮತ್ತು ಯಾವುದರಿಂದ ತಾನು ಬಹಳ ಬಹಳ ಹೆಸರು ಪಡೆದಿದ್ದೇನೆ ಅಂತ ಇನ್ನೊಂದು ಇದೆ ನೋಡು, ಇಲ್ಲಿ ನೀನು ನೋಡುವ ಅದನ್ನು ಬಿಡು, ಇತ್ತ ಬಾ ಅಂತ ಕರೆದ. ಯಾವುದದು? ಅದು ಹೊರಗೆ ನೀನು ನೋಡುವ ಯಾವುದು ಆಕರ್ಷಣೆಯಲ್ಲ, ಒಳಗಿದೆ. ಈ ಒಳಗಿನ ಅಧ್ಯಾತ್ಮ ಇದೆಯಲ್ಲ, ಅದನ್ನು ಹೇಳುವುದಕ್ಕೆ ಇಡೀ ಭಗವದ್ಗೀತೆ ಇದೆ ಹೊರತು ಮಾನಸಿಕ ಕಾಯಿಲೆಯನ್ನು ಗುಣಪಡಿಸುವ ಕೆಲಸವನ್ನು ಕೃಷ್ಣ ಮಾಡಿಲ್ಲ. ಆದ್ದರಿಂದ ಅವರಿಗೆ ಕುಂಡಲಿನಿ ಜಾಗೃತವಾಗಿದೆ, ಅವರಿಗೆಲ್ಲ ಸಾಮಾನ್ಯವಾಗಿ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತೆ. ಆಮೇಲೆ ಯಾವುದನ್ನೆಲ್ಲ ಅವನು ಹೇಳಿದ್ದಾನಲ್ಲ, ತ್ವಕ್ಚೈವ ಪರಿದಹ್ಯತೆ ನ ಶಕ್ನೋಮಿ ಅವಸ್ಥಾತುಂ, ಎಲ್ಲವೂ ಕೂಡ ಕುಂಡಲಿನಿ ಜಾಗೃತವಾದ ಸ್ಥಿತಿಯ ಪ್ರತಿಯೊಬ್ಬ ಸಾಧಕ ಅನುಭವಿಸ್ತಾನೆ. ನಿಮಗೆ ಇದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಜೈನ ಧರ್ಮದ ತೀರ್ಥಂಕರರು. ಅವರು ನೋಡಿ, ನೀವು ತೀರ್ಥಂಕರರ ಚಿತ್ರಗಳನ್ನು ಗಮನಿಸಿ, ಅವರಿಷ್ಟು ಪುಟ್ಟ ಆಕಾರ, ಅವರ ಹಿಂದೆ ಹೆಡೆ ಎತ್ತಿ ನಿಂತ ನಾಗ ಬಹಳ ದೊಡ್ಡದು, ಅದು ಸೀದಂತಿ ಮಮಗಾತ್ರಾಣಿ, ಇಡೀ ಶಕ್ತಿ ಎದ್ದು ನಿಂತ ಅವಸ್ಥೆ. ತನ್ನ ಒಳಗಿನ ಆಂತರಿಕ ಶಕ್ತಿ ಅದು ಎಷ್ಟು ಬಲಿಷ್ಠವಾಗಿದೆ ಅಂತ ಅವತ್ತು ಅರಿವಾಯಿತು, ತಾನು ಎಷ್ಟು ಅಣು ಮಾತ್ರ ಅಂತ ಗೊತ್ತಾಯಿತು. ಆಗ ಪ್ರಥಮದಲ್ಲಿ ಆಗುವುದೇ ಭಯ, ತಾನು ಇಲ್ಲವಾಗುವ ಭಯ. ತಾನು ಇಲ್ಲವಾಗುವ ಭಯವೇ ಹೊತ್ತು ಇನ್ನೊಬ್ಬರನ್ನು ಕೊಲ್ತೀನಿ, ಅವರು ಇಲ್ಲವಾಗ್ತಾರೆ ಅನ್ನುವ ಭಯ, ಅದರ ರಿಸ್ಪಾನ್ಸ್ ಅದು ಇಲ್ಲೇ ಅರ್ಜುನನಿಗೆ ಆದದ್ದು. ಆದ್ದರಿಂದ ಕೃಷ್ಣ ಹೇಳ್ತಾನೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ಒಮ್ಮೆ ಬಟ್ಟೆಯನ್ನು ಹೇಗೆ ನವಾಮಿ ಗೃಹಣಾತಿ ನರೋಪರಾಣಿ, ಮನುಷ್ಯ ಹೊಸದನ್ನು ಬಟ್ಟೆಯನ್ನು ಬೇಗ ಈ ಹಳೆಯದಾದ ಕೂಡ ತೆಗೆದು ಹೇಗೆ ಒಗಿತಾನೆ, ಹಾಗೆಯೇ ಈ ದೇಹ ಜೀರ್ಣ ಆದಾಗ ಹೊಸ ದೇಹವನ್ನು ದೇಹಿ ಅಥವಾ ಜೀವನು ಧರಿಸ್ತಾನೆ. ಇದು ಜೀವವಿಜ್ಞಾನ. ಇದು ಹೇಗೆ? ಜೀವ ಒಂದೇ, ನಾವುಗಳೆಲ್ಲ ಒಂದೇ ಜೀವದಲ್ಲಿ ಇರುವವರು. ಹಾಗಾದರೆ ಪುನರ್ಜನ್ಮ ಇಲ್ವಾ? ಬೇರೆ ಬೇರೆ ಬಾಡಿಗೆ ಬರಲ್ವಾ? ಒಂದೇ ಜೀವ ಫಾರ್ಮ್ ಚೇಂಜ್ ಮಾಡ್ತಾ ಇದೆ, ಒಳಗಿರುವ ಜೀವ ಒಂದೇ. ಅದಕ್ಕೆ ಜೀವ ಅನಾದಿ, ಅದಕ್ಕೆ ಎಂಡಿಲ್ಲ ಅಂತ ಮಧ್ವಾಚಾರ್ಯರು ಪ್ರಥಮದಲ್ಲಿ ಹೇಳಿದ್ರು. ಅದು ಹುಟ್ಟು ಸಾವುಗಳಿಲ್ಲದ ಭಗವಂತನ ಹಾಗೆ ಅಂತ. ಅದಕ್ಕೆ ಆಧಾರ ಕೃಷ್ಣನ ಅಕ್ಷರ, ಅಕ್ಷರ ಪುರುಷವೇ.
ಆ ಬಳಿಕ ಈ ಜೀವ ಇದೆಯಲ್ಲ, ಇದು ಆದಿ ಮತ್ತು ಅನಾದಿ ಅನ್ನುವ ಹಾಗೆ ಭಗವಂತನ ಹಾಗೆ ಅಜಂ ಅವ್ಯಯಂ, ಅದು ಹಾಗೇ ಇರುತ್ತೆ, ಅದು ಯಾವತ್ತೂ ಇರುತ್ತೆ. ಆದರೆ ಫಾರ್ಮ್ ಚೇಂಜ್ ಮಾಡ್ತಾ ಇರುತ್ತೆ, ಬಟ್ಟೆ ಚೇಂಜ್ ಮಾಡಿದ ಹಾಗೆ. ಈ ದೇಹ ಜೀರ್ಣ ಆಯ್ತಾ ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಹಾಗಾಗಿ ನಮಗೆ 21 ಲಕ್ಷ ನಾವು ಸ್ವೇದಜರು, 21 ಲಕ್ಷ ನಾವು ಅಂಡಜರು, 21 ಲಕ್ಷ ನಾವು ಉದ್ಭಿಜರು, 21 ಲಕ್ಷ ಜರಾಯುಜರು ಅಂತ ಅದನ್ನು 84 ಲಕ್ಷ ಯೋನಿಯಲ್ಲಿ ಬಂದ ಮೇಲೆ ಈ ಮನುಷ್ಯ ದೇಹಕ್ಕೆ ಬಂದದ್ದು. ಮನುಷ್ಯ ದೇಹಕ್ಕೆ ನಾನು ಬಂದದ್ದು, ಇದು ಆ ನಾನು ಅನ್ನುವ ಜೀವ ಅದೇ. ಅದು ಹಿಂದೆ ಸ್ವೇದಜವಾಗಿದ್ದಾಗ, ಕ್ರಿಮಿಯೋ ಕೀಟವಾಗಿದ್ದಾಗಲೂ ಇದೇ ಇತ್ತು. ಅದು ಕಾಲಾಂತರದಲ್ಲಿ ತನ್ನ 21 ಲಕ್ಷ ಬಾಡಿ ಚೇಂಜ್ ಮಾಡಿ ಮಾಡಿ ಎಲ್ಲ ಅನುಭವಗಳ ಸಹಿತ ಇವಾಲ್ವ್ ಆಗ್ತಾ ಇರುತ್ತೆ. ಆ ಬಳಿಕ ಅದು ಅಂಡಜಕ್ಕೆ ಬರುತ್ತೆ, ಮೊಟ್ಟೆಯ ಸ್ಥಿತಿಯಿಂದ ಹುಟ್ಟುವ ಪ್ರಾಣಿಗಳ ಪಕ್ಷಿಗಳ ಅವಸ್ಥೆಯನ್ನು ತಲುಪುತ್ತೆ. ಅದಾದ ನಂತರ ಅದು ಬೀಜದಿಂದ ಹುಟ್ಟುವ ವೃಕ್ಷ, ಲತೆ, ಬಳ್ಳಿ, ಗಿಡ, ಮರ ಆಗುತ್ತೆ. ಅದರ ನಂತರ ಅದು ತನ್ನ ಜರಾಯುಜ ಅವಸ್ಥೆ ಅಂದರೆ ಗರ್ಭಚೀಲದಿಂದ ಹುಟ್ಟುವ ಕ್ರಮಗಳಲ್ಲಿ ಬರುವಂತಹ ಫಾರ್ಮಿಗೆ ಬರುತ್ತೆ. ಆಗ ಪ್ರಾಣಿಯಿಂದ ಹುಟ್ಟುವ ಯಾವುದೋ, ಗರ್ಭದಿಂದ ಹುಟ್ಟುವ ಯಾವ ಪಕ್ಷಿಯೋ ಪ್ರಾಣಿಗಳಲ್ಲೋ ಬರುತ್ತೆ. ಬರುವಾಗ ಕೊನೆಯ ಅಂಶ ಯಾವುದು, ಅದು ಮನುಷ್ಯ ಫಾರ್ಮ್. ಅದನ್ನು 24 ಲಕ್ಷ ಯೋನಿ ಆದ ಮೇಲೆ ಅಂತ. ಇದು ಜೀವ ವಿಜ್ಞಾನ. ಇದನ್ನು ಮಹಾಭಾರತದಲ್ಲಿ ಸನತ್ ಸುಜಾತರು ಬಹಳ ಸುಂದರವಾಗಿ ವಿವರಿಸ್ತಾರೆ. ಹೇಗೆ 84 ಲಕ್ಷ ಮತ್ತು ಅದರಲ್ಲಿ 800 ವರ್ಷಗಳವರೆಗೆ ಮನುಷ್ಯ ದೇಹ. 800 ವರ್ಷ ಅಂದಾಗ ನಮ್ಮ ಯೋಗಿಗಳೆಲ್ಲ ನೋಡಿ, ಒಮ್ಮೆ ಹುಟ್ಟಿದವರು 800 ವರ್ಷ ಬದುಕ್ತಿದ್ರು ಅಂತ ಒಂದು ಉಲ್ಲೇಖ ಇದೆ. ಹಾಗಾದರೆ ಅವ್ರಿಗೆ ಮಾತ್ರ ಆಯಿತು, ನಮಗಿಲ್ವಾ? ನಮಗೆ ಹೇಗೆ ಅಂದರೆ ನಮಗೆ 7 ಜನ್ಮ. ಯಾಕೆಂದರೆ ನಮಗೆ 800 ವರ್ಷ ಅವರ ಹಾಗೆ ಬದುಕುವ ತಾಕತ್ತಿಲ್ಲ. ಹಾಗಾಗಿ ನಾವೇನಾಗ್ತೇವೆ, 110 ಎವರೇಜ್ ಇಟ್ಕೊಳ್ಳಿ, ನಾವೆಲ್ಲ ಮತ್ತೆ ಮತ್ತೆ ಒಂದು ಆಯುಸ್ಸು ಮುಗೀತದೆ, ಮತ್ತೊಂದು ದೇಹ ಹಿಡಿತೇವೆ. ನಮಗೆ ಮನುಷ್ಯನ ಫಾರ್ಮಿನಲ್ಲಿ ಮಾತ್ರ 7 ಚಾನ್ಸ್. 7th ಚಾನ್ಸ್ ಕೂಡ ಮಿಸ್ ಆದರೆ ನಾವು ಮತ್ತೆ 0ಗೆ, ಮತ್ತೆ ಸ್ಟಾರ್ಟ್ ಫ್ರಮ್ 0. ಆವಾಗ ಮತ್ತೆ ಸ್ವೇದಜ. ಇದು ಅದರ ಅಧ್ಯಾತ್ಮ ಜ್ಞಾನ. ಅದನ್ನು ಹೇಳ್ತಿದ್ದಾನೆ ಅವನು, ನೀನು ಮತ್ತೆ ಹೊಸ ದೇಹವನ್ನು ಈ ದೇಹಿ ಅಥವಾ ಜೀವ ಹುಡುಕ್ತಾನೆ. ಹಾಗೆ ಇದೆಯಪ್ಪ ಈ ವ್ಯವಸ್ಥೆ, ನೀನು ಭಯಪಡಬೇಕಾಗಿಲ್ಲ. ಆದ್ದರಿಂದ ತಸ್ಮಾದ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಯಾಕೆ ಹತಾವ, ನೀನು ಒಂದು ವೇಳೆ ಸತ್ತಿ ಅಂತಾದರೆ ನಿನಗೆ ಆ ಸ್ವರ್ಗ ಪ್ರಾಪ್ತಿ ಆಗ್ತದೆ. ಪ್ರಾಪ್ಸ್ಯಸಿ ಸ್ವರ್ಗಂ. ಜಿತ್ವಾವ, ಒಂದು ವೇಳೆ ಗೆದ್ದಿ ಅಂತಾದರೆ ಭೋಕ್ಷ್ಯಸೆ ಮಹಿಂ, ಭೂಮಿಯನ್ನು ಅನುಭವಿಸ್ತಿ. ಎರಡೇ ಪಾಸಿಬಿಲಿಟಿ. ನೀನು ಯಾಕೆ ಹೆದರ್ತಿ? ಹೆದರಬೇಡ ಅಂತ. ಮತ್ತೆ ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ. ಆಗ ನೀನು ಕೆಲಸ ಮಾಡುವುದಷ್ಟೇ ನಿನ್ನ ಅಧಿಕಾರ. ನೀನು ಫಲದ ಬೆನ್ನು ಹತ್ತುವ ಹಾಗಿಲ್ಲ. ನಿನಗೆ ಅಧಿಕಾರ ಫಲದ ಬಗ್ಗೆ ಇಲ್ಲ. ಬಹಳ ಜನ ಇದನ್ನು ತುಂಬ ಕಾಂಟ್ರವರ್ಸಿಗೆ ಬಹಳ ಜನ ಹೇಳ್ತಾರೆ, ಏನ್ರಿ ಕಸ ಗುಡಿಸ್ತಾ ಇರೋರು ಕಸ ಗುಡಿಸ್ತಾನೆ ಇರೋದಾ? ಯಾಕೆ? ಫಲದ ಅಪೇಕ್ಷೆ ಮಾಡಲಿಕ್ಕೆ ಇಲ್ವಲ್ಲ. ತಟ್ಟೆ ತಿಕ್ಕೋರು ತಟ್ಟೆ ತಿಕ್ತಾನೆ ಇರೋದಾ? ಏನು ಓದುವವರು ಓದ್ತಾನೆ ಇರೋದಾ? ಕರ್ಮ ನಿನಗೆ ಅಧಿಕಾರ, ಕರ್ಮದ ನಂತರದ ಫಲಕ್ಕೆ ಅಧಿಕಾರ ಇಲ್ಲ. ಹಾಗಾಗಿ ನಾನು ಒಳ್ಳೆಯದಾಗ್ತದೆ, ನಾನು ಇದನ್ನು ಮೀರ್ತೇನೆ, ಇದರ ಆಚೆಗೆ ಹೋಗ್ತೇನೆ ಅಂತ ನಾನು ಬಯಸಲಿಕ್ಕಿಲ್ಲ. ಯಾರು ಹೇಳಿದ್ದು? ಕೃಷ್ಣ ಕರ್ಮಣ್ಯೇವ ಅಧಿಕಾರ ಹಾತೆ ಅಂದಿದ್ದಾನೆ. ಕರ್ಮಣಿ, ನಿನಗೆ ಕರ್ಮದಲ್ಲಿ ನಿನಗೆ ಅಧಿಕಾರ. ನೀನು ಕರ್ಮವನ್ನು ಭಾವಿಸು. ನಾನು ಇವತ್ತು ಬೆಸ್ಟ್ ಕಸ ಗುಡಿಸುವವರಾಗಿದ್ದೇನೆ, ನನಗೆ ಕಸ ಗುಡಿಸಿದ್ದು ಸಾಕು ಅನಿಸಿದೆ, ನಾನು ನಾಳೆಯಿಂದ ಇನ್ನೊಂದು ಕೆಲಸ ಹಿಡಿತೇನೆ. ಯು ಹ್ಯಾವ್ ಯುವರ್ ಓನ್ ಚಾಯ್ಸ್. ಯಾಕೆ? ನಿನ್ನದೇ ಅಧಿಕಾರ. ಎಲ್ಲಿ ನಿನಗೆ ಅಧಿಕಾರ ಇಲ್ಲ ಅಂತ ಕೃಷ್ಣ ಹೇಳಿದ್ದು, ಮಾ ಫಲೇಶು ಕದಾಚನ, ರಿಸಲ್ಟಿನ ಬೆನ್ನು ಹತ್ತಬೇಡ. ಇದು ಯಾಕೆ ಹೇಳಿದ? ಫಲದ ಬೆನ್ನು ಹತ್ತಬೇಡ ಅನ್ನುವಾಗ ಕೃಷ್ಣ ಹೇಳಿದ ಸೂಚನೆ, ನೀನು ಇದೇ ಕರ್ಮದಲ್ಲಿ ಇರು, ಫಲದ ಬೆನ್ನು ಹತ್ತಬೇಡ. ನಿಂಗೆ ಸಂಬಳ ಬರ್ತದೋ ಇಲ್ವೋ ಯೋಚಿಸಬೇಡ, ನಿನಗೆ ಇನ್ಯಾವುದೋ ಪ್ರಮೋಷನ್ ಆಗ್ತದೋ, ನಿನ್ನನ್ನು ಬೇರೆಯವರು ಅದೆಲ್ಲ ಯೋಚನೆ ಮಾಡಬೇಡ ಅಂತ ಹೇಳಿದ್ದಲ್ಲ. ಒಂದು ವೇಳೆ ಮನಸ್ಸು ಅದರ ಕಡೆಗೆ ಇದ್ದರೆ ದುಃಖಕಾರಕವಾಗ್ತದೆ. ನಾನು ಎಣಿಸಿ 10ನೇ ತಾರೀಕು ಸಂಬಳ ಅಂತ ಒಂದು ನಿಯಮ ಅಂತ, ನಾನು 10ನೇ ತಾರೀಕಿನ ಸಂಬಳಕ್ಕೆ ದುಡಿಯೋರು ಅಂತ ಇಟ್ಕೊಳ್ಳಿ. ಯಾವುದೋ ಕಾರಣಕ್ಕೆ ಸರ್ಕಾರ ಅನೌನ್ಸ್ ಮಾಡ್ತು 10ನೇ ತಾರೀಕಿಗೆ ಸಂಬಳ ಕೊಡೋಕ್ಕಾಗಲ್ಲ, 25ನೇ ತಾರೀಕು. ಇವನು 15 ದಿವಸ ದುಃಖದಲ್ಲಿ ಸಾಯ್ತಾನೆ. ಯಾಕೆ? ಫಲದ ಬೆನ್ನು ಹತ್ತಿದ್ದಾನೆ. ಬದಲಿಗೆ
ಅವರು ಕೊಟ್ಟಾಗ ಕೊಡಲಿ, ನನ್ನ ಬದುಕನ್ನು ನಡೆಸುವವ ಇವನು. ನಾನು ನನ್ನ ಕರ್ಮವನ್ನು ನಿಷ್ಠೆಯಿಂದ ಮಾಡ್ತೇನೆ, ನನ್ನ ಕರ್ಮದಲ್ಲಿ ದೋಷವಿಲ್ಲದೆ ಮಾಡ್ತೇನೆ. ಅವ್ರು 10ನೇ ತಾರೀಕಿಗೆ ಕೊಡಲಿಲ್ಲದ್ರೆ ಅಷ್ಟೇ ಹೋಯ್ತು, ಲಂಚ ತಗೊಳ್ತೀನಿ ಅಂದರೆ ಅದು ಅಲ್ಲ. ಕರ್ಮಣಿ ಏವ ಅಧಿಕಾರ ಹತೆ ಅನ್ನುವುದು ನಿಷ್ಠೆ ಕಳಕೊಂಡ ಕರ್ಮವಲ್ಲ. ಮತ್ತೆ ಮಾ ಕರ್ಮ ಫಲಹೇತುರ್ಭೂಹು ಮಾತೆ ಸಂಗೋಸ್ತು ಅಕರ್ಮಣಿ ಎಲ್ಲ ಒಂದು ವಾಕ್ಯ ಹೇಳುವಾಗ ಕೃಷ್ಣ ಅದರ 4 ಆಯಾಮಗಳನ್ನು ಕ್ಲಿಯರ್ ಕಟ್ ಬಿಡಿಸಿಟ್ಟಿದ್ದಾನೆ. ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರ, ಫಲದ ಬೆನ್ನು ಹತ್ತಬೇಡ. ಹೀಗೆ ಹೇಳುವಾಗ ಕೃಷ್ಣನಿಗೇನು ಲಾಭವಿರಲಿಲ್ಲ. ಅವನು ನೋಡಿದ್ದು ಆತ್ಮನ ಸುಖವನ್ನು. ನಾನು ಫಲದ ಬೆನ್ನು ಹತ್ತಿದ್ರೆ ದುಃಖ ಆಗುತ್ತೆ, ಆದ್ದರಿಂದ ನೀನು ಫಲದ ಬೆನ್ನು ಹತ್ತಬೇಡ ಅಂದ. ಅವನಿಗೇನು ತೊಂದರೆ ಇಲ್ಲ. ನಮ್ಮ ಒಳಿತಿಗಾಗಿ ಹೇಳಿದ. ಸಪೋಸ್ ಇನ್ನು ಮುಂದಿನ ಮಾತು ಹೇಳಿದ, ಒಂದು ವೇಳೆ ಕರ್ಮಕ್ಕೊಂದು ಒಳ್ಳೆ ಫಲ ಬಂತು ಅಂತ ಇಟ್ಕೊಳ್ಳೋಣ, ಅದಕ್ಕೆ ನಾನು ಕಾರಣ ಅಂತ ಭಾವಿಸದ ಮಟ್ಟಿಗಾದರೂ ಡಿಟ್ಯಾಚ್ ಆಗು. ನಿನಗೆ ಗೊತ್ತೇ ಇರಲಿಲ್ಲ, ನೀನೊಂದು ಒಳ್ಳೆ ಕೆಲಸ ಮಾಡ್ತಿದ್ದಿ. ಇದ್ದಕ್ಕಿದ್ದ ಹಾಗೆ ಒಂದು ದಿನ ಸರ್ಕಾರದಿಂದ ಒಂದು ಪತ್ರ ಬಂತು, ನೀನು ಮಾಡಿದ ಸಮಾಜ ಸೇವೆಗೆ ನಿನಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಲಾಗಿದೆ. ನೀನೇನು ಅಪ್ಲೈ ಮಾಡಿರಲಿಲ್ಲ, ನಿನ್ನ ಗಮನಕ್ಕಿಲ್ಲದೆ ಯಾರೋ ಅಪ್ಲೈ ಮಾಡಿದ್ದಾರೆ ನಿನ್ನ ಸಲುವಾಗಿ. ಅದು ಯಾವುದೋ ಪ್ರಧಾನಿಗೆ ಒಪ್ಪಿಗೆ ಆಗಿದೆ, ಅವರು ನಿನ್ನನ್ನು ಪದ್ಮಶ್ರೀ ಅಂತ ಆಯ್ಕೆ ಮಾಡಿದ ಪತ್ರ ಬಂತು. ತಕ್ಷಣ ಪರವಾಗಿಲ್ಲ, ನಾನು ಮಾಡಿದ ಕೆಲಸ ಗುರುತಿಸಿದ್ರು ಅನ್ನಬೇಡ. ನೀನು ಕಾರಣ ಅಂತ, ಫಲಕ್ಕೆ ನೀನು ಕಾರಣ ಅಂತ ಭಾವಿಸಿದರೆ ಅಷ್ಟರ ಮಟ್ಟಿಗೆ ಕರ್ಮ ನಿನ್ನನ್ನು ಬಂಧಿಸ್ತದೆ. ನಮ್ಮ ಎಲ್ಲ ನಡೆನುಡಿಗಳು ನಮ್ಮನ್ನು ಮುಂದಿನ ನಡೆಗೆ, ಮುಂದಿನ ಜೀವಿತಾವಧಿಗೆ, ಮುಂದಿನ ಒಟ್ಟು ಬದುಕಿನ ಕ್ರಮಕ್ಕೆ ಬಂಧಿಸ್ತವೆ. ಆ ಬಂಧನ ಮುಕ್ತ ಮಾಡುವುದಕ್ಕೆ ಕೃಷ್ಣ ಇಷ್ಟೆಲ್ಲ ಹೇಳ್ತಿದ್ದಾನೆ. ನಮ್ಮನ್ನು ಬಂಧ ಮುಕ್ತ ಮಾಡಿಕೊಳ್ಬೇಕಾದ್ರೆ ನಿನ್ನೆಗೆ ಮುಗಿಬೇಕು, ಇವತ್ತಿಗೆ, ನಾಳೆಗೆ ನಾವು ಹೊತ್ಕೊಂಡು ಹೋಗಲಿಕ್ಕಿಲ್ಲ. ನಾನೊಂದು ಕೆಲಸ ಮಾಡಿದ್ದೇನೆ, ಮುಗೀತು, ಇವತ್ತು ಯಾವನೋ ಪದ್ಮಶ್ರೀ ಕೊಟ್ಟಿದ್ದಾನೆ. ಮಾಡಿದ್ರಲ್ಲ ಸಿದ್ದೇಶ್ವರ ಶ್ರೀಗಳು, ನಾನು ಜ್ಞಾನ ನನ್ನ ಜೀವನದ ಅವಿಭಾಜ್ಯ ಅಂಗ, ನಾನು ಅದನ್ನು ಭಗವಂತನಿಗಾಗಿ ನಡೆಸಿಕೊಂಡು ಬಂದಿದ್ದೇನೆ. ಆ ಭಗವಂತ ನನ್ನನ್ನು ನುಡಿಸಿದಷ್ಟು ದಿನ ನಾನು ನುಡಿತೇನೆ. ಅದಕ್ಕಾಗಿ ನಾನು ಯಾವುದೇ ಪ್ರಶಸ್ತಿಗಳನ್ನು ಅಪೇಕ್ಷಿಸಿದವನಲ್ಲ. ನೀವು ಕೊಡುವ ಪ್ರಶಸ್ತಿಯ ಬಗ್ಗೆ ನನಗೆ ಅಗೌರವವಿಲ್ಲ, ಆದರೆ ಅದು ನನ್ನ ಕರ್ಮಕ್ಕೆ ನೀವು ಕೊಟ್ಟ ಪ್ರಶಸ್ತಿ ಎಂದು ನಾನು ಸ್ವೀಕರಿಸುವ ಮನಸ್ಥಿತಿಯಲ್ಲಿಲ್ಲ. ದಯವಿಟ್ಟು ನನ್ನ ನಿರಾಕರಣೆಯನ್ನು ಒಪ್ಪಿಕೊಳ್ಳಿ. ಇದು ಮಾ ಕರ್ಮ ಫಲ ಹೇತುರ್ಭೂಹು. ನನಗೆ ಬೇಡ ಆ ಫಲ ಎಷ್ಟೇ ದೊಡ್ಡದಿರಲಿ, ನಾನು ಅಪೇಕ್ಷೆ ಪಟ್ಟಿಲ್ಲ, ನನಗೆ ಬಂತು, ಅದಕ್ಕೆ ನಮಿಸುವುದು, ಹೊರಡೋದು ನನ್ನದಲ್ಲ, ಅದು ನನಗೆ ಸಂಬಂಧಪಟ್ಟದ್ದಲ್ಲ. ಕೊಡಬೇಕು ಅಂತ ಅವನಿಗೆ ಖಂಡಿತ ಕೊಟ್ಟಿದ್ದಾನೆ. ನೀವು ಬಹಳ ಮಕ್ಕಳನ್ನು ನೋಡಿ, ಚಿಕ್ಕಂದಿನಲ್ಲೇ ಭಯಂಕರ ಯಶಸ್ಸು ಪಡೆದ ಮಕ್ಕಳೆಲ್ಲ ಇರ್ತಾರೆ. ಸಂಗೀತದಲ್ಲಿ ಟಾಪ್ ಆಗ್ತಾರೆ, 15 ವರ್ಷ ಅನ್ನೋದ್ರೊಳಗೆ ಹೆಸರು ಬರುತ್ತೆ, ಇನ್ನಿಲ್ಲದಂತಹ ಯಶಸ್ಸು ಕಾಣ್ತಾರೆ. ನಾನು ಹೀಗೆ ಹೇಳ್ತೇನೆ ಅಂತ ತಪ್ಪು ತಿಳಿಬೇಡಿ, 40 ಅನ್ನುವಾಗ ಇಲ್ಲವಾಗ್ತಾರೆ. ನೀವು ಮ್ಯಾಂಡೋಲಿನ್ ಶ್ರೀನಿವಾಸನ್ನು ನೋಡಿ, ಅಥವಾ ಯಾರನ್ನೇ ಅತ್ಯಂತ ಪ್ರಸಿದ್ಧ ಮಕ್ಕಳ ಅವಸ್ಥೆಯಲ್ಲೇ ಟಾಪ್ ಮೋಸ್ಟ್ ಅನ್ನಿಸಿಕೊಂಡವರು ಇನ್ನೂ 40 ದಾಟುವುದಿಲ್ಲ. ಭಗವಂತ ನೋಡ್ತಿರ್ತಾನೆ, ಎಷ್ಟು ಬೇಕೋ ಅಷ್ಟು ಫಲವನ್ನೆಲ್ಲ ಪಡೆದಾಯಿತು ಇವನು ಇನ್ನು ನನ್ನ ಹತ್ರ ಬರುವುದು ವಾಸಿ ಅಂತ. ಇದು ನಮಗೆ ಎಚ್ಚರ ಇರಬೇಕಾದದ್ದು. ಕರ್ಮ ಅನ್ನುವುದು ನಮ್ಮನ್ನು ಎಚ್ಚರಿಸುವುದಕ್ಕೆ ಇರುವ ಅತ್ಯಂತ ಅದ್ಭುತವಾದ ಕನ್ನಡಿ. ನಾವು ಕರ್ಮದಲ್ಲಿ ನಮ್ಮನ್ನು ನೋಡ್ಕೊಳ್ತಿರ್ಬೇಕು. ಆಗ ನಮ್ಗೆ ಗೊತ್ತಾಗುತ್ತೆ, ಇದು ನಾನು ಮಾಡುವ ಕರ್ಮ ಅಂತ ನನಗೆ ಬಂತಾ, ಮುಗಿಯಿತು. ನಾನು ಮಾಡುವ ಕರ್ಮ ಅಂತ ಬರಬಾರ್ದು, ಇದರ ಫಲ ನನಗೆ ಸಿಕ್ಕಬೇಕು ಅಂತ ಅಪೇಕ್ಷೆ ಪಡಬಾರ್ದು. ಎಷ್ಟಿದೆ ನೋಡಿ, ಈ ಪಾಠ ಮಾಡ್ತೀನಪ್ಪ, 1 ತಿಂಗಳು ಪಾಠ ಮಾಡಿದ್ದಕ್ಕೆ ನಂಗೆ ಸಂಬಳ ಬರಬೇಕು ಅಂತ ಅಪೇಕ್ಷೆ ಪಡಬಾರ್ದು. ಬಂತು ಅಂದರೆ ಅದು ನನ್ನ ಕರ್ಮಕ್ಕೆ ಅವರು ತಾವಾಗಿ ತಿಳಿದುಕೊಟ್ಟ ಯಾವುದೋ ಒಂದು ಗೌರವ ಸಂಭಾವನೆ, ಅದನ್ನು ಒಳಿತಿಗೆ ಬಳಸ್ತೇನೆ, ಮುಗೀತು. ಅದಕ್ಕೆ ಅಟ್ಯಾಚ್ಡ್ ಅಲ್ಲ, ಅದನ್ನೇ ಇವತ್ತು ಇಷ್ಟು ಬರಬೇಕು ಅಂತ ದುಡಿಯುವುದಲ್ಲ. ಹಾಗಾದರೆ ಹೋಯಿತು. ನಾವೆಲ್ಲ ಮಾಡೋದು ಇವತ್ತಿಷ್ಟು ಬರಬೇಕು ಅಂತಲೇ ದುಡಿಯುವುದು. ಅದೆಲ್ಲವನ್ನು ಕಳಚಿಕೊಳ್ಳಿ ಅನ್ನೋದೇ ಸ್ಪಷ್ಟ ನಿರ್ದೇಶ ಕೃಷ್ಣನದ್ದು. ಅಷ್ಟು ಮಾತ್ರ ಅಲ್ಲ, ಒಂದು ವೇಳೆ ನೀವು ಫಲವನ್ನು ಅಪೇಕ್ಷಿಸದೇ ಇದ್ದಿರಿ, ಬಹಳ ಒಳ್ಳೆಯದು. ಫಲವನ್ನು ಅಪೇಕ್ಷಿಸದೇ ಇರುವ ಸ್ಥಿತಿ ಸಾಧ್ಯ ಆಗಲಿಲ್ಲ, ಫಲ ಬಂತು, ಆಗಲಾದರೂ ನೆನಪಿಟ್ಟುಕೊಳ್ಳಿ, ಇದಕ್ಕೆ ಹೇತು ನಾನು ಅಲ್ಲ, ನಾನು ಕಾರಣನಲ್ಲ. ಇದು ಅವನ ಇಚ್ಛೆ, ಅವನು ಕೊಟ್ಟಿದ್ದಾನೆ. ನನಗೆ ಬೇಕೋ ಬೇಡವೋ ಅವನು ಕೊಟ್ಟಿದ್ದಾನೆ. 2 ಸಾಧ್ಯತೆ, ಅವನು ಕೊಟ್ಟಿದ್ದಾನೆ ಅಂತ ಸ್ವೀಕರಿಸುವುದು, ನನಗೆ ಬೇಡಪ್ಪ ನಾನು ಅದನ್ನು ಅಪೇಕ್ಷಿಸಿಲ್ಲ ಅಂತ ಸಿದ್ದೇಶ್ವರ ಶ್ರೀಗಳ ಹಾಗೆ ಅದನ್ನೂ ನಿರಾಕರಿಸುವುದು. ಹಾಗಾದರೆ ಕರ್ಮದಲ್ಲಿ ಅಟ್ಯಾಚ್ ಆಗಬಾರ್ದು.
ಕರ್ಮದ ಫಲವನ್ನು ಅಪೇಕ್ಷೆ ಪಡಬಾರ್ದು. ಒಂದು ವೇಳೆ ಒಳ್ಳೆ ಫಲ ಬಂದರೆ ಅದಕ್ಕೆ ನಾನು ಕಾರಣ ಅಂತ ಭಾವಿಸಬಾರ್ದು. ಹಾಗಾದರೆ ಕರ್ಮವೇ ಮಾಡದೇ ಇದ್ದರೆ ಒಳ್ಳೆಯದಲ್ಲ ಅಂತ ನಮಗೊಂದು ಯೋಚನೆ ಬರಬಹುದು ಅಲ್ವಾ? ಸುಮ್ಮನೆ ಮಾಡದೇ ಇರೋದು ಒಳ್ಳೆಯದು. ಇದೆಲ್ಲ ಗಲಾಟೆ ಇಲ್ವಲ್ಲ? ಮಾಡಿದರೆ ಅಲ್ವಾ ಡಿಟ್ಯಾಚ್ಮೆಂಟು, ಫಲ ಬೇಡ, ಫಲ ಬಂದರೂ ನಾನಲ್ಲ, ಈ ಫಲವೇ ಬೇಡ, ಅದರದ್ದು ಯೋಚನೆ ಬೇಡ. ನಾನು ಸನ್ಯಾಸಿಯಪ್ಪ, ಭಗವಂತ ಹೇಳಿದ್ದಾನೆ ಕರ್ಮದ ಫಲ ನಿರೀಕ್ಷೆ ಮಾಡಬೇಡ, ಕರ್ಮಕ್ಕೆ ನಾನು ಕಾರಣ ಅಂತ ಭಾವಿಸಬೇಡ, ಕರ್ಮದ ಬಗ್ಗೆ ಅಟ್ಯಾಚ್ಮೆಂಟ್ ಬೇಡ. ಅದಕ್ಕೆ ನಾನೆಲ್ಲ ಸಂಘವನ್ನೇ ತ್ಯಾಗ ಮಾಡಿದ್ದೇನೆ. ಕರ್ಮ ಸಂಘವನ್ನು ಅಂದರೆ ಮಾತೇ ಸಂಗೋಸ್ತು ಅಕರ್ಮಣಿ. ಕೃಷ್ಣ ಬಹಳ ಬಹಳ ಕ್ಲಿಯರ್ ಕಟ್. ಎಂದೂ ಕೂಡ ಕರ್ಮದಿಂದ ವಿಮುಖರಾಗಬೇಡಿ. ಮಾಡಬೇಕಾದ ಕರ್ಮ ಮಾಡಲೇಬೇಕು. ಬೆಳಿಗ್ಗೆ ಎದ್ದಾಗ ಇಷ್ಟು ಕರ್ಮ ಅಂತ ಇದೆ, ಮಾಡಿಯೇ ಹೊರಡು. ಕರ್ಮ ಮಾಡದವನು ನನಗೆ ಸೇರುವುದಿಲ್ಲ ಅಂತ ಕೃಷ್ಣ ಬಹಳ ಘಂಟಾಘೋಷವಾಗಿ ಮುಂದೆ ಹೇಳ್ತಾನೆ. ಕರ್ಮ ಮಾಡಲೇಬೇಕು. ಹಾಗಾಗಿ ಅದರಿಂದ ಸಂಘವನ್ನು ಕಳ್ಕೊಳ್ತೇನೆ ಅನ್ನೋದು ಮಾತೇ ಸಂಗೋಸ್ತು ಅಕರ್ಮಣಿ. ಅಕರ್ಮದ ಜೊತೆಗೆ ಯಾವತ್ತೂ ಕೂಡ ಸ್ನೇಹ ಮಾಡಿಕೊಳ್ಳಬೇಡ. ಕರ್ಮ ಮಾಡಲೇಬೇಕು. ನಿನಗೆ ಅಟ್ಯಾಚ್ಮೆಂಟ್ ಇಲ್ಲದೆ ಕರ್ಮ ಮಾಡುವುದನ್ನು ಕಲಿಯುವುದೇ ನಿನ್ನ ತಪಸ್ಸು. ಕರ್ಮ ಮಾಡದೇ ಇರುವುದು ತಪಸ್ಸಲ್ಲ. ಭಾಳ ಜನ ಇದೆಲ್ಲ ನನ್ನನ್ನು ಅಡ್ಡಿ ಮಾಡ್ತಿದೆ, ಇಲ್ಲಿ ಇರೋಕ್ಕಾಗಲ್ಲ, ಗಂಡ ಮಕ್ಕಳು ಸಂಸಾರ, ನನಗೆ ಅಧ್ಯಾತ್ಮ ಸಾಧ್ಯ ಇಲ್ಲ, ನಾನು ಇದರಿಂದ ಹೊರಗೆ ಹೋಗ್ತೇನೆ ಅಂತ ಭಾವಿಸ್ತಾರಲ್ಲ. ಯೋಚಿಸಬೇಕು ಕೃಷ್ಣನ ಮಾತನ್ನು. ಇದು ಯಾವುದು ಅಡ್ಡಿ ಅಲ್ಲ, ನಾನು ಮಾಡ್ತೇನೆ, ಇದು ಭಗವಂತ ನನಗೆ ಒಪ್ಪಿಸಿದ ಕರ್ತವ್ಯ, ಇದು ನನ್ನ ಕರ್ತವ್ಯ ಅಂತ ಮಾಡ್ತೇನೆ. ಯಾವ ಅಟ್ಯಾಚ್ಮೆಂಟನ್ನು ನಾನು ಇಟ್ಟುಕೊಳ್ಳದೆ ನಿತ್ಯ ಗಂಡನನ್ನೋ ಹೆಂಡತಿಯನ್ನೋ ನಾನು ಸೇವೆ ಮಾಡ್ತೇನೆ, ನನ್ನ ಕರ್ತವ್ಯ. ನಾನು ಬಂದಿದ್ದೇನೆ ಅಂದರೆ ಇದೇನೋ ಉದ್ದೇಶ ಇದೆ, ಇದನ್ನು ನಾನು ತಪ್ಪಿಸುವುದಿಲ್ಲ. ಮತ್ತು ಇದರಲ್ಲಿ ಒಳಿತೋ ಕೆಡುಕೋ, ನನ್ನನ್ನು ಹೀನಾಯವಾಗಿ ಕಾಣ್ತಾನೋ ಒಳ್ಳೆಯದ ರೀತಿಯಿಂದ ಕಾಣ್ತಾರೋ, ಪರಸ್ಪರ ಸಿಟ್ಟಿದೆಯೋ ಜಗಳವಿದೆಯೋ, ಇದೆಲ್ಲ ಸಂಸಾರದ ಬಂಧನದ ನಾಟಕ. ನಾನು ಇದರಲ್ಲಿ ನನ್ನನ್ನು ಸಂಪೂರ್ಣ ಆತ್ಮನಿಷ್ಠೆಯಿಂದ ಕೆಲಸ ಮಾಡ್ತೇನೆ, ಹೊರಗೆ ಬರೋಲ್ಲ. ಮತ್ತೆ ಇದನ್ನು ಯಾವುದೇ ಒಳಿತುಗಳಿಗೆ ಅವನು ಕಾರಣ ಅಂತ ಅವನಿಗೆ ಅರ್ಪಿಸ್ತೇನೆ. ಹಾಗಂತ ಸಂಸಾರ ಬಂಧನದಿಂದ ವಿಮುಖಳಾಗಿ ಎಲ್ಲೋ ಹೋಗುವುದು, ಸಂಸಾರ ಬಂಧನದಿಂದಲೇ ವಿಮುಖನಾಗಿ ನಾನು ಮತ್ತೆಲ್ಲೋ ಬದುಕ್ತೇನೆ ಅನ್ನುವುದನ್ನು ಮಾಡಲ್ಲ ಅಂತ ನೀವು ಅನ್ವಯಿಸಿಕೊಂಡ್ರೆ ಬದುಕಿನಲ್ಲಿ ಯಾವುದೂ ಅಡ್ಡಿಯಲ್ಲ. ಇಡೀ ಕರ್ಮಫಲ ಮತ್ತು ಕರ್ಮದ ಅಸಂಗದ ಕುರಿತು ಹೇಳುವ ಕೃಷ್ಣನ ಮಾತು. ಕರ್ಮದ ಅಧಿಕಾರ ನಿನಗೆ ಅಂತ ಹೇಳುವಾಗ ಬಹಳ ಜನ ಪ್ರಶ್ನೆ ಕೇಳ್ತಾರೆ, ಅಲ್ಲರಿ ಕರ್ಮ ನಮ್ಮನ್ನು ಯಾಕೆ ಬಂಧಿಸಬೇಕು? ಕೃಷ್ಣನೇ ಹೇಳಿದ್ದಾನಲ್ಲ, ಅದರ ಫಲ ಅದು ಇದೆಲ್ಲ ನಾವು ಯೋಚಿಸಬಾರ್ದು, ಅವನದ್ದೇ ಅಂತ. ಮತ್ತು ನಮ್ಮನ್ನು ಯಾಕೆ ಬಂಧಿಸೋದು? ಪಕ್ಕ ನೆನಪಿಟ್ಟುಕೊಳ್ಳಿ, ಕರ್ಮಣಿ ಏವ ಅಧಿಕಾರಹತೆ. ನೀನು ಮಾಡುವ ಕೆಲಸ ನಿನ್ನ ಅಧಿಕಾರ. ಹಾಗಾಗಿ ಬುದ್ಧಿ ವಿವೇಚನೆ ನಮ್ಮ ಕೈಯಲ್ಲೇ ಕೊಟ್ಟಿದ್ದಾನೆ ಭಗವಂತ, ಹೊರಗಿಟ್ಕೊಂಡಿಲ್ಲ. ಅವನ ಕೈಯಲ್ಲಿ ಇಟ್ಕೊಂಡಿಲ್ಲ. ಅವನು ಎಲ್ಲ ಚಾಯ್ಸ್ ಎದುರುಗಿಟ್ಟು ಯಾವುದು ಮಾಡ್ತಿ ಯಾವುದು ಮಾಡಬೇಡ ಅನ್ನುವುದನ್ನು ನಮ್ಮ ಚಾಯ್ಸಿಗೆ ಬಿಟ್ಟಿದ್ದಾನೆ. ನೀವೇ ಚೂಸ್ ಮಾಡಿದವರು ಈ ಕರ್ಮ ಮಾಡ್ತೇನೆ ಅಂತ. ಆದ್ದರಿಂದ ಅದರ ಬಂಧನ ಅಥವಾ ಬಿಡುಗಡೆ ಅದು ಆ ಕರ್ಮದ ಫಲವಾಗಿ ನಾವು ಅನುಭವಿಸಲೇಬೇಕು. ಬಿಡುಗಡೆ ಯಾವಾಗ? ಅದಕ್ಕೆ ಅಟ್ಯಾಚ್ ಆಗದೆ ಇದು ಭಗವಂತ ಇದನ್ನು ಒಪ್ಪಿಸಿದ್ದಾನೆ ಅಂತ ಭಾವಿಸಿ ಮಾಡಿದಾಗ. ಹೀಗೆಲ್ಲ ಬಹಳ ಅರ್ಥ ಸಾಧ್ಯತೆಗಳಿರುವ ಕರ್ಮ ಫಲವನ್ನು ಜಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾನೆ. ಯಾಕೆ? ಅವನು ಕರ್ಮ ಮಾಡುವುದಿಲ್ಲ ಅಂತ ಕೂತಿದ್ದಾನೆ, ಶಸ್ತ್ರಗಳನ್ನು ಕೆಳಗಿಟ್ಟು. ನೀನು ಯುದ್ಧ ಮಾಡುವುದಿಲ್ಲ ಅಂತ ಕೂತಿದ್ಯಲ್ಲ, ಅದು ಅಕರ್ಮಣ. ಅದನ್ನು ಮಾಡಬೇಡ. ನೀನು ಅದರ ಜೊತೆಗೆ ಯಾವತ್ತೂ ಕೂಡ ಮಾಡಬೇಡ ಸಂಘವನ್ನು. ಆ ಥರದ ಅಕರ್ಮ ಯಾವತ್ತೂ ಕೂಡ ಒಳ್ಳೆಯದಲ್ಲ, ಯುದ್ಧ ಮಾಡಲೇಬೇಕು. ಆದ್ದರಿಂದ ಅಕರ್ಮದಿಂದ ಹೊರಗೆ ಬಾ. ಇಷ್ಟೆಲ್ಲ ಹೇಳಿ ಭಗವಂತ ಹೇಳ್ತಾನೆ, ನಾನು ಹೇಳುವ ಈ ಕರ್ಮ ಅಕರ್ಮ ಮತ್ತು ಫಲಹೇತು ಇದೆಲ್ಲ ಅರ್ಥವಾಗುವುದು ಕೇವಲ ಸಮಾಧಾನ ಚಿತ್ತದಿಂದ ನಿರಂತರವಾಗಿ ಭಗವತ್ ತತ್ವವನ್ನು ತಿಳಿಯಲು ಅಪೇಕ್ಷೆ ಪಡುವ ಯೋಗಿಗೆ ಮಾತ್ರ ಅಂತ. ಯೋಗಿಗಲ್ಲದೆ ಇನ್ನೊಬ್ಬನಿಗೆ ಇದು ಅರ್ಥವಾಗುವುದಿಲ್ಲ. ಒಬ್ಬ ಯೋಗಿ ಮಾತ್ರ ನಾನು ಹೇಳುವ ಏನು ಇದು ಕರ್ಮ ಅಂದರೆ ಏನು, ಇದರಲ್ಲಿ ನನ್ನ ಅಧಿಕಾರ, ಇದರ ಆಚೆಗೆ ಭಗವಂತನ ಅಧಿಕಾರ ಎಷ್ಟು, ಇದರ ಫಲ ಎಷ್ಟು, ಇದರ ಫಲದಿಂದ ಕಳಚಿಕೊಂಡು ನಿಲ್ಲುವ ನನ್ನ ನಿಸ್ಪೃಹ ಭಾವ ಎಷ್ಟು, ಇದೆಲ್ಲ ಎಲ್ಲರಿಗೂ ಅರ್ಥ ಆಗುವುದಿಲ್ಲ ಅಂದ ಕೃಷ್ಣ. ಅದಕ್ಕೊಂದು ಸಾಧನೆ ಬೇಕು, ಅದಕ್ಕೊಂದು ಪರಿಶ್ರಮ ಬೇಕು. ಪರಿಶ್ರಮ ಇಲ್ಲದವರು ಹೀಗೆ ಅದನ್ನು ಅಟ್ಯಾಕ್ ಮಾಡ್ಕೊಂಡು ಕೂತ್ಕೋತಾರೆ. ಪರಿಶ್ರಮಿಸಿದವರಿಗೆ ಅದು ಅರ್ಥವಾಗ್ತದೆ. ಅವರು ಮಾತ್ರ ಯೋಗಸ್ಥಃ ಕುರು ಕರ್ಮಾಣಿ. ಯೋಗ ಅಂದರೆ ಏನು? ತಿಳಿದು ಮಾಡುವ ಜಾಣತನ ಅಂತ. ಯೋಗಸ್ಸು ಕರ್ಮ ಕೌಶಲಂ ಅಂತ ವ್ಯಾಖ್ಯಾನ ಕೊಟ್ಟಿದ್ದಾನೆ ಕೃಷ್ಣ. ಯೋಗ ಅಂದರೆ ಒಂದು ಕರ್ಮ ಮಾಡುವಾಗ ಇದು ನಾನು ಮಾಡುವವನಲ್ಲ,
ನನಗೆ ಬಂದಿರುವ ಕರ್ತವ್ಯ ಭಗವಂತ ಒದಗಿಸಿದ್ದಾನೆ, ಅವನ ನಿಷ್ಠೆಯಲ್ಲಿ ಮಾಡ್ತೇನೆ. ಇದರ ಫಲಾಫಲಗಳು ಅವನಿಗೆ, ಒಳಿತಾದರೂ ಅವನ ಪಾದಕ್ಕೆ ಸಮರ್ಪಣೆ, ಕೆಡುಕಾದರೂ ಅದು ಅವನ ಅನುಗ್ರಹ ಅಂತ ಭಾವಿಸ್ತೇನೆ. ನನ್ನ ಎಲ್ಲ ಫಲಗಳಿಗೆ ಅವನೇ ಕಾರಣ. ನಾನು ಈ ಕರ್ಮವನ್ನು ಮಾತ್ರ ಬಿಟ್ಟು ನನ್ನಷ್ಟಕ್ಕೆ ಆಲಸಿಯಾಗಿ ಕೂತ್ಕೊಳ್ಳಲ್ಲ, ಕರ್ಮ ಮಾಡ್ತೇನೆ ಅಂತ ಯಾವನು ತಿಳಿತಾನಲ್ಲ, ಅದು ತಿಳಿವಳಿಕೆ, ಅದು ಯೋಗ. ತಿಳಿವಳಿಕೆಯಿಂದ ಕೆಲಸ ಮಾಡುವುದು. ನಮ್ಮದೆಲ್ಲ ಕರ್ಮಗಳು ಎಷ್ಟೋ ಬಾರಿ ಒಂದು ಕೆಟ್ಟ ಫಲಕ್ಕೆ ಕಾರಣವಾಗುವುದು, ಅಥವಾ ಅತೀ ಫಲ ಕೊಟ್ಟಿತು ಅಂತ ಸುಖಪಟ್ಟು ನಾವು ಮೈ ಮರೆಯುವುದಕ್ಕೆ ಕಾರಣವಾಗುವುದು ನಮಗೆ ಕರ್ಮದ ಬಗ್ಗೆ ಪರಿಜ್ಞಾನ ಇಲ್ಲದೆ. ಅದು ಯಾರಿಗಿದೆ? ಯೋಗಿಗೆ ಇದೆ. ಅವನು ತಿಳಿದು ಮಾಡ್ತಾನೆ. ಆದ್ದರಿಂದ ಯೋಗ ಅಂದರೆ ತಿಳಿದು ಮಾಡುವ ಜಾಣತನ. ಯೋಗಸ್ಥಃ ಕುರು ಕರ್ಮಾಣಿ. ನೀನು ಒಬ್ಬ ಯೋಗಿಯ ಹಾಗೆ ಕರ್ಮ ಮಾಡು, ತಿಳಿದು ಮಾಡು, ಜ್ಞಾನಿಯ ಹಾಗೆ ಕರ್ಮದ ಜೊತೆಗಿರು. ಆಗ ನಿನಗೆ ಕರ್ಮದ ಬಗ್ಗೆ ನಾನು ಹೇಳಿದ ಎಲ್ಲವೂ ಅರ್ಥವಾಗ್ತದೆ. ಅಲ್ಲದೆ ಹೋದವರಿಗೆ ಈ ನನ್ನ ಕರ್ಮದ ಮಾತು, ಇಂದ್ರಿಯಗಳು ಅದರಿಂದ ದಾಟುವ ಕ್ರಮ, ನಾನು ಹೇಗೆ ನನ್ನಿಂದ ಆ ಕರ್ಮವನ್ನು ದೂರ ಇಟ್ಟು ಮಾಡುವುದು ಯಾವುದು ಅರ್ಥವಾಗುವುದಿಲ್ಲಪ್ಪ. ಸಮಾಧಿಸ್ಥ ಅವಸ್ಥೆಯಲ್ಲಿದ್ದ ಒಬ್ಬ ಸಮಾಧವು ಅವನಿಗೆ ಮಾತ್ರ ಇದು ಅರ್ಥ ಆಗ್ತದೆ ಅಂತ ಕೃಷ್ಣ ಹೇಳಿ ತನ್ನ ಮಾತನ್ನು ಇನ್ನು ಮುಂದುವರಿಸುವವನಿದ್ದನೋ ಗೊತ್ತಿಲ್ಲ. ಕೃಷ್ಣನ ಮಾತನ್ನು ಕೇಳಿದವ ನಿಮ್ಮ ಪ್ರಕಾರ ಒಬ್ಬ ಹೇಡಿ, ಒಬ್ಬ ಯುದ್ಧ ಸೋತವ, ಒಬ್ಬ ನಪುಂಸಕ, ಒಬ್ಬ ಅಜ್ಞಾನಿ ಅಂತ ಇಟ್ಟುಕೊಳ್ಳೋಣ. ಒಂದು ವೇಳೆ ಅವನು ಹೇಡಿ, ಯೋಧ, ಕ್ಷತ್ರಿಯ, ಸೋತವ, ಅವ ಈಗ ಯುದ್ಧ ಮಾಡಲಿಕ್ಕೆ ಆಗದೆ ಇರುವಂತಹ ಒಬ್ಬ ಪಲಾಯನವಾದಿ ಅಂತಾದರೆ, ಇಷ್ಟರವರೆಗೆ ಕೃಷ್ಣ ಹೇಳಿದ ಮಾತುಗಳಲ್ಲಿ ಕೃಷ್ಣ ಹೇಳಿದ ನಿನ್ನ ಕ್ಷಾತ್ರ ಧರ್ಮಕ್ಕೆ ಇದು ಉಚಿತವಲ್ಲ ಅಂತ ಮಾತು ಹೇಳಿದ್ದಾನೆ. ಇದು ದೇಹಿ ಅನ್ನುವ ಒಂದು ವಿಷಯ ಇದೆಯಪ್ಪ, ದೇಹ ಮಾತ್ರ ಅಲ್ಲ ಅನ್ನೋ ಒಂದು ವಿಷಯ ಹೇಳಿದ್ದಾನೆ. ದೇಹದ ಆಚೆಗೆ ದೇಹಿ ಇದ್ದಾನೆ ಅಂತ. ಅದರ ಜೊತೆಗೆ ಮೂರನೆಯದ್ದು ಹೇಳಿದ ಕರ್ಮ ಮಾಡಬೇಕಪ್ಪ, ಕರ್ಮ ಮಾಡುವಾಗ ಹೇಗೆ ಮಾಡಬೇಕು ಹೇಳಿದ್ದಾನೆ. ನಾಲ್ಕನೆಯ ವಿಷಯ ಅರ್ಜುನನಿಗೆ ಕೃಷ್ಣ ಹೇಳಿದ್ದು, ಇದನ್ನು ತಿಳಿಯುವವನು ತುಂಬ ತುಂಬ ಸಾಧನೆ ಮಾಡಿದ ಒಬ್ಬ ಯೋಗಿ ಮಾತ್ರ ಅಂತ. ನಿಮಗೆ ನಾನು ಹೇಳಿದೆ ಪ್ರಹಸನ್ನಿವ ಅಂತ. ಕೃಷ್ಣ ಮೆಲು ನಗೆ ನಕ್ಕ. ಯಾವಾಗ? ಅವನು ಹೇಳಿದ ಮಾತುಗಳನ್ನು ಕೇಳಿ. ಅರ್ಜುನನಿಗೆ ಏನಾಗಿದೆ ಅಂತ ಗೊತ್ತಾಗಿ ಖುಷಿಪಟ್ಟ ಅಂತ ಹೇಳಿದೆ. ಕೃಷ್ಣ ಖುಷಿಪಟ್ಟ. ನಿಜವಾಗಿ ಮುಟ್ಟಬೇಕಾದಲ್ಲಿಗೆ ಪೆಟ್ಟು ಮುಟ್ಟಿದೆ ಅಂತ ಖುಷಿಯಾಯಿತು ಕೃಷ್ಣನಿಗೆ. ಅವನು ಅದರ ಮುಂದುವರಿದ ಭಾಗವನ್ನು ಇಲ್ಲಿ ನೀವು ನೋಡ್ತೀರಿ. ಅರ್ಜುನನಿಗೆ ಎಲ್ಲಿಗೆ ಮುಟ್ಟಿತ್ತಲ್ಲ ಪ್ರಶ್ನೆ, ಅದು ಕರ್ಮದ ಬಗ್ಗೆ ಪ್ರಶ್ನೆ ಕೇಳಲಿಲ್ಲ ಅರ್ಜುನ. ಅವನು ದೇಹಿ ಜೀವನ ಬಗ್ಗೆ ಪ್ರಶ್ನೆ ಕೇಳಲಿಲ್ಲ. ಅವನು ತನ್ನ ಕ್ಷಾತ್ರ ಧರ್ಮದ ಬಗ್ಗೆ ಪ್ರಶ್ನೆ ಕೇಳಿ, ಹಾಗಾದ್ರೆ ನಾನು ಹೇಗೆ ಹೋರಾಡಬೇಕು ಹೇಳು ಅಂತ ಎದ್ದು ನಿಲ್ಲಲಿಲ್ಲ. ಅವ ಕೇಳಿದ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ. ಆಮೇಲೆ ಸ್ಥಿತಧೀಹಿ ಕಿಂ ಪ್ರಭಾಷೇತ ಕಿಂ ಆಸೀತ ವ್ರಜೇತ ಕಿಂ. ನೋಡಿ, ಪುಟ್ಟ ಮಗು ಪೆಟ್ಟು ತಿಂದು ಬಿದ್ದಿದೆ. ಹೊಡೆತ ತಿಂದ ಅರ್ಜುನನ ಒಳಗೊಂದು ಎಚ್ಚರಾದ, ಇದೇ ಕಣ್ಣು ಬಿಡುವ ಭಗವಂತನನ್ನು ಮತ್ತು ಭಗವತ್ ತತ್ವವನ್ನು ಅರಸುವ ಹುಡುಕುವ ಜಿಜ್ಞಾಸು ಎಚ್ಚರಾಗಿದ್ದಾನೆ. ಆ ಮಗುವಿಗೆ ಹಸಿವು ಯಾವುದು? ಈಗ ಯುದ್ಧ ಹೇಗೆ ಮಾಡಬೇಕು ಅನ್ನುವ ಕರ್ಮವಲ್ಲ, ಈ ಜೀವ ಸಾಯುವುದಿಲ್ಲ ಶಾಶ್ವತ ಅದೂ ಅಲ್ಲ, ಕರ್ಮವನ್ನು ದಾಟುವುದಕ್ಕೆ ಒಂದು ಸ್ಥಿತಪ್ರಜ್ಞ ಅವಸ್ಥೆ ಇದೆ ಅಂತ ಹೇಳಿದ ನೋಡಿ, ಅದು ಯಾವುದು ಅಂತ ಪ್ರಶ್ನೆ ಬಂತು. ಸಾಮಾನ್ಯ ಪ್ರಶ್ನೆ ಬಂದಿತಾ ಅರ್ಜುನನಿಗೆ? ಅರ್ಜುನನಿಗೆ ಬಂದದ್ದು ಅಸಾಮಾನ್ಯ ಪ್ರಶ್ನೆಯೇ ಅಲ್ವಾ? ಒಬ್ಬ ಯೋಧನಿಗೆ ಬರುವ ಪ್ರಶ್ನೆಯೇ ಅಲ್ಲ, ಅಧ್ಯಾತ್ಮವನ್ನು ತಿಳಿಯಬೇಕು ಅನ್ನೋವನಿಗೆ ಬರುವ ಪ್ರಶ್ನೆ. ಅವನು ಕೇಳಿದ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಅವನ ಲಕ್ಷಣಗಳೇನು? ನೀನೀಗ ಒಬ್ಬ ಸ್ಥಿತಪ್ರಜ್ಞನಿಗೆ ಈ ಕರ್ಮ ಎಲ್ಲ ಅರ್ಥ ಆಗ್ತದೆ ಅಂತಿ, ಅವನ ಲಕ್ಷಣಗಳೇನು ಕೃಷ್ಣ? ಆಮೇಲೆ ಅವನ ಸಮಾಧಿಸ್ಥ ಅವಸ್ಥೆ ಅಂದರೆ ಹೇಗಿರುತ್ತೆ? ಅವನು ಹೇಗೆ ಸಮಾಧಿಸ್ಥ ಅವಸ್ಥೆಗೆ ಬರ್ತಾನೆ? ಅವನ ಕಿಂ ಪ್ರಭಾಷೇತ, ಅವನು ಹೇಗೆ ಮಾತಾಡ್ತಾನೆ? ಒಂದು ಪುಟ್ಟ ಮಗು ಕೇಳಿದ ಹಾಗೆ ಭಾಸವಾಗ್ತದೆ ನೋಡಿ, ಅವನು ಹೇಗೆ ಮಾತಾಡ್ತಾನೆ? ಇದುವರೆಗೆ ತಾನು ನೋಡಿಲ್ಲ ಅನ್ನುವ ಹಾಗೆ ಅರ್ಜುನ ಹೇಳ್ತಿದ್ದಾನೆ. ಎದುರಿಗೆ ಇದ್ದಾನೆ ಈ ಕೃಷ್ಣ, ಗೊತ್ತಿಲ್ಲ ಅರ್ಜುನನಿಗೆ.
ಅವನು ಹೇಗೆ ಮಾತಾಡ್ತಾನೆ? ಕಿಂ ಆಸೀತ, ಅವನು ಹೇಗೆ ಕೂತ್ಕೊಳ್ತಾನೆ? ವ್ರಜೇತ ಕಿಂ, ಹೇಗೆ ನಡೆದಾಡ್ತಾನೆ? ಅವನ ಲಕ್ಷಣಗಳನ್ನು ಹೇಳು. ಆತ್ಮನಿಯೇವ ಆತ್ಮನಾ ತುಷ್ಟ ಸ್ಥಿತಪ್ರಜ್ಞ. ಅಂದರೆ ಯಾರು ತನ್ನ ಆತ್ಮದಲ್ಲಿ ತಾನು ಆತ್ಮರತಿಯಿಂದ ಸಂತುಷ್ಟನಾಗಿರ್ತಾನಲ್ಲ, ಅವನು ಸ್ಥಿತಪ್ರಜ್ಞಸ್ಯ ತದುಚ್ಯತೆ. ಅವನು ತನ್ನ ಪಾಡಿಗೆ ತಾನು ಸುಖಿ. ಅದಕ್ಕೆ ಇನ್ನೊಂದು ಡಿಪೆಂಡೆನ್ಸಿ ಇಲ್ಲ. ನಮಗೆ ಸುಖ ಆಗಬೇಕಾದ್ರೆ ಕುಡಿಬೇಕು, ನಮಗೆ ಸುಖ ಆಗಬೇಕಾದ್ರೆ ಗಂಡು ಅಥವಾ ಹೆಣ್ಣು ಬೇಕು, ನಮಗೆ ಸುಖ ಆಗಬೇಕಾದ್ರೆ ಯಾವುದೋ ಚೆನ್ನಾದ ಆಹಾರ ಊಟ ಮಾಡಬೇಕು, ನಮಗೆ ಸಂತೋಷ ಆಗಬೇಕಾದ್ರೆ ಗೆಳೆಯನೋ ಗೆಳತಿಯೋ ಯಾವುದೋ ಸಂಘ ಬೇಕು. ಸುಖ ಇನ್ನೊಂದಕ್ಕೆ ಅವಲಂಬಿಸಿ ಆಗ್ತದೆ ನಮ್ಮಲ್ಲಿ. ಡಿಪೆಂಡೆನ್ಸಿ. ಡ್ರಗ್ಸ್ ತಗೊಂಡಾಗ ಆನಂದ ಅಲ್ವಾ, ಒಂದು ವೇಶ್ಯೆ ಹತ್ರ ಹೋದಾಗಲೇ ಸುಖ. ಅದಲ್ಲದ ಒಂದು ಸುಖ ಯಾವುದೋ ಇದೆಯಲ್ಲ, ಅದು ಆತ್ಮನಿಯೇವ ಆತ್ಮ. ತನ್ನ ಆತ್ಮದಲ್ಲಿ ತಾನು ಆತ್ಮನು ತುಷ್ಟ, ಸಂತುಷ್ಟನಾಗಿ ಇರುವುದು. ಅವನಿಗೆ ಇನ್ನೊಂದರ ಕೊರತೆ ಇಲ್ಲ. ತನ್ನ ಪಾಡಿಗೆ ತಾನು ಸುಖವಾಗಿರುವವರು, ತಮ್ಮ ಬದುಕಿನಲ್ಲಿ ಸಂತುಷ್ಟವಾಗಿರುವವರು ಹೊರಗೆ ಹುಡುಕಬೇಕಾಗಿಲ್ಲ. ಅವರು ತಮ್ಮ ಪಾಡಿಗೆ ತಾವು ಸಂತುಷ್ಟರಿದ್ದರೆ ಅವರಿಗೆ ಚಟದ ಅಪೇಕ್ಷೆ ಇಲ್ಲ, ಸಂಘದ ಅಪೇಕ್ಷೆ ಇಲ್ಲ, ಯಾರೋ ಬೇಕು ಅಂತ ಅನಿಸಲ್ಲ, ಮದುವೆ ಬೇಕು ಅನಿಸಲ್ಲ. ಅವರು ಯಾವುದೋ ಇತರ ಹೊರಗಿನ ಅವಯವ ಆಕಾರಗಳಿಗೆ ತಮ್ಮನ್ನು ಅವಲಂಬಿಸಿಕೊಂಡಿಲ್ಲ ಅಂತ ನೀವು ಜನರಲ್ಲಿ ನೋಡಿ. ಅವರೇನು ಸಾಧಕರು ಇರಬೇಕಾಗಿಲ್ಲ. ಅಂಥವರು ತಾವು ತೀರ್ಮಾನ ಮಾಡ್ಬೋದು, ನಾನು ನನ್ನಷ್ಟಕ್ಕೆ ಸುಖಿ ಇದ್ದೇನೆ, ಯಾಕೆ ಗಲಾಟೆ. ಅವನು ಸ್ಥಿತಪ್ರಜ್ಞಸ್ಯ ತದುಚ್ಯತೆ. ಆದರೆ ಅದು ಅರಿವಿನ ಭಾಗವಾಗಬೇಕು ಅಷ್ಟೇ. ಆಗ ಕೃಷ್ಣ ಹೇಳ್ತಾನೆ, ಅವನು ಹೇಗಿರ್ತಾನೆ? ದುಃಖೇಶು ಅನುದ್ವಿಗ್ನ ಮನಃ, ಸುಖೇಶು ವಿಗತ ಸ್ಪೃಹ, ವೀತರಾಗ ಭಯಕ್ರೋಧ. ನೋಡಿ, ಅವನಿಗೆ ದುಃಖದಲ್ಲಿ ಭಯಂಕರ ಆವೇಗ ಆಗಲ್ಲ, ಅನುದ್ವಿಗ್ನ. ಮತ್ತು ಸುಖೇಶು ವಿಗತ ಸ್ಪೃಹ, ಬಹಳ ಸಂತೋಷ ಆದ ಕೂಡಲೇ ಕುಣಿದಾಡುವಂಥ ಖುಷಿ ಎಲ್ಲ ಆಗಲ್ಲ ಅವನಿಗೆ. ಇದನ್ನು ಕೇಳಿದ ಕೂಡಲೇ ನಮಗೆಲ್ಲ ಜನರಲ್ಲಿ ಏನು ಅನಿಸುತ್ತೆ? ಇದು ಬರೀ ಬೋರ್ ಅಲ್ವಾ, ಡ್ರೈ ಅಲ್ವಾ, ಈ ಥರ ಎಂಥದಿರೋದು, ಕಲರ್ಲೆಸ್. ಖುಷಿ ಆಗುವ, ಭಯಂಕರ ಕುಣಿಬೇಕು, ಮಜಾ ಮಾಡಬೇಕು, 4 ಜನರನ್ನು ಸೇರಿಸ್ಬೇಕು, ಹ್ಯಾಪಿ ಬರ್ತ್ಡೇ ಅನ್ನಬೇಕು, ಕೇಕ್ ಕಟ್ ಮಾಡಬೇಕು, ಪಾನೀಯ ಕುಡಿಬೇಕು, ಪೇಯ ಕುಡಿದು ಮೈ ಮರಿಬೇಕು. ಅದು ನಿಜಪ್ಪ. ದುಃಖ ಆದ್ಕೊಳ್ಳೆ ಅಯ್ಯೋಯ್ಯೋ ಸತ್ರು ಅಂತ ಹೇಳಿ ಪಕ್ಕದವರ ಬೆನ್ನಿಗೋ ಅಥವಾ ಎದೆಗೋ ಮುಖ ಇಟ್ಟು ಅಳಬೇಕು. ಅತ್ತಾಗ ಅವರು ಬೆನ್ನ ಮೇಲೆ ಕೈಯಾಡಿಸಿ ರಮಿಸಬೇಕು. ಇಲ್ಲಪ್ಪ ನೀನು ದುಃಖಿಸಬೇಡ, ನಾನಿದ್ದೇನೆ ಅನ್ಬೇಕು. ಅದು ನಿಜವಾದ ಕಲರ್ಫುಲ್ ಜೀವನ. ಇವನೆಂಥದ್ದು, ಇವನಿಗೆ ಏನೂ ಆಗೋದಿಲ್ಲ ಅಂತೆ, ಮನುಷ್ಯನ ಅಲ್ವಾ ನಾವು ಭಾವಿಸ್ತೇವೆ. ಸ್ವಲ್ಪ ಯೋಚನೆ ಮಾಡಿ, ಅವನಷ್ಟು ಸಂತುಷ್ಟ ಯಾರೂ ಇಲ್ಲ. ಬದುಕಿನ ಅತ್ಯಂತ ಕಲರ್ಫುಲ್ ಅವಸ್ಥೆ ಇದ್ದರೆ ಸಂತೋಷ ಒಂದೇ. ಆನಂದ ಸ್ಥಿತಿ ಅವನಿಗೆ ಕಾಯಂ ಇರ್ತದೆ. ಆದರೆ ಅವನಿಗೆ ಇಲ್ಲಿ ಯಾವುದೋ ದುಃಖ ಸಂಭವಿಸುವಾಗ ಅವನು ಭಗವಂತನಿಗೆ ಕನೆಕ್ಟ್ ಆಗ್ತಾನೆ. ಆನಂದದ ತುತ್ತ ತುದಿ. ಈ ದುಃಖ ಅವನಿಂದ. ಈಗ ಅವನು ಇದನ್ನು ಯಾಕೋ ಉದ್ದೇಶಪೂರ್ವಕ ಕೊಟ್ಟಿದ್ದಾನೆ, ಅವನಿಂದಾಗಿ ಇದು ಸಂಭವಿಸಿದೆ. ಇದು ಅವನಿಗೆ ಗೊತ್ತು ಯಾಕೆ ಕೊಟ್ಟಿದ್ದ. ಏವಮಪಿ ಅಶುಭಂ ಕರ್ಮ ನ ಭೂತೋ ನ ಭವಿಷ್ಯತಿ ಅಂತ ವೇದವ್ಯಾಸರು. ಕೆಡುಕು ಹಿಂದೆ ಆಗಿಲ್ಲ, ಮುಂದೆ ಆಗುವುದಿಲ್ಲ. ಮತ್ತು ಈಗ ಒಂದು ಸತ್ತಿತು, ನನ್ನ ಮುಂದೆ ನನ್ನ ಮಗ ಸತ್ತ. ಸಾಯುವ ಕ್ಷಣದಲ್ಲಿ ನಂಗೆ ಅನ್ನಿಸ್ಬೇಕು, ಈ ಮಗು ಈ ಕ್ಷಣ ಸತ್ತದ್ದು ಅದರ ಒಳಿತಿಗಾಗಿ, ಆದ್ದರಿಂದ ಭಗವಂತ ಅದನ್ನು ವ್ಯವಸ್ಥೆ ಮಾಡಿದ್ದಾನೆ ಅಂತ ಅನ್ನಿಸಿದರೆ ನಾನು ಇಮಿಡಿಯೇಟ್ ಭಗವಂತನಿಗೆ ಕನೆಕ್ಟ್ ಆಗ್ತಾನೆ. ಈ ಮಗುವಿನ ದುಃಖಕ್ಕೆ ಕನೆಕ್ಟ್ ಆಗೋದಿಲ್ಲ. ಅದು ದುಃಖೇಶು ಅನುದ್ವಿಗ್ನ ಮನಃ. ಸುಖೇಶು ತುಂಬ ಸಂತೋಷ ಆದಾಗ ಅರೆ ಭಗವಂತನಿಗೇನೋ ನನ್ನನ್ನು ಖುಷಿಪಡಿಸಬೇಕು ಅಂತ ಇತ್ತು ಕಾಣ್ತದೆ. ಅವನು ನನಗೇನೋ ಖುಷಿ ಕೊಟ್ಟು ತಾನು ಕೂಡ ನನ್ನ ಖುಷಿ ಜೊತೆಗೆ ನನ್ನನ್ನು ನೋಡ್ತಾ ಅನುಭವಿಸ್ತಾ ಇದ್ದಿರಬೇಕು. ಅದು ಅವನ ಭಾವ ಅಂತ ಅವನ ಜೊತೆಗೆ ಇದ್ದು ಬಿಟ್ಟರೆ ಈ ಸುಖಕ್ಕೆ ಮೈ ಮರೆತು ಕುಣಿಯೋದಿಲ್ಲ. ಇದು ಸ್ಥಿತಪ್ರಜ್ಞ. ವೀತ ರಾಗ ಭಯ ಕ್ರೋಧ. ವೀತ ವಿಗತಃ, ಎಲ್ಲದರಿಂದ ಕಳಚಿಕೊಂಡಿದ್ದಾನೆ. ರಾಗದ್ವೇಷಗಳಿಲ್ಲ, ಭಯ ಇಲ್ಲ, ಕ್ರೋಧ ಇಲ್ಲ. ಅವನು ಸ್ಥಿತಪ್ರಜ್ಞ. ಇದನ್ನು ಹೇಳಿ ಕೃಷ್ಣ ಮುಂದೆ ಹೇಳ್ತಾನೆ, ಮನಸ್ಸು ಯಾವಾಗ ನಿರಂತರವಾಗಿ ವಿಷಯಗಳಲ್ಲಿಯೇ ಸಂಗವನ್ನಿಟ್ಕೊಳ್ತದಲ್ಲ, ವಿಷಯ ಅಂದರೆ ಗೊತ್ತು ನಿಮಗೆ, ಇಂದ್ರಿಯ ವಿಷಯಗಳು. ಕಣ್ಣಿಗೆ ನೋಡಬೇಕು ಅಂತ ಅಪೇಕ್ಷೆ, ಕಿವಿಗೆ ಕೇಳಬೇಕು ಅಂತ ಅಪೇಕ್ಷೆ, ಇಂದ್ರಿಯಕ್ಕೆ ಸಂಬಂಧಪಟ್ಟ ಎಲ್ಲ ಅಪೇಕ್ಷೆಗಳು. ಅದು ವಿಷಯಕ್ಕೆ ತನ್ನನ್ನು ಅಂಟಿಸಿಕೊಂಡಾಗ, ಸಂಘ ಅಂದರೆ ಅಂಟಿಸಿಕೊಂಡಾಗ, ಯಾವಾಗ ಇಂದ್ರಿಯ ವಿಷಯಗಳಿಗೆ ಮನಸ್ಸು ಅಂಟಿಸಿಕೊಳ್ತದಲ್ಲ, ಆಗ ಉಪಜಾಯತೆ ಕಾಮಃ,
ಸಂಗಾಸ್ತೇಷು ಉಪಜಾಯತೆ ಕಾಮ, ಅಪೇಕ್ಷೆ ಉಂಟಾಗಲಿಕ್ಕೆ ಶುರುವಾಗ್ತದೆ. ಕಾಮಾತ್ ಭವತಿ ಕ್ರೋಧ, ಕ್ರೋಧಾತ್ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿ ನಾಶ, ಬುದ್ಧಿ ನಾಶಾತ್ ವಿನಶ್ಯತಿ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಯಾರಿಗೆ ವಿಷಯಗಳ ಜೊತೆಗೇ ಅಂಟು ನಂಟು, ಅದನ್ನೇ ಅಟ್ಯಾಚ್ಮೆಂಟ್, ಅದೇ ಬೇಕು, ಅದರ ಸುಖ ದುಃಖಗಳ ಜೊತೆಗೆ ಇರ್ತಾನೆ, ಅವನಿಗೆ ಒಂದಲ್ಲ ಒಂದು ಕಾಮ. ಕಾಮ ಅನ್ನೋದು ಸೆಕ್ಸ್ ಮಾತ್ರ ಅಲ್ಲ, ಅದು ಅಪೇಕ್ಷೆ, ಡಿಸೈರ್. ಸೊ ಒಂದಲ್ಲ ಒಂದು ಆಸೆ ಅದರೊಟ್ಟಿಗೆ ಹುಟ್ಕೊಳ್ಳಿಕ್ಕೆ ಶುರುವಾಗುತ್ತೆ. ನಮಗೆ ಕೋಪ ಬರುವುದೆಲ್ಲ ನಮ್ಮ ಆಸೆ ನೆರವೇರದೇ ಇದ್ದಾಗ. ನಮ್ಮ ಅಪೇಕ್ಷೆ ನಮಗೆ ಕೂಡಲೇ ಒದಗಿತೋ ನಾವು ಸಂತುಷ್ಟರು. ಕಾಮ ಒಂದು ವೇಳೆ ವಿಫಲವಾಯಿತು, ಆವಾಗ ಕ್ರೋಧ, ಕಾಮಾತ್ ಭವತಿ ಕ್ರೋಧ, ಕ್ರೋಧಾತ್ ಸಮ್ಮೋಹ, ತನ್ನ ಕುರಿತ ತನ್ನ ಮೌಢ್ಯಕ್ಕೆ ಒಳಗಾಗಿ ಬಿಡ್ತಾನೆ ಅವ. ತಾನು ನಾನು ನನ್ನದು, ನನಗೆ ಬೇಕಿತ್ತು, ನನಗೆ ಯಾಕೆ ಸಿಗಲಿಲ್ಲ, ನಾನು ಪಡಿಬೇಕಿತ್ತು, ನಾನು ಪಡೆತೇನೆ, ಇಲ್ಲಿ ಥರ ಎಲ್ಲ ಆವೇಶಕ್ಕೆ ಹೋಗ್ತಾನಲ್ಲ, ಅದು ಸಮ್ಮೋಹ. ಸಮ್ಮೋಹದಿಂದ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಮಣೆ ಆಗ್ತದೆ. ಸ್ಮೃತಿ ಭ್ರಮಣೆ ಆಗುವುದು ಅಂದರೆ ತಪ್ಪು ಸರಿ ಗೊತ್ತಾಗದೆ ಹೋಗುವುದು, ಅದನ್ನು ವಿಧಿಶಾಸ್ತ್ರಗಳು ಗೊತ್ತಾಗದೆ ಹೋಗುವುದು ಅಂತ ಶಾಸ್ತ್ರೀಯರು ಹೇಳೋದು. ನನಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಯಾವುದು ಶಾಸ್ತ್ರ ಹೇಳಿದೆ, ಯಾವುದು ನಿಯಮ ಹೇಳಿದೆ ಅದು ಗೊತ್ತಾಗದೆ ಹೋಗುತ್ತೆ. ಆಗ ಸ್ಮೃತಿ ವಿಭ್ರಮಾತ್ ಬುದ್ಧಿನಾಶೋ, ಬುದ್ಧಿನಾಶ ಆಗುತ್ತೆ. ಬುದ್ಧಿನಾಶ ಆದರೆ, ಮನುಷ್ಯನ ಬುದ್ಧಿನಾಶ ಆದರೆ ಮತ್ತೆ ಹುಚ್ಚು, ಅದಕ್ಕೆ ವಿನಶ್ಯತಿ, ಅಲ್ಲಿಂದ ನಾಶ. ನೋಡಿ, ಇದೇ ಕೃಷ್ಣ ಇದಕ್ಕೆ ಮೊದಲು ಹೇಳಿದ್ದಾನೆ, ಇದನ್ನು ಅಗ್ನಿ ಸುಡುವುದಿಲ್ಲ, ಇದನ್ನು ನೀರು ಒದ್ದೆ ಮಾಡುವುದಿಲ್ಲ, ಗಾಳಿ ಒಣಗಿಸುವುದಿಲ್ಲ ಅಂತ ಹಿಂದೆ ಹೇಳಿದ್ದಾನೆ ಅಲ್ವಾ. ಅದಕ್ಕೆ ನಾಶ ಇಲ್ಲ ಈ ಜೀವಕ್ಕೆ ಅಂದಿದ್ದಾನೆ. ಇಲ್ಲಿ ಹೇಳ್ತಾನೆ ಬುದ್ಧಿನಾಶಾತ್ ವಿನಶ್ಯತಿ, ಇಲ್ಲಿ ನಾಶ ಉಂಟು ಅಂತಾನೆ. ಕೃಷ್ಣ ಕಾಂಟ್ರಡಿಕ್ಟಿಂಗ್ ಆಗಿ ಮಾತಾಡಿದ ಹಾಗೆ ಕಾಣ್ತದಲ್ವಾ. ಅಲ್ಲಿ ನಾಶ ಇಲ್ಲ, ಜೀವಕ್ಕೆ ನಾಶ ಇಲ್ಲ ಅಂದ, ಇಲ್ಲಿ ನಾಶ ಆಗ್ತದೆ. ಅದನ್ನು ಶಸ್ತ್ರ ತುಂಡರಿಸಲಾರದು, ಅಗ್ನಿ ಸುಡಲಾರದು ಅಂತ ಹೇಳಿದವ, ನೀರು ಒದ್ದೆ ಮಾಡೋದು, ಗಾಳಿ ಒಣಗಿಸಲಾರದು ಅಂತ ಹೇಳಿದವನ ಮಾತಿಗೆ ಅದೇ ಅಧ್ಯಾಯದಲ್ಲಿ ಕೊನೆಗೆ ಬರುವಾಗ ವ್ಯತಿರಿಕ್ತವಾದ ಅಭಿಪ್ರಾಯದ ಹಾಗೆ ಕಾಣ್ತದೆ. ಸರಿಯಾಗಿ ಗಮನಿಸಿದರೆ ಕೃಷ್ಣ ಹೇಳುವುದು, ಈ ಜೀವ ನಾಶ ಆಗ್ತದೆ ಅಂತ ಅಲ್ಲಿ ಹೇಳುವಾಗ, ನೀನು ಬುದ್ಧಿನಾಶಾತ್ ವಿನಶ್ಯತಿ ಅಂದಾಗ ಅದು ಜೀವ ನಾಶವಾಗುವ ಮಾತಲ್ಲ. ಜೀವ ಮನುಷ್ಯನ ದೇಹದಲ್ಲಿ ಬಂದು ಎಷ್ಟು ಉದ್ಧಾರ ಆಗಿತ್ತಲ್ಲ, ಇವಾಲ್ವ್ ಆಗಿತ್ತು. ಅದರ ಹತ್ರ 21 ಲಕ್ಷ ಸ್ವೇದಜನ ಅನುಭವ ಇತ್ತು, ಅಂಡಜನ ಅನುಭವ ಇತ್ತು, ಅದು ಉದ್ಭಿಜ್ಜ ಅನುಭವ ತೆಗೆದುಕೊಂಡು ಮತ್ತೆ 21 ಲಕ್ಷದ ಜರಾಯುಜನ ಎಲ್ಲ ಅನುಭವ ತಗೊಂಡು ಮನುಷ್ಯ ಆಗಿತ್ತು. ಈ ಬೀಯಿಂಗ್ ಒಳಗಿರುವ ಜೀವ ಇವಾಲ್ವ್ ಆಗಿತ್ತು ಎಲ್ಲ ಅನುಭವಗಳ ಸಹಿತ. ಯಾವಾಗ ಇದು ಈ ಥರದ ಬುದ್ಧಿನಾಶ ಅವಸ್ಥೆಗೆ ಒಳಗಾಗತ್ತೆ, ಅದು ಮತ್ತೆ ಝೀರೋದಿಂದ ಪ್ರಾರಂಭ ಮಾಡಬೇಕು, ಅದು ಸ್ವೇದಜವಾಗೋದು, ಅದು ವಿನಾಶ, ಇಲ್ಲವಾಗುವುದಲ್ಲ. ಜೀವಚಕ್ರದ ಉನ್ನತ ಅವಸ್ಥೆಯ ತುದಿಗೆ ಹೋಗಿ ಭಗವಂತನನ್ನು ಮೀಟ್ ಮಾಡಲಿಕ್ಕೆ ಇರುವ ಪಾಯಿಂಟ್ ಮನುಷ್ಯ ದೇಹ ಮಾತ್ರ. ಮನುಷ್ಯ ದೇಹ ಅಲ್ಲದಕ್ಕೆ ಕರ್ಮ ಬಂಧನವೂ ಇಲ್ಲ, ಫಲವೂ ಇಲ್ಲ. ಉಳಿದವುಗಳೆಲ್ಲ ಬಂದು ಹೋಗುವ ಜೀವರಾಶಿಗಳು. ಅನುಭವಕ್ಕಾಗಿ ಜೀವನನ್ನು ಎಲ್ಲ ದೇಹದಲ್ಲಿ ಇಡಲಾಯಿತು. ಎಲ್ಲ ದೇಹಗಳಿಂದ ಎಲ್ಲ ಅನುಭವ ಪಡೆದುಕೊಂಡು ಮನುಷ್ಯ ದೇಹಕ್ಕೆ ಬಂದವನು ಕೊನೆಗೆ ಬಂದು ಇನ್ನೇನು ಭಗವತ್ ತತ್ವವನ್ನು ಸೇರುವ ಹೊತ್ತಿಗೆ ವಿಡ್ರಾವಲ್ ಆಯಿತು. ಅವನು ಮತ್ತೆ ಸ್ಟಾರ್ಟ್ ಮಾಡಬೇಕು, ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಝೀರೋ ಅಂತ. ಮತ್ತೆ 84 ಲಕ್ಷ ಯೋನಿ ನಡೀಬೇಕು. ಇದನ್ನು ಕೃಷ್ಣ ಹೇಳ್ತಾನೆ. ಹಾಗಾಗಿ ಮನುಷ್ಯನ ಈ ಕಾಮ ಬಹಳ ಡೇಂಜರಸ್ ಆಗಿ ನಿನ್ನನ್ನು ದಿಕ್ಕು ತಪ್ಪಿಸಬಹುದು. ಮೊದಲು ಈ ಕಾಮವನ್ನು ದಾಟುವುದಕ್ಕೆ ಬೇಕಾದ ಇಂದ್ರಿಯ ಸಂಯಮವನ್ನು ಬೇರೆ ಬೇರೆ ಸಾಧನೆಗಳ ಮೂಲಕ ನೀನು ಸಾಧಿಸಿಕೊಂಡು ಈ ಕಾಮವನ್ನು ದಾಟುವಂಥ ಆ ಅಧ್ಯಾಯವನ್ನು ಮುಗಿಸ್ತಾನೆ ಕೃಷ್ಣ. 2ನೇ ಅಧ್ಯಾಯ. ಆ ಸಾಂಖ್ಯಯೋಗ ಮುಗಿದ ಮೇಲೆ ನಮಗೆ ಪ್ರಾರಂಭ ಆಗುವುದು ಕರ್ಮಯೋಗ. ಅಲ್ಲಿ ಮಾತಾಡ್ತಾ ಕೃಷ್ಣ ಹೇಳ್ತಾನೆ, ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ ಅಂತ ಒಂದು ಮಾತು ಬರುತ್ತೆ ಯೋಗಸ್ಥಃ ಕುರು ಕರ್ಮಾಣಿ ಅನ್ನುವಾಗ. ಏನು ಮಾತಿನ ಅರ್ಥ ಅಂದರೆ, ಕರ್ಮ ಬುದ್ಧಿಯೋಗಕ್ಕಿಂತ ಕಡಿಮೆಯದ್ದು ಅಂತ. ಅವರಂ ಅಂದರೆ ಕನಿಷ್ಠ. ದೂರೇಣ ಹಿ ಅವರಂ ಕರ್ಮ, ಕರ್ಮವು ಬುದ್ಧಿಯೋಗಾತ್ ಧನಂಜಯ, ಬುದ್ಧಿಯೋಗಕ್ಕಿಂತ ಕರ್ಮ ಕಡಿಮೆ ಅಂತ. ಪ್ರಶ್ನೆ ಕೇಳ್ತಾನೆ ಈ ಕರ್ಮಯೋಗದಲ್ಲಿ ಅರ್ಜುನ ನೇರವಾಗಿ, ನಿನ್ನ ಅಭಿಪ್ರಾಯದ ಪ್ರಕಾರ ಬುದ್ಧಿ ಜಾಯಸಿ ತೇ ಮತಾಃ ಕರ್ಮಣಿ ಚೇತ್
ಒಂದು ಕರ್ಮಕ್ಕಿಂತ ಬುದ್ಧಿ ಹೆಚ್ಚು ಅಂತ ನಿನ್ನ ಅಭಿಪ್ರಾಯ ಅಂತ ನನಗೆ ನಿನ್ನ ಹಿಂದಿನ ಮಾತು ಕೇಳುವಾಗ ಗೊತ್ತಾಗತ್ತೆ. ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಇಷ್ಟೆಲ್ಲ ನಿನಗೆ ಅಭ್ಯಾಸದಿಂದ ನಿನ್ನ ಮಾತಿನಲ್ಲೇ ನೀನೇ ಹೇಳ್ತಿ ಬುದ್ಧಿ ಶ್ರೇಷ್ಠ ಅಂತ. ಅಷ್ಟಿದ್ದು ನನ್ನನ್ನು ಯಾಕಪ್ಪ ಈ ಕೆಟ್ಟ ಕರ್ಮದಲ್ಲಿ ದುಡ್ತಿ? ಈಗ ಹೋಗು ಯುದ್ಧ ಮಾಡು ತಾನೆ ನಿನ್ನ ಮೂಲ ಉದ್ದೇಶ. ಯಾಕಪ್ಪ ನೀನೇ ಹೇಳ್ತಿ ಕರ್ಮಕ್ಕಿಂತ ಬುದ್ಧಿ ಅಥವಾ ಬುದ್ಧಿ ಯೋಗ ಅದು ಶ್ರೇಷ್ಠ ಅಂತ? ನೋಡಿ, ಸ್ಪಷ್ಟ ಪ್ರಶ್ನೆ. ನಾವಾದರೂ ನಮ್ಮ ಮಾಸ್ಟ್ರಿಗೆ ಕೇಳ್ತೇವೆ ಅಲ್ವಾ, ನಮ್ಮ ಮಾಸ್ಟ್ರು ಹಂಗೆ ಹೇಳಿ ಹಿಂಗೆ ಹೇಳ್ತಿರಲ್ಲ, ಇದು ಯಾವುದು ಸರಿ? ಹಾಗೆ ಕೇಳ್ತಾನೆ. ತದೇಕಂ ವದ ನಿಶ್ಚಿತಂ, ಎರಡರಲ್ಲಿ ಯಾವುದು ಸ್ಪಷ್ಟ ಹೇಳು. ವ್ಯಾಮಿಶ್ರೇಣೇವ, ಇದು ತುಂಬ ಗೊಂದಲ ಉಂಟು ಮಾಡ್ತಿದೆ ನಿನ್ನ ಮಾತು, ನನಗೆ ಒಂದನ್ನು ಹೇಳು. ನಾನು ಬುದ್ಧಿಯೋಗದ ಜೊತೆಗಿರಬೇಕೋ ನಾನು ಕರ್ಮದ ಜೊತೆಗಿರಬೇಕೋ? ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠ ಪುರಾ ಪ್ರೋಕ್ತ ಮಯಾ ನಘ. ಕೃಷ್ಣ ಬಹಳ ಕ್ಲಿಯರ್. ಜಗತ್ತಿನಲ್ಲಿ ಎರಡು ನಿಷ್ಠೆ ಇದೆಯಪ್ಪ. ಕರ್ಮಯೋಗದ ಮೂಲಕವೂ ಹೋಗ್ತಾರೆ, ಜ್ಞಾನಯೋಗದ ಮೂಲಕವೂ ಹೋಗ್ತಾರೆ. ಜ್ಞಾನಯೋಗೇನ ಸಾಂಖ್ಯೇನ ಕರ್ಮಯೋಗೇನ ಯೋಗಿನಾಂ. ಅದರಿಂದ ಯಾರೋ ಕೆಲವರು ಜ್ಞಾನಯೋಗದಿಂದ ಹೋಗುವವರಿದ್ದಾರೆ, ಯಾರೋ ಕೆಲವರು ಕರ್ಮಯೋಗದಿಂದ ಹೋಗುವವರಿದ್ದಾರೆ. ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತ ಯೋಚಿಸಬೇಡ. ಯಾಕೆ ಗೊತ್ತಾ? ಪ್ರತಿ ಜೀವಕ್ಕೆ ನೀನು ಜ್ಞಾನಯೋಗದಲ್ಲಿರು ಕರ್ಮಯೋಗದಲ್ಲಿರು, ಕರ್ಮ ಉಂಟೆ ಅಲ್ವಾ? ನಮಗೆಲ್ಲರಿಗೂ ಕರ್ಮ ಅನ್ನೋದು ಇದ್ದೇ ಇದೆ. ಕರ್ಮ ಬಿಟ್ಟು ಯಾರಿದ್ದಾನೆ? ಕರ್ಮ ಅಂದರೆ ಏನು? ಕರ್ಮ ಅನ್ನೋದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳಿವೆ. ಈಗ ಉದಾಹರಣೆಗೆ ನಿತ್ಯ ಕರ್ಮಗಳು ಅಂತಿವೆ. ಎದ್ದು ಕೂಡಲೇ ಉಚ್ಚೆ ಮಾಡಬೇಡವಾ? ಮಲಮೂತ್ರ ವಿಸರ್ಜನೆ ಆಗಲೇಬೇಕು, ಕರ್ಮ ಅಲ್ವಾ? ಹಸಿವಾಗ್ತದೆ, ಊಟ ಮಾಡಲೇಬೇಕು. ಕಣ್ಣು ಮುಚ್ಚಿ ಪಿಳುಕಿಸುವ ಕರ್ಮ ಮಾಡಲೇಬೇಕು. ಉಸಿರಾಡಬೇಕು, ನಿತ್ಯ ಕರ್ಮಗಳಲ್ವ? ಯಾರು ಬಿಟ್ಟಿದ್ದಾನೆ? ಯಾವ ಸನ್ಯಾಸಿಗೆ ಬಿಡಕ್ಕಾಗತ್ತೆ? ಯಾವ ದೊಡ್ಡವಾದರಿಂದ ಹೊರಗೆ ಬರಬಹುದು? ನಿತ್ಯ ಕರ್ಮ ಎಲ್ಲರೂ ಮಾಡಬೇಕು. ಆಮೇಲೆ ನೈಮಿತ್ತಿಕ ಕರ್ಮಗಳು ಅಂತಿದ್ದಾವೆ. ನೈಮಿತ್ತಿಕ ಕರ್ಮಗಳು ಇವತ್ತು ಸಂಕಷ್ಟಿ ಉಪವಾಸ ನಿಮಿತ್ತಕ್ಕಾಗಿ ಮಾಡುವ ಕರ್ಮ. ಇವತ್ತು ಏಕಾದಶಿ, ನಾನು ಆ ವ್ರತ, ನಾನು ಇವತ್ತು ಇಂಥ ಗಣಪತಿಯ ಹೋಮ ಮಾಡ್ತೇನೆ ಅಂತ ಅಂದ್ಕೊಂಡಿದ್ದೇನೆ, ಅದಕ್ಕೆ ಬೇಕಾದ ಗಣಹೋಮದ ಕ್ರಿಯೆ, ನೈಮಿತ್ತಿಕ ಕರ್ಮಗಳು. ವಿಹಿತ ಕರ್ಮ ಅಂತ ಉಂಟು. ನಿನಗೆ ಬೇಕೋ ಬೇಡವೋ, ಜಗತ್ತಿಗೆ ಒಳ್ಳೆಯದಾಗತ್ತೆ, ಯಜ್ಞ ಯಾಗ ಹೋಮ ಹವನ ಮಾಡಬೇಕು. ನಿನಗೆ ಗೊತ್ತಿಲ್ಲ ನಿನಗೆ ಬೇಕಾ ಬೇಡವಾ, ಆದರೆ ಅದರಿಂದ ಜಗತ್ತಿಗೆ ಒಳ್ಳೆಯದಾಗ್ತದೆ ಅಂತ ನಮ್ಮ ವೇದಗಳು ಹೇಳ್ತವೆ, ಮಾಡಬೇಕು. ಅದು ವಿಹಿತ ಕರ್ಮಗಳು, ಅದನ್ನು ಬಿಡಲಿಕ್ಕಿಲ್ಲ. ಹೀಗೆ ಕರ್ಮಗಳನ್ನು ನೀನು ಬಿಡಲಿಕ್ಕೆ ಬರೋದಿಲ್ಲ, ಕರ್ಮ ನೀನು ಮಾಡಲೇಬೇಕು. ಒಂದು. ಇನ್ನೊಂದು ಕೃಷ್ಣ ಹೇಳ್ತಾನೆ, ನಾನು ಈಗಾಗಲೇ ಹೇಳಿದ ನಿತ್ಯ ಕರ್ಮಗಳು ನನಗೆ ಬೇಕೋ ಬೇಡವೋ, ಎಚ್ಚರಾದ ಕೂಡಲೇ ಮಲಮೂತ್ರ ವಿಸರ್ಜನೆ ಆಗ್ತದೆ. ಅದು ಪ್ರಕೃತಿ ಜೈರ್ ಗುಣೈಹಿ, ಸ್ವಭಾವಕ್ಕನುಗುಣವಾಗಿ ನಿನ್ನಿಂದ ಕರ್ಮಗಳು ಆಗ್ತಿರ್ತವೆ. ಅದನ್ನು ನೀವು ಎಕ್ಸ್ಪ್ಯಾಂಡ್ ಮಾಡಿ ಮುಂದೆ. ದೈಹಿಕದಿಂದ ತೊಡಗಿ ನಿಮ್ಮ ಸ್ವಭಾವಕ್ಕನುಗುಣವಾಗಿ ನಿಮ್ಮ ಕರ್ಮಗಳು ಆಗ್ತವೆ. ನೀವು ಆಲಸಿಗಳಾದರೆ ಎದ್ದು ಕೂಡಲೇ ಕೂತ್ಕೊಂಡು ಬಿಡ್ತೀರಿ, ಸ್ವಭಾವ. ನೀವು ಆಲಸಿಗಳಲ್ಲವಾದರೆ ಬೈ ನೇಚರ್ ಎದ್ದು ಕೂಡಲೇ ಕೂತ್ಕೊಳ್ಳೋಕೆ ಇಷ್ಟ ಆಗಲ್ಲ, ಏನಾದರೂ ಮಾಡ್ತೀರಿ. ಯಾಕೆ? ಅದು ನಿಮ್ಮ ಸ್ವಭಾವ. ಏನು ಎದ್ದು ಕೂಡಲೇ ಬೆಳಿಗ್ಗೆ ಎದ್ದು ಕೂತ್ಕೊಳ್ತಾರಪ್ಪ, ನನ್ನ ಕೈಲಾಗಲ್ಲ, ನಿಮ್ಗೆ ಯಾರೂ ಹೇಳಲ್ಲ. ಬಟ್ ಪ್ರಕೃತಿ ಜೈರ್ ಗುಣೈಹಿ, ಅದು ಪ್ರಕೃತಿಯೇ ನಿನ್ನಿಂದ ಮಾಡಿಸ್ತದೆ. ನೀನು ಕಾರ್ಯತೆ ಕರ್ಮ ಅವಶಃ, ನೀನು ಅದಕ್ಕೆ ವಶನಾಗಿ, ನಿನ್ನ ಕಂಟ್ರೋಲ್ ಇಲ್ಲ, ನಿನ್ನ ಸ್ವಭಾವ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ನೀನು ಕೆಲಸ ಮಾಡ್ತೀಯ, ಮಾಡೋದನ್ನು ಬಿಡಲ್ಲ. ಹೀಗೆ ಮಾಡ್ತಾ ಹೋದಾಗ ಕೃಷ್ಣ ಹೇಳ್ತಾನೆ, ಇಷ್ಟು ಮಾಡುವಾಗ ಯಾರಿಗೆ ಗೊತ್ತಿರುತ್ತಲ್ಲ ಅವನಿಗೆ ಮಾತ್ರ ಗೊತ್ತಿರುತ್ತೆ ಈ ಎಲ್ಲ ಕರ್ಮಗಳು ಇಂಟರ್ ರಿಲೇಟೆಡ್. ದಯವಿಟ್ಟು ಬಹಳ ಗಂಭೀರವಾದ ವಿಷಯ ಇದು. ನಮ್ಮ ಎಲ್ಲ ಕರ್ಮಗಳು ಈ ವಿಶ್ವ ವ್ಯವಸ್ಥೆಗೆ ಒಂದಲ್ಲ ಒಂದು ರೀತಿಯಿಂದ ಕನೆಕ್ಟೆಡ್ ಅಂತಾನೆ ಕೃಷ್ಣ. ನಾನು ಮಾಡದಿದ್ರೆ ಏನಾಗ್ತದೆ? ಕೇಳುವ ಹಾಗಿಲ್ಲ. ನೀನು ಮಾಡದೇ ಇರುವುದರಿಂದ ವಿಶ್ವಕ್ರಿಯೆ ನಿಲ್ಲಲ್ಲ, ಅದು ಬೇರೆ ಮಾತು. ಆದರೆ ನೀನು ಮಾಡುವ ಕೆಲಸ ವಿಶ್ವದ ಕ್ರಿಯೆಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನುತ್ತಾನೆ ಕೃಷ್ಣ. ನಾವು ಮಾಡುವ ಪ್ರತಿಕ್ರಿಯೆಗಳು ವಿಶ್ವ ವ್ಯವಸ್ಥೆಗೆ ಕಾಂಟ್ರಿಬ್ಯೂಟ್ ಮಾಡ್ತವೆ. ನಾನು ಕುಡಿಯುವುದರಿಂದ ವಿಶ್ವ ಹಾಳಾಗುವುದರಲ್ಲಿ ನನ್ನ ಪಾಲು ಇದೆ, ನಾನು ಡ್ರಗ್ಸ್ ತಗೊಳ್ಳೋದ್ರಿಂದ ವಿಶ್ವ ಹಾಳಾಗುವುದರಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಇದೆ, ನಾನು ಒಳಿತು ಮಾಡುವುದರಿಂದ ವಿಶ್ವದ ಒಳಿತಿಗೆ ನನ್ನ ಕಾಂಟ್ರಿಬ್ಯೂಷನ್ ಇದೆ, ನಾನು ಒಬ್ಬ ವೇಶ್ಯೆಯನ್ನು ನನ್ನ ವೇಶ್ಯೆ ಅಂತ ಬಯಸಿ ಬಳಸುವುದರಿಂದ ವಿಶ್ವ ವ್ಯವಸ್ಥೆಗೆ ಅದು ಕೆಡುಕನ್ನು ಕಾಂಟ್ರಿಬ್ಯೂಟ್ ಮಾಡ್ತದೆ. ಈ ಎಚ್ಚರ ಇಟ್ಟುಕೊಂಡು ಕೆಲಸ ಮಾಡು ಅಂತಾನೆ ಕೃಷ್ಣ. ಇದನ್ನು ಮರೆತವನು ಅವನಿಗೆ ನಿಜಕ್ಕೂ ಕರ್ಮದ ಅರಿವಿಲ್ಲ ಅಂತ ಕೃಷ್ಣನ ಬಹಳ ಖಚಿತವಾದ ಮಾತು.
ಯಾರಿಗೆ ಈ ಎಚ್ಚರ ಇರುತ್ತೆ ಅವನು ತಾನು ಕರ್ಮ ಮಾಡುವವನಲ್ಲ, ಅಕರ್ತಾರಂ, ನಾನು ಮಾಡುವವನಲ್ಲ, ನಾನು ಅಕರ್ತಾರ. ಎಲ್ಲ ಪ್ರಕೃತಿ ಜೈಹಿ ಗುಣೈಹಿ, ಇದು ಈ ತನ್ನ ದೇಹ ಅದರ ಸ್ವಭಾವಕ್ಕನುಗುಣವಾಗಿ ಮಾಡುವಂತೆ ಭಗವಂತ ಪ್ರೇರೇಪಿಸ್ತಾನೆ, ನಾನು ಕರ್ಮ ಮಾಡ್ತೇನೆ ಅಂತ ಅವ ತಿಳಿತಾನೆ ಅಂತ ಹೇಳಿ ಕೃಷ್ಣ ಕೊನೆಗೆ ಅದನ್ನು ಬರೀ ಈ ಲೋಕಕ್ಕೆ ಸೀಮಿತಗೊಳಿಸುವುದಿಲ್ಲ. ನಮ್ಮ ಕ್ರಿಯೆಯ ಜೊತೆಗೆ ಆ ಲೋಕದ ದೇವತೆಗಳು ಕೂಡ ಕನೆಕ್ಟ್ ಆಗ್ತಿರ್ತಾರೆ. ಅವರು ಈ ವ್ಯವಸ್ಥೆಯನ್ನು ನೋಡಿಕೊಂಡು ತಮ್ಮ ಕ್ರಿಯೆಗಳಿಗೆ ಪ್ರತಿಫಲವಾಗಿಯೋ ಈ ವ್ಯವಸ್ಥೆ ಕೆಡದ ಹಾಗೆ ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರ ಜೊತೆಗೆ ನನ್ನ ಕೆಲಸವೂ ನಡೆದಿದೆ ಅಂತ ಭಾವಿಸುವ ಒಂದು ಏಕಸೂತ್ರದ ವಿಶ್ವ ವ್ಯವಸ್ಥೆಯ ಚಕ್ರವನ್ನು ಕೃಷ್ಣ ಹೇಳ್ತಾನೆ. ನಮಗೆಲ್ಲ ಎಷ್ಟು ಜವಾಬ್ದಾರಿ ಇರಬೇಕು ನೋಡಿ, ಬೇಕಾಬಿಟ್ಟು ಏನು ಮಾಡುವ ಹಾಗಿಲ್ಲ. ಯು ಆರ್ ದಿ ವರ್ಲ್ಡ್ ಅಂತಾರೆ ಜಿಡ್ಡು ಕೃಷ್ಣಮೂರ್ತಿ. ದೆರ್ ಈಸ್ ನೋ ವರ್ಲ್ಡ್ ಎಕ್ಸೆಪ್ಟ್ ಯು, ಯು ಆರ್ ದಿ ವರ್ಲ್ಡ್. ದ ಸಾರೋ ಇನ್ ಯು ಇಸ್ ದಿ ಸಾರೋ ಆಫ್ ದಿ ವರ್ಲ್ಡ್. ಈ ಜಗತ್ತಿನ ದುಃಖ ನಿನ್ನ ದುಃಖ, ಈ ಜಗತ್ತಿನ ಸುಖ ನಿನ್ನ ಸುಖ. ಈ ಎಕ್ಸ್ಪ್ಯಾನ್ಷನ್ ಇದೆಯಲ್ಲ ವಿಶ್ವ, ಅದಕ್ಕೆ ನಾನು ಹೇಳಿದ್ದು ಯಾರೋ ಸತ್ತರೆ ನನ್ನವರು ಸಾಯ್ತಾರೆ. ಕನೆಕ್ಷನ್ ಆಗಬೇಕು ವಿಶ್ವ ವ್ಯವಸ್ಥೆಯ ಒಳಗೆ. ಸಕಲ ಜೀವರಾಶಿಗಳು ನಮಗೆ ಕನೆಕ್ಟೆಡ್. ಇದು ಹಿಂದೊಂದು ಕಾಲದಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರು, ಆಗಿನ್ನೂ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಸೋಷಿಯಲ್ ಮೀಡಿಯಾ ಇಲ್ಲದ ಕಾಲದಲ್ಲಿ ಎಲ್ಲಿಯೋ ಒಂದು ಕಡೆ, ಬಹುಶಃ ಸೌತ್ ಆಫ್ರಿಕಾನೋ ಎಲ್ಲಿಯೋ ಒಂದು ಕಡೆ ಯಾವುದೋ ಬರಗಾಲವೋ ಏನೋ ಸಂಭವಿಸಿ ಅಲ್ಲಿ ಬೆಳೆ ಉತ್ಪತ್ತಿ ಆಗಲಿಲ್ಲ ಅಂತ ಏನೋ ಒಂದು ನ್ಯೂಸ್ ಬಂತು ಪೇಪರ್ನಲ್ಲಿ. ಬೆಳೆ ಉತ್ಪತ್ತಿ ಆಗಲಿಲ್ಲ ಅಂತ ನ್ಯೂಸ್ ಬಂದಾಗ ನಾವೆಲ್ಲ ಏನು ಓದಿದೆವು? ಓಹೋ, ಸೌತ್ ಆಫ್ರಿಕಾದಲ್ಲಿ ಬರಗಾಲ ಅಂತ. ಸೌತ್ ಆಫ್ರಿಕಾದಲ್ಲಿ ಬರಗಾಲ ಅನ್ನೋದಷ್ಟೇ ನಮಗೆ ಅರ್ಥ ಆದರೆ ಪೂರ್ಣಚಂದ್ರ ತೇಜಸ್ವಿ, ನಾನು ಹೇಳೋದು ಇದು ನನ್ನ BA ದಿನಗಳಲ್ಲಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಏನು ಹೇಳಿದರು ಅಂದರೆ ಈ ವರ್ಷ ಕಾಫಿಗೆ ಒಳ್ಳೆ ರೇಟ್ ಬರುತ್ತೆ ಅಂತ. ಅರೆ, ಯಾರೋ ಇಂಟರ್ವ್ಯೂ ಮಾಡಿದರು ಸಂದರ್ಶಕರು, ಪತ್ರಿಕೆಯವರು, ನೀವು ಈ ವರ್ಷ ಕಾಫಿಗೆ ಒಳ್ಳೆ ರೇಟ್ ಬರುತ್ತೆ ಹೇಗೆ ಹೇಳಿದ್ರಿ? ಸೌತ್ ಆಫ್ರಿಕಾದಲ್ಲಿ ಬರಗಾಲ ಬಂದಿದೆ, ನಮ್ಮ ಕಾಫಿ, ಚಿಕ್ಕಮಗಳೂರಿನ ಕಾಫಿಗೆ ರೇಟ್ ಬರುತ್ತೆ ಅಂತಾರೆ ಅವರು. ಕನೆಕ್ಟಿವಿಟಿ, ವಿಶ್ವ ವ್ಯವಸ್ಥೆಯ ಅಲ್ಲೊಂದು ಯಾವುದೋ ಲೋಪ, ಇಲ್ಲಿಗೆ ಕನೆಕ್ಟೆಡ್ ಅಂತ ಪೂರ್ಣಚಂದ್ರ ತೇಜಸ್ವಿ ಆಗ ಪ್ರಾಕೃತಿಕ ವಿಜ್ಞಾನವನ್ನು ಅಂತ ಸಂಶೋಧನೆಯಾಗಿ ಅನುಭವಿಸಿದವರಾದ್ದರಿಂದ ಹೇಳಿದರು. ಇವತ್ತು ನಮ್ಗೆ ಗೊತ್ತಾಗುತ್ತೆ, ಉಕ್ರೇನ್ನಲ್ಲಿ ರಷ್ಯಾದಲ್ಲಿ ಯುದ್ಧ ಆದರೆ ಬದು ಅವರಿಬ್ಬರಿಗೆ ಸಂಬಂಧಪಟ್ಟದ್ದಲ್ಲ. ನಮ್ಮಲ್ಲಿ ಪೆಟ್ರೋಲ್ ಬೆಲೆ ಇರುತ್ತೆ, ನಮ್ಮಲ್ಲಿ ಯಾವುದೋ ತರಕಾರಿಗಳ ಬೆಲೆ ಇನ್ನೂ ಮೀರುತ್ತೆ. ಯಾಕೆ? ಕನೆಕ್ಟಿವಿಟಿ ಇದೆ ಅಂತ ಈಗ ನಮ್ಗೆ ಗೊತ್ತಾಗಿದೆ. ಎಲ್ಲೋ ಪಾಕಿಸ್ತಾನ ಮತ್ತು ಭಾರತ ಯುದ್ಧ ಮಾಡಿದರೆ ಅಮೇರಿಕಕ್ಕೆ ಎಲ್ಲೋ ಹೊಡೆದಂಗೆ ಆಗುತ್ತೆ, ಚೀನಾದವರು ಪಾಲ್ಗೊಳ್ತಾರೆ, ಅವರಿಗೆ ಗೊತ್ತು ಇದು ವಿಶ್ವ ವ್ಯವಸ್ಥೆಯಲ್ಲಿ ಈ ಕಣ್ಣನ್ನು ಕೃಷ್ಣ ಆಗ ಕೊಟ್ಟಿದ್ದ. ಇದು ವಿಶ್ವ ವ್ಯವಸ್ಥೆಯ ಕರ್ಮ. ಒಂದು ಕರ್ಮ ಇಂಡಿಪೆಂಡೆಂಟ್ ಅಲ್ಲ, ಅದು ಸ್ವತಂತ್ರವಲ್ಲ, ಅದು ವಿಶ್ವ ವ್ಯವಸ್ಥೆಯ ಒಂದು ಸ್ಥಿತಿ. ಆದ್ದರಿಂದ ಕರ್ಮ ಎಲ್ಲಿಂದ ಉಂಟಾಗ್ತದೆ ಅಂತ ಅದರ ಮೂಲ ಹುಡುಕಿ ಕೃಷ್ಣ ಹೇಳಿದ. ಪರಸ್ಪರಂ ಭಾವಯಂತಹ ದೇವತೆಗಳ ಜೊತೆಗೆ ಅದನ್ನು ಕನೆಕ್ಟ್ ಮಾಡಿ. ಯಾಕೆಂದರೆ ಈ ಕರ್ಮ ಆ ಲೋಕದ ಕರ್ಮಕ್ಕೂ ಕೂಡ ಕನೆಕ್ಟೆಡ್, ಬರೇ ನಿಮ್ಮ ಈ ಭೂಲೋಕ ಅಲ್ಲ. ಹಾಗಾಗಿ ಅವರ ಜೊತೆಗೆ ಭಾವಯಂತಹ ಪರಸ್ಪರಂ, ಅವರ ಜೊತೆಗೆ ಪರಸ್ಪರ ಭಾವದಿಂದ ಪ್ರತಿಕರ್ಮ ಮಾಡಿ. ಮಾಡುವಾಗ ಯಾಕೆ ಮಾಡಿ ಅಂತಂದ, ಕರ್ಮ ಎಲ್ಲಿಂದ ಉಂಟಾಗ್ತದೆ ಅಂತ ಮೂಲ ಹುಡುಕ್ತಾ ಕೃಷ್ಣ ಹೇಳಿದ. ಕರ್ಮ ಬ್ರಹ್ಮ ಸಮುದ್ಭವ, ಅಥವಾ ಕರ್ಮ ನಮಗೆ ಆ ಭಗವಂತನ ಪ್ರೇರಣೆಯಿಂದ ಉಂಟಾಗ್ತದೆ. ನೀನು ಇದನ್ನು ಮಾಡು ಅಂತ ಅವನು ಪ್ರಚೋದಿಸ್ತಾನೆ. ಮಾಡು ಅಂತ ಪ್ರಚೋದಿಸಿದ ಕೂಡಲೇ ನಾವೇನು ಮಾಡ್ತೇವೆ? ಆ ಕರ್ಮವನ್ನು ಮಾಡ್ತೇವೆ. ಅದನ್ನು ನೀವು ಸ್ವಲ್ಪ ಪರಿಭಾಷೆಯ ದೃಷ್ಟಿಯಿಂದ ಯಜ್ಞಯಾಗಕ್ಕೆ ತಂದರೆ, ಕರ್ಮ ಬ್ರಹ್ಮನಿಂದ ಪ್ರಚೋದಿತವಾಯಿತು, ನೀನೊಂದು ಹೋಮ ಮಾಡು ಅಂತ ಹೇಳಿತು ಅಂತ ಇಟ್ಕೊಳ್ಳೋಣ. ಮನಸ್ಸು ಹೇಳಿದ್ದು ಯಾರು? ಭಗವಂತ ಅಂತ ಮೊದಲನೆಯದ್ದು ಕೃಷ್ಣನ ಮಾತು. ಈ ಪ್ರಚೋದನೆ ನನಗೆ ಭಗವಂತ ಮಾಡಿದ, ಈಗ ಈ ಯಜ್ಞ ಮಾಡಿದವ. ಕರ್ಮದಿಂದ ಯಜ್ಞ ಉಂಟಾಯಿತು, ಸಂಭವಿಸಿತು. ಹಾಗಾಗಿ ಕರ್ಮ ಯಜ್ಞದ ಸಂಭವಕ್ಕೆ ಕಾರಣವಾಯಿತು, ಒಂದು ಇಂಡಿಪೆಂಡೆಂಟ್ ಇಲ್ಲ ನೋಡಿ. ಹಾಗಾಗಿ ಯಜ್ಞ ಕರ್ಮದಿಂದ ಉಂಟಾಯಿತು. ಯಜ್ಞದಿಂದ ಏನುಂಟಾಯಿತು? ಮಳೆ ಉಂಟಾಯಿತು. ಯಜ್ಞಾತ್ ಪರ್ಜನ್ಯ, ಕೃಷ್ಣ ಹೇಳಿದ ಪರ್ಜನ್ಯಾತ್. ಅದರ ನಂತರ ಏನುಂಟಾಯಿತು? ಪರ್ಜನ್ಯಾತ್ ಅನ್ನಃ. ಯಾವ ಮಳೆ ಉಂಟಾಗುತ್ತೆ ಅದಕ್ಕನುಗುಣವಾಗಿ ನಮ್ಮ ಆಹಾರ, ಆಹಾರದಿಂದ ಅನ್ನಾದ್ ಭೂತಾನಿ ಜೀವಂತಿ ಅಥವಾ ಭವಂತಿ.
ಅನ್ನದಿಂದ ಜೀವರಾಶಿಗಳು ಉಂಟಾಗುತ್ತಾರೆ ಅಥವಾ ಅವರ ಪೋಷಣೆ ಆಗ್ತದೆ. ಎಷ್ಟು ಕನೆಕ್ಟೆಡ್. ಬ್ರಹ್ಮ ಎಲ್ಲಿಂದ ಬಂದ? ಅವ ಅಕ್ಷರ ಸಮುದ್ಭವ ಅಂದ ಭಗವಂತ ಕೃಷ್ಣ. ಈ ಭಗವಂತ ಬ್ರಹ್ಮ ವೇದಗಳ ಅಕ್ಷರದಲ್ಲಿ ಇದ್ದಾನೆ ಅಂದ. ವೇದ ಅನ್ನೋದನ್ನು ಜ್ಞಾನ ಅನ್ನಿ, ಅಕ್ಷರ ಅನ್ನುವುದನ್ನು ನಮಗೆ ಗೊತ್ತಿರುವ ಭಗವತ್ ತತ್ವದ ಮಂತ್ರ ಅನ್ನಿ, ಅವನ ಹೆಸರು ಅನ್ನಿ, ಏನೋ ಒಂದು ಅವನು ಅದರಿಂದ ಇದ್ದಾನೆ. ನಾವು ಸುಪ್ರೀಂ ಎನರ್ಜಿ ಅಂತ ಭಾವಿಸುವ ಯಾವುದೋ ಒಂದು ಶಕ್ತಿ, ಅದಕ್ಕೆ ನಾವು ನಮ್ಮದೇ ಹೆಸರು ಕೊಟ್ಟಿದ್ದೇವೆ ಅಂದುಕೊಳ್ಳೋಣ. ಅದು ಎಲ್ಲಿಂದ ಬಂತು? ನಮಗೆ ಒಂದು ಸುಪ್ರೀಂ ಎನರ್ಜಿ ಇದೆ ಅನ್ನುವ ಜ್ಞಾನದಿಂದ. ಆ ಜ್ಞಾನ ನಮಗೆ ಒಂದು ಕರ್ಮವನ್ನು ಪ್ರಚೋದಿಸಿತು. ಆ ಕರ್ಮದಿಂದ ಯಜ್ಞವಾಯಿತು, ಯಜ್ಞದಿಂದ ಮಳೆಯಾಯಿತು, ಮಳೆಯಿಂದ ಅನ್ನವಾಯಿತು, ಅನ್ನದಿಂದ ಮುಂದೆ ಜೀವರಾಶಿಗಳು. ಇದನ್ನು ಸ್ವಲ್ಪ ನೀವು ಹೌದಾ ಅಂತ ಯೋಚನೆ ಮಾಡಿ. ಹಿಂದೆ ನಮ್ಮ ತಾಯಂದ್ರೆಲ್ಲ ಮಕ್ಕಳು ನಾವಿರುವಾಗ ದೊಡ್ಡ ದೊಡ್ಡ ಸಿಡಿಲು ಬಂದರೆ ನಮ್ಮ ಅಮ್ಮಂದರು ಹೇಳ್ತಿದ್ರು, ಅದು ದೇವರು ನಾಳೆ ದೋಸೆಗೆ ರುಬ್ಬುವುದು ಅಂತ. ಹೇಳ್ತಿದ್ರೋ ಇಲ್ಲೋ ನನಗೆ ಗೊತ್ತಿಲ್ಲ, ನಮ್ಮ ಅಮ್ಮ ಹೇಳ್ತಿದ್ಲು. ಇಡ್ಲಿ ಮಾಡಲಿಕ್ಕೆ ರುಬ್ಬುವುದು, ಅದು ಕಡಿಯುವ ಕಲ್ಲಿನ ಶಬ್ದ ಅಂತ ನೋಡಿ. ಅನ್ನಾತ್ ಆಹಾರ, ಪರ್ಜನ್ಯಾತ್ ಅನ್ನ, ಮಳೆಯಿಂದ ಆಹಾರ ಅನ್ನುವುದನ್ನು ಹಾಗೊಂದು ಸಾಂಕೇತಿಕವಾಗಿ ಅಮ್ಮ ಹೇಳ್ತಿದ್ಲು. ನಿನಗೆ ನಾಳೆ ಇಡ್ಲಿ, ನಾಳೆ ದೋಸೆ ಸಿಕ್ಕಬೇಕಾದ್ರೆ ಈ ಮಳೆ ಆಗಬೇಕಪ್ಪ, ಈ ಮಳೆ ಆಗದಿದ್ದರೆ ನಿನಗೆ ಆಹಾರ ಇಲ್ಲ. ಹಾಗಾಗಿ ಪರ್ಜನ್ಯಾದನ್ನ ಅನ್ನುವುದು ಸಾಂಕೇತಿಕವಾಗಿ ನಮ್ಮ ಅಮ್ಮನ ಬಾಯಿಯಲ್ಲಿ ಗಡಗಡ ಮುತ್ಯ ದೋಸೆಗೆ ರುಬ್ಬುತ್ತಾನೆ, ಅಥವಾ ಗಡಗಡ ಅಜ್ಜ ಇಡ್ಲಿಗೆ ರುಬ್ತಾನೆ, ಹೆದರಬೇಡ ಅಂತಿದ್ಲು. ಇದರ ಹಿಂದೆ ಈ ಒಂದು ಸೈನ್ಸ್ ಇದೆ, ಭಗವಂತ ಹೇಳಿದ ಸೈನ್ಸ್. ಆಮೇಲೆ ಆಹಾರದಿಂದ ಜೀವರಾಶಿ ಎಂದ ಭಗವಂತ. ನಿಮಗೆ ಗೊತ್ತಿರಬಹುದು, ಮನುಷ್ಯ ಏನು ತಿಂತಾನಲ್ಲ ಅದು ಅವನ ವೀರ್ಯೋತ್ಪನ್ನಕ್ಕೆ ಕಾರಣವಾಗ್ತದೆ. ಅವನ ಅಂಡ, ಅವಳ ಅಂಡ, ಹೆಣ್ಣಿನ ಅಂಡದ ಸತ್ವ ಶಕ್ತಿ ನಿರ್ಮಾಣ ಆಗುವುದು ಅವಳು ಉಣ್ಣುವ ಆಹಾರದಿಂದ. ಅವಳು ಕೆಟ್ಟ ಆಹಾರ ತಿಂದರೆ ಕೆಟ್ಟ ಅಂಡ, ಇವನು ಕೆಟ್ಟ ಆಹಾರ ತಿಂದರೆ ಕೆಟ್ಟ ವೀರ್ಯ. ಅದಕ್ಕೆ ನೋಡಿ, ಹಿಂದೆ ಎಂದೂ ಕೂಡ ಹುಟ್ಟಿಸದ ಮೆಂಟಲ್ಲಿ ರಿಟಾರ್ಡೆಡ್ ಆಟಿಸ್ಟಿಕ್ ಮಗು ಈಗ ಹುಟ್ಟುತ್ತದೆ. ಯಾಕೆ? ನಾವು ತಿನ್ನುವ ಆಹಾರ ಸರಿಯಿಲ್ಲ. ನಾವು ತಿನ್ನುವ ಆಹಾರ ಈಗ ಅಮ್ಮ ಮಾಡಿದ ಗಂಜಿಯೋ, ಅಮ್ಮ ಮಾಡಿದ ಮೊಸರನ್ನವೋ, ಅಮ್ಮ ಮಾಡಿದ್ದು ಏನು ಮಾಡಿದ್ದಾಳೋ ಆ ಸುಖದ ಅನ್ನವನ್ನಲ್ಲ ನಾವು ತಿನ್ನುವುದು. ಅದು ಏನೇನೋ ಹಾಕಿದ ಪಿಜ್ಜಾವೋ, ಆ ಝೊಮ್ಯಾಟೋದವನು ತಂದು ಕೊಟ್ಟ ಅದು ಯಾವ ಎಂಜಲು ಅಡಿಗೆಯೋ, ಅದನ್ನು ತಿನ್ನುವಾಗ ಅದರಲ್ಲಿರುವ ರಾಸಾಯನಿಕ ಪದಾರ್ಥಗಳು ನಮ್ಮ ಮೇಲೆ ಪರಿಣಾಮ ಮಾಡಿದ್ದರ ಫಲವೇ ಇವತ್ತು ಆಟಿಸ್ಟಿಕ್ ಮಕ್ಕಳು. ಇಡೀ ಪುರಾಣ ಕಥನಗಳಲ್ಲಿ ನಿಮಗೆ ಲಿಂಗ ವ್ಯತ್ಯಾಸ ಆಗುವ ಮಕ್ಕಳು ಸಿಗ್ತಾರೆ. ಶಿಖಂಡಿಯ ಸೃಷ್ಟಿ ಇದೆ, ಲಿಂಗ ಪರಿವರ್ತನೆಯ ಉಲ್ಲೇಖ ಇದೆ, ಸಾಕ್ಷಾತ್ ಗಂಡಿಗೆ ಮಕ್ಕಳಾದದ್ದು ಉಲ್ಲೇಖ. ಯವಕ್ರೀತನಿಗೆ ಮಾಂಧಾತ ಹುಡ್ತಾನೆ ಗಂಡಸಿಗೆ. ಎಲ್ಲ ಪಾಸಿಬಿಲಿಟಿಯನ್ನು ಪುರಾಣ ದಾಖಲಿಸ್ತದೆ. ಮೆಂಟಲ್ಲಿ ರಿಟಾರ್ಡೆಡ್ ಮಗುವನ್ನು ದಾಖಲಿಸಿಲ್ಲ, ಆಟಿಸ್ಟಿಕ್ ಮಗುವನ್ನು ದಾಖಲಿಸಿಲ್ಲ. ಅರ್ಥಾತ್ ಆ ಕಾಲಕ್ಕೆ ಆಹಾರ ಹಾಗಿತ್ತು. ನಾವು ಆಹಾರ ಹಾಳು ಮಾಡಿಕೊಂಡದ್ದರಿಂದ ನಾವು ಹುಟ್ಟಿಸುವ ಮಕ್ಕಳು ಇವತ್ತು ಮುಂದಿನ ದೇಶ ನಡೆಸುವ ಪ್ರಜೆಗಳಾಗ್ತಿಲ್ಲ. ಆದ್ದರಿಂದ ಅಮ್ಮ ಆಹಾರ ಮಾಡಿಕೊಡುವಾಗ ಎಷ್ಟು ಊಟ ಮಾಡ್ತಾನೆ ಇವ ಅಂತ ಲೆಕ್ಕ ಇಡಲ್ಲ, ಖುಷಿ ಪಡ್ತಾಳೆ. ಪೂರ ಖಾಲಿ ಆಯಿತು ಮಗ ಮಗಳು ಊಟ ಮಾಡಿ ಅಂದರೆ ತಾನು ಏನೋ ಉಳಿದದ್ದನ್ನು ತಿಂದು ಸಂತೃಪ್ತಳಾಗ್ತಾಳೆ. ಆ ತಾಯಿತನದ ತ್ಯಾಗ ದೊಡ್ಡದು. ಅದನ್ನು ಶೋಷಣೆ ಅನ್ನಬೇಡಿ, ತುಂಬ ಕೆಟ್ಟ ಶಬ್ದ ಅದು. ತಾಯಿ ಮಾಡುವ ತ್ಯಾಗವನ್ನು ಅವಳ ಮೇಲೆ ಮಾಡುವ ಶೋಷಣೆ ಅಂದ ಕೂಡಲೇ ಅದರ ಪದ ವ್ಯತ್ಯಾಸ, ಭಾವ ವ್ಯತ್ಯಾಸ, ಅದರ ಸಮರ್ಪಣೆಯ ದೋಷ ಅದು. ಅದು ಯಾರೇ ಮಾಡಿದರೂ ದೊಡ್ಡದು. ಅಪ್ಪ ಮಾಡಿದರೂ ಆ ತ್ಯಾಗ ದೊಡ್ಡದು, ಒಬ್ಬ ಮಗ ಮಾಡಿದರೂ ಆ ತ್ಯಾಗ ದೊಡ್ಡದು. ಅದರಿಂದ ತ್ಯಾಗ ಮತ್ತು ಸಮರ್ಪಣಾ ಭಾವದ ತಾಯಿಯ ಊಟ ನಾವು ಮಾಡಲ್ಲ. ನಾವು ಊಟ ಮಾಡೋದು ಅಂಗಡಿಯ ಮುಂದೆ ನಿಂತು ದರ್ಶಿನಿ ಹೋಟೆಲಲ್ಲಿ ಕೂತ್ಕೊಳ್ಳಿಕ್ಕೆ ಪುರ್ಸೊತ್ತಿಲ್ಲದೆ ಊಟ ಮಾಡ್ತೇವೆ. ಅವ ಕೊಡುವವನು ಇವರು ಇವತ್ತು 5 ಜನ ಬಂದರು, ನಾಳೆ ಒಂದು 10 ಜನ ಬರಲಿ ಅಂದ್ಕೊಂಡು ಕೊಡ್ತಾನೆ. ಇವ 2 ದೋಸೆ ಅಷ್ಟೇ ತಿಂದ, ಇವ ನಾಳೆ ಎಷ್ಟು ಇಡ್ಲಿ ಅದು ಇದು ಹೆಚ್ಚು ವ್ಯಾಪಾರ ಆಗಲಿ ಅಂತ ಕೊಡ್ತಾನೆ. ಅವನ ಮನಸ್ಸಿನ ವ್ಯಾಪಾರದ ಭಾವ ಕೂಡ ನಮ್ಮಲ್ಲಿ ಎಂಟ್ರಾಗುತ್ತೆ. ನಾವು ಅದಕ್ಕೆ ಅಷ್ಟು ಲೆಕ್ಕಿಗರಾದದ್ದು ಇತ್ತೀಚಿನ ದಿನಗಳಲ್ಲಿ, ಹೆಚ್ಚು ಕ್ಯಾಲ್ಕುಲೇಟಿವ್ ನಾವು. ಅದೆಲ್ಲವೂ ಅಮ್ಮನಲ್ಲಿ ಇಲ್ಲದ ಭಾವನೆ. ಆ ಅಮ್ಮನಿಂದ ನಷ್ಟವಾದ ಭಾವಗಳೆಲ್ಲ ಸಂತಾನದಲ್ಲಿ ಬಂದದ್ದರಿಂದಲೇ ಅಪ್ಪ ಅಮ್ಮನನ್ನು ಕೊಲ್ಲಕ್ಕೂ ಕೂಡ ಈಗಿನ ಮಕ್ಕಳು ಹೆಸೋದಿಲ್ಲ.
ಯಾಕೆಂದರೆ ಅವರಿಗೆ ಹುಟ್ಟಿದ್ದೇ ಒಂದು ಅಪ್ಪ ಅಮ್ಮನ ಯಾವುದೋ ವ್ಯವಹಾರದ ಊಟ ಮಾಡಿ ಹುಟ್ಟಿದ ಮಕ್ಕಳು, ಅಪ್ಪ ಅಮ್ಮನೇ ಹುಟ್ಟಿಸಿರೋದು ಹಾಗೆ. ಇವರು ಅದಕ್ಕಿಂತ ಲೆಕ್ಕಿಗರಾಗ್ತಾರೆ. ಅವರಿಗೆ ಲೆಕ್ಕಕ್ಕೆ ದುಡ್ಡಿಗೆ ಬಾರದ ಅಪ್ಪ ಅಮ್ಮ ಯಾಕೆ ಬೇಕು ಅಂತ ಅನಿಸುತ್ತೆ. ಯದ್ಯದ್ ಆಚರತಿ ಶ್ರೇಷ್ಠ. ಕರ್ಮ ಅನ್ನುವುದು ಎಲ್ಲರೂ ಮಾಡಬೇಕು. ಯಾಕೆ ಗೊತ್ತಾ? ಇದೆಲ್ಲ ತಿಳಿದು ಮಾಡಬೇಕು. ಯಾಕೆಂದರೆ ಯದ್ಯದ್ ಆಚರತಿ ಶ್ರೇಷ್ಠ. ಯಾರು ಒಬ್ಬ ಮುಖಂಡ ಇರ್ತಾನೆ, ಶ್ರೇಷ್ಠ ನಾಯಕ, ಅವನು ಏನನ್ನು ಆಚರಿಸ್ತಾನಲ್ಲ, ತತ್ ಏವ ಅನ್ಯಾಹ ಇತರೋ ಜನಾಃ. ಹಾಗಾಗಿ ಇತರ ಜನರು ಒಬ್ಬ ಮುಖಂಡನನ್ನು ಅನುಸರಿಸ್ತಾರೆ. ಆ ಕಾರಣಕ್ಕಾಗಿ ಯಾರೂ ಕೂಡ ಕರ್ಮ ಬಿಟ್ಟು ಇರಬಾರ್ದು. ಕರ್ಮದಲ್ಲಿ ಕರ್ಮ ಮಾಡು ಅಂದ ಕೂಡಲೇ ನಮಗೆ ಅಕರ್ಮ, ವಿಕರ್ಮ ಮತ್ತು ಕೃಷ್ಣ ಅದನ್ನು ಹೇಳ್ತಾನೆ. ಕರ್ಮ ಮಾಡು ಅಂದಾಗ ಕರ್ಮ ಯಾವುದು, ಅಕರ್ಮ ಯಾವುದು, ವಿಕರ್ಮ ಯಾವುದು ಅನ್ನುವುದಕ್ಕೆ ಕವಯೋ ಅಪಿ ಅತ್ರ ಮೋಹಿತಃ. ಈ ವಿಷಯದಲ್ಲಿ ವಿದ್ವಾಂಸರಿಗೆ ಕೂಡ ಗೊಂದಲವಿದೆ. ಯಾವುದು ಕರ್ಮ, ಯಾವುದು ಅಕರ್ಮ, ಯಾವುದು ವಿಕರ್ಮ ಗೊತ್ತಿಲ್ಲ. ಅನೇಕರಿಗೆ ಗೊತ್ತಿಲ್ಲ. ವಿದ್ವಾಂಸರು ಕೂಡ ಇದಕ್ಕೆ ಗೊಂದಲಕ್ಕೊಳಗಾಗ್ತಾರೆ. ಸಾಮಾನ್ಯರಿಗೆ ಹೇಗೆ ಗೊತ್ತಿರೋದಪ್ಪ? ಕೃಷ್ಣ ಹೇಳ್ತಾನೆ, ಕರ್ಮ ಅಕರ್ಮ ವಿಕರ್ಮ ಇದೆಯಲ್ಲ, ಅದು ಏನು ಗೊತ್ತಾ? ನೋಡಿ, ನಿಮಗೊಂದು ಉದಾಹರಣೆ ಕೊಡ್ತೇನೆ. ಕರ್ಮ ಅಂದರೆ ನಮಗೆ ಬಂದಂತಹ ಯಾವುದೇ ಕೆಲಸವನ್ನು ನಿಯತ್ತಿನಿಂದ ಮಾಡೋದು. ಇದು ಒಂದು ತಿಳ್ಕೊಳ್ಳಿ. ಭಗವಂತ ಒಪ್ಪಿಸಿದ್ದಾನೆ, ಅವನು ಒಪ್ಪಿಸಿದ ಕರ್ತವ್ಯ ಅಂತ ನಿಷ್ಠೆಯಿಂದ ಮಾಡೋದು. ಫಲದ ಅಪೇಕ್ಷೆ ಬಿಟ್ಟು, ಅದಕ್ಕೆ ನಾನು ಕಾರಣ ಅನ್ನೋದನ್ನೆಲ್ಲ ಬಿಟ್ಟು. ಇದು ಕರ್ಮದ ಬಗ್ಗೆ ವ್ಯಾಖ್ಯಾನ. ಅದೇ ತಿಳುವಳಿಕೆ ಯೋಗಸ್ಥಃ ಸುಖ ಅಥವಾ ಕರ್ಮಸು ಕೌಶಲಂ. ಎರಡನೆಯದು ಅಕರ್ಮ ಯಾವುದು? ವಿಕರ್ಮ ಅಂದರೆ ಯಾವುದು? ಅಕರ್ಮ ಯಾವುದು ಗೊತ್ತಾ? ಅಗತ್ಯ ಇರುವ ಸಂದರ್ಭದಲ್ಲಿ ಏನೋ ಕಾರಣಕ್ಕೆ ಕರ್ಮವನ್ನು ಮಾಡದೇ ಇರೋದು. ಈಗ ಉದಾಹರಣೆಗೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಜಗಳ ಆಯಿತು. ಬೆಳಿಗ್ಗೆ ಜಗಳ ಗಂಡನಿಗೆ ಹೆಂಡತಿಗೆ ಎಷ್ಟಾಯಿತು ಅಂತಂದರೆ, ಇವಾಗ ಬರಲಿ ಮಾಡ್ತೇನೆ ಅಂತ ತೀರ್ಮಾನ ಮಾಡೋದು. ಮಧ್ಯಾಹ್ನ ಹಸಿದು ಬರುವಾಗ ಅಡಿಗೆ ಮಾಡದೇ ಇರೋದು ಅಕರ್ಮ. ಒಂದು ಉದಾಹರಣೆ. ಒಬ್ಬ ಒಳ್ಳೆಯ ವೈದ್ಯ ಇದ್ದಾನೆ. ಒಳ್ಳೆಯ ವೈದ್ಯ, ಅವನು ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಯಾವುದೇ ರೋಗ ಕಂಡು ಹುಡುಕ್ಲಿಕ್ಕೆ. ಪಾಪ ಒಬ್ಬ ಹೊಟ್ಟೆ ನೋವು ಬಂತು, ಅವು ಹೋಗಿ ವೈದ್ಯನ ಮುಂದೆ ಕೂತ, ನನಗೆ ಹೊಟ್ಟೆ ಭಾಳ ನೋಯಿಸ್ತದೆ ಅಂತ. ಈ ವೈದ್ಯನದ್ದು ಒಂದು ದೋಷ ಏನು? ಎಲ್ಲ ಎಕ್ಸ್ಪರ್ಟ್, ಆದರೆ ದುಡ್ಡಿನ ಹಿಂದೆ ಇವೇನು ಮಾಡ್ತಾನೆ? ಇವನು ನೋಡ್ತಾನೆ, ಸ್ಕ್ಯಾನ್ ಮಾಡಿ ಗೆಡ್ಡೆ ಇರೋದು ಗೊತ್ತಾಗ್ತದೆ ಹೊಟ್ಟೆಯಲ್ಲಿ. ಆದರೆ ಬಂದವ ಬಡವ, ದುಡ್ಡಿಲ್ಲ, ಮೆಡಿಕಲ್ ಸ್ಕೀಮ್ ಮಾಡಿಲ್ಲ, ಇನ್ಶೂರೆನ್ಸ್ ಬರಲ್ಲ. ಇವನಿಗೆ ಆಪ್ರೇಷನ್ ಮಾಡಿದರೆ 5,000 ಇಲ್ಲ ಇವನ ಹತ್ರ. ಇವನಿಗೆ ಬಿಲ್ ಮಾಡಬೇಕು 2 ಲಕ್ಷ. ಏನು ಮಾಡೋದು? ನಿನ್ನ ಹೊಟ್ಟೆ ಎಲ್ಲ ಆರಾಮುಂಟು, ಸ್ವಲ್ಪ ಗ್ಯಾಸ್ ಆಗಿದೆ, ಒಂದು 4 ದಿವಸ ಮಾತ್ರೆ ತಗೋ, ಸರಿ ಹೋಗ್ತದೆ ಅಂತ ಅವನನ್ನು ಸುಳ್ಳು ಹೇಳಿ ಸಾಮಾನ್ಯ ಮಾತ್ರೆ ಕೊಟ್ಟು ಕಳಿಸಿ ಬಿಡುವುದು ಅಕರ್ಮ. ನಿಜವಾಗಿ ಮಾಡಬೇಕಾದ್ದು ಏನು? ಅವನಿಗೆ ಏನಾದರೂ ತೊಂದರೆ ಇಲ್ಲ, ಅವನ ಆರೋಗ್ಯ ಸುಧಾರಿಸುವುದು ನನ್ನ ವೃತ್ತಿ ಧರ್ಮ, ನಾನು ಅವನ ದುಡ್ಡಿಗಾಗಿ ಮಾಡಬಾರ್ದು ಅಂತ ಆಪರೇಷನ್ ಮಾಡಬೇಕಿತ್ತು, ಮಾಡಲಿಲ್ಲ, ಅಕರ್ಮ. ಮತ್ತು ವಿಕರ್ಮ ಯಾವುದು? ಬಂದ, ಇದೇ ಹೊಟ್ಟೆ ನೋವು, ಸ್ಕ್ಯಾನ್ ಮಾಡಿದ, ಏನೂ ಇರಲಿಲ್ಲ ಸ್ಕ್ಯಾನ್ನಲ್ಲಿ, ಆದರೆ ಶ್ರೀಮಂತನಿದ್ದ, ಮೆಡಿಕಲ್ ಸ್ಕೀಮ್ ಇತ್ತು. ಇವ ಏನು ಮಾಡೋದು? ಬೇರೆಯವರ ಒಂದು ಸ್ಕ್ಯಾನ್ ತೋರಿಸಿ, ಗೆಡ್ಡೆ ಇದೆ, ತಕ್ಷಣ ಅಡ್ಮಿಟ್ ಆಗಬೇಕು, ಒಂದು ಆಪರೇಷನ್ ಆಗಬೇಕು, 5 ಲಕ್ಷ ಆಗುತ್ತೆ ಅಂತ ಬರೆದು ಆಪರೇಷನ್ ಮಾಡಿ ಗೆಡ್ಡೆ ಇಲ್ಲದ ವ್ಯಕ್ತಿಯನ್ನು ಗೆಡ್ಡೆ ಇದೆ ಅಂತ ಸುಳ್ಳು ಹೇಳಿ ವಿರುದ್ಧ ಕರ್ಮ. ಆಪರೇಷನ್ ಮಾಡಿದರೆ ಅದು ವಿಕರ್ಮ. ಹೀಗೆ ನಮ್ಮ ಬದುಕಿನಲ್ಲಿ ಮಾಡಬೇಕಾದ ಹೊತ್ತಿಗೆ ನಿಯತ್ತಿನಿಂದ ಮಾಡದೇ ಇದ್ದರೆ ಅದು ಅಕರ್ಮ. ಮಾಡಬೇಕಾದ ಹೊತ್ತಿಗೆ ಮಾಡಬಾರದ ಕರ್ಮವನ್ನು ಮಾಡಿದರೆ ಅದು ವಿಕರ್ಮ ಅಂತ ಸ್ಪಷ್ಟವಾಗುತ್ತೆ. ಅದನ್ನೆಲ್ಲ ಉಲ್ಲೇಖಿಸಿ ಕೃಷ್ಣ ಹೇಳಿದ, ಪ್ರತಿಯೊಬ್ಬರೂ ಕರ್ಮವಿರಲಿ ವಿಕರ್ಮವಿರಲಿ ಗೊತ್ತಿಲ್ಲದೆ ಮಾಡೋದಿದೆಯಲ್ಲ, ಅದು ತುಂಬ ತಪ್ಪು. ಗೊತ್ತಿದ್ದು ಮಾಡಬೇಕು, ತಿಳುವಳಿಕೆಯಿಂದ ಮಾಡಬೇಕು ಅಂತ ಹೇಳ್ತಾ ಕೃಷ್ಣ ಹೇಳ್ತಾನೆ, ಯದ್ಯದಾಚರತಿ ಶ್ರೇಷ್ಠ ತತ್ತದ್ ಏವ ಜನಾಃ. ಅದು ಏನು ಅನುಸರಿಸ್ತಾರಲ್ಲ ಅದನ್ನೇ ಅನುಸರಿಸ್ತಾರೆ. ಒಬ್ಬ ಮುಖಂಡ ಅವ ಮಾಡಿದ್ದಾನೆ, ಆದ್ದರಿಂದ ನಾನು ಮಾಡ್ತೇನೆ. ನಮ್ಮಲ್ಲಿ ಎಲ್ಲ ಆಸ್ಪತ್ರೆಗಳು ಹೀಗೆ ಮಾಡ್ತವೆ, ಆದ್ದರಿಂದ ನಾನು ಮಾಡ್ತೇನೆ. ಒಳ್ಳೆಯದೇ ಮಾಡಿದ್ದನ್ನು ಆಚರಿಸಬೇಕು, ಅವನನ್ನು ಅನುಸರಿಸಬೇಕು. ಅದು ಯಾಕೆ? ಸ ಎಂ ಪ್ರಮಾಣಂ ಕುರುತೆ. ಆ ಯಾವುದು ಇದೆ ಅದನ್ನು ಪ್ರಮಾಣ ಅಂತ ಭಾವಿಸಿ ನಡೀತಾರೆ ಜನ. ತದನುವರ್ತತೆ, ಅಥವಾ ಅದಕ್ಕೆ ಅನುಗುಣವಾಗಿ ಜನ ವರ್ತಿಸ್ತಾರೆ. ಆದ್ದರಿಂದ ಒಬ್ಬ ಮುಖಂಡ ದಾರಿ ತಪ್ಪಿಸುವ ಕೆಲಸ ಮಾಡಬಾರ್ದು. ಮುಂದೆ ಕೃಷ್ಣ ಬಹಳ ಸ್ಪಷ್ಟ ಹೇಳ್ತಾನೆ, ನಮೇ ಪಾರ್ಥಾಸ್ತಿ ತ್ರಿಷು ಲೋಕೇಶು ಕಿಂಚನ ಕರ್ತವ್ಯಂ.
ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ನನಗೆ 3 ಲೋಕದಲ್ಲಿ ಮಾಡಬೇಕಾದ ಒಂದೇ ಒಂದು ಕೆಲಸವಿಲ್ಲ ಅಂತ, ಕರ್ತವ್ಯವೇ ಇಲ್ಲ ಅಂತ ಕೃಷ್ಣ ಸ್ಪಷ್ಟಪಡಿಸ್ತಾನೆ. ಆದರೂ ನಾನು ಮಾಡ್ತೇನೆ. ಯಾಕೆ? ಮಮ ವರ್ತ್ಮಾನುವರ್ತತೆ, ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಸರ್ವಶಃ ಪಾರ್ಥ. ಎಲ್ಲ ಜಗತ್ತಿನ ಜನರು ನಾನು ಹೇಗೆ ನಡೀತೇನಲ್ಲ, ನನ್ನನ್ನು ನೋಡಿ ನನ್ನನ್ನು ಅನುಸರಿಸಿ ನಡೀತಾರೆ. ಅವರಿಗಾಗಿ ಆದರೂ ನಾನು ತಪ್ಪು ಮಾಡಬಾರ್ದು, ನಾನು ತಪ್ಪು ಮಾಡದ ಹಾಗೆ ಎಚ್ಚರ ಇರಬೇಕು. ಇದೇ ನೋಡಿ, ಲೋಕಕ್ರಿಯೆಯಲ್ಲಿ ನನ್ನ ಕರ್ಮ ಒಂದು ಚಕ್ರಭಾಗವಾಗಿ ಇದೆ. ನಾನು ತಪ್ಪಬಾರದು, ಎಚ್ಚರ. ಕೃಷ್ಣ ಅದಕ್ಕೇನೆ ಸಾಂದೀಪಿನಿ ಗುರುಗಳ ಹತ್ರ 6 ತಿಂಗಳು ಪಾಠ ತಗೊಂಡನಲ್ಲ. ವಾಸ್ತವಿಕ ವೇದವ್ಯಾಸರು ಬರೀತಾರೆ, ಸ್ವಯಂ ಭಗವಂತ ತಿಳಿಯಲಾರದ್ದು ಏನೂ ಇದ್ದಿರಲಿಲ್ಲ. ಆದರೆ ಶಾಲೆಯಿಂದ ಅಥವಾ ಮನೆಯಿಂದ ಬಂದು ಉಪನೀತನಾದ ಹುಡುಗ ಮುಂದೆ ಏನು ಮಾಡಬೇಕು ಅಂದರೆ ಗುರುಕುಲಕ್ಕೆ ಹೋಗಿ ಕಲಿಬೇಕು ಅನ್ನೋದು ಶಾಸ್ತ್ರ ಪರಂಪರೆ. ಸಪೋಸ್ ಕೃಷ್ಣ ಉಪನಯನ ಆದಮೇಲೆ ಸ್ವಯಂ ಬ್ರಹ್ಮ ಭಗವಂತ ನಾನೇನು ಶಾಲೆಗೆ ಹೋಗಬೇಕಾಗಿಲ್ಲ, ಗುರು ಪಾಠ ಕೇಳಬೇಕಾಗಿಲ್ಲ ಅಂತ ಬಿಟ್ಟ ಅಂತ ಇಟ್ಕೊಳ್ಳಿ. ಜನ ಏನು ಮಾಡ್ತಿದ್ರು, ಕೃಷ್ಣನೇ ಶಾಲೆಗೆ ಹೋಗಲಿಲ್ಲ, ನಾವು ಯಾಕೆ ಹೋಗಬೇಕು ಅಂತಿದ್ರು. ಆ ಮಾತು ಬರಬಾರದು ಅಂತ ಕೃಷ್ಣ ಶಾಲೆಗೆ ಹೋದನಂತೆ. ಗುರುಪಾಠವನ್ನು 6 ತಿಂಗಳು ಅಷ್ಟು ಕೇಳಿ ಗುರುವಿಗೆ ಕೊಡಬೇಕಾದ ದಕ್ಷಿಣೆಯನ್ನು ಕೊಟ್ಟು ಬಂದ ಅಂತ ವೇದವ್ಯಾಸರು ವಿವರಿಸ್ತಾರೆ. ಮಮ ವರ್ತ್ಮಾನುವರ್ತಂತೆ, ನಾನು ಮಾಡಿದ್ದನ್ನು ನೋಡಿ ಜಗತ್ತು ಹಾಗೆ ವರ್ತಿಸ್ತದೆ, ಆದ್ದರಿಂದ ನಾನು ತಪ್ಪು ಮಾಡಬಾರದು ಅಂತ. ಇದು ಕೃಷ್ಣನಿಗಿದ್ದ ಬಹಳ ದೊಡ್ಡ ಎಚ್ಚರ. ಅವನು ಹೇಳಿದ್ದನ್ನು ಮಾಡ್ತಾ ಬಂದವ. ಕೃಷ್ಣ ಯಾವಾಗ ದೊಡ್ಡವನಾಗುವುದು ನಮಗೆ ನೀವು ಥ್ರೂಔಟ್ ನಾನು ಹೇಳ್ತಾ ಹೋಗ್ತೇನೆ ನೋಡಿ, ಪ್ರತಿಯೊಂದು ಅವನು ಹೇಳಿದ್ದನ್ನು ಮಾಡಿದ್ದಾನೆ. ನಾವು ಯಾವಾಗಲೂ ನೋಡುವುದೇನು, ಅವರು ಹೇಳೋದು ಮಾತ್ರ ಮಾಡ್ತಾರಾ ಅಂತ. ನಮ್ಮಲ್ಲಿ ಈಗಲೂ ಕೂಡ ಇರುವ ವಿಮರ್ಶಾಕ್ರಮವೇ ಅದು. ಅವರು ಬರೀ ಹೇಳೋದು ಮಾರ್ರೆ, ಅವರ ಬದುಕು ಬೇರೆ ಅಂತ. ನಾವು ಎಷ್ಟೋ ಜನರನ್ನು ಇಷ್ಟಪಡಲ್ಲ, ಹೇಳೋದೊಂದು ಮಾಡೋದೊಂದು ಮಾಡಿದರೆ. ಹೇಳಿದ್ದನ್ನೇ ಮಾಡ್ತಾರಾದರೆ ಸ್ವಲ್ಪ ಬೆಲೆ ಕೊಡ್ತೇವೆ. ಯಾಕೆ? ಪರವಾಗಿಲ್ಲ, ಬರೀ ಉಪದೇಶ ಮಾಡೋದಲ್ಲ, ತಾವು ಮಾಡ್ತಾರೆ. ಕೃಷ್ಣ ಆ ಮಾದರಿಯವ. ಏನು ಹೇಳಿದ್ದಾನ ಅದನ್ನು ಮಾಡಿದ್ದಾನೆ. ಈಗ ನೀನು ಕರ್ಮ ಮಾಡು ಅಂತ ಹೇಳುವಾಗ ತನ್ನ ಕರ್ಮ ಮಾಡ್ತಿದ್ದಾನೆ ಕೃಷ್ಣ, ತಪ್ಪಿಸ್ತಿಲ್ಲ. ಅದನ್ನು ಅವನಿಗೆ ಉಲ್ಲೇಖ ಮಾಡ್ತಾನೆ. ಹಾಗಾಗಿ ಇದು ಜಗತ್ತು ಇಡೀ ಕರ್ಮದಲ್ಲಿಯೇ ಇದೆ. ವೇದವಾದ ರಥಾಹ ಪಾರ್ಥ ಅಂತ ಒಂದು ಕಡೆ ಅದನ್ನೂ ಕೂಡ ಅಟ್ಯಾಕ್ ಮಾಡ್ತಾನೆ. ಈ ಹೋಮ ಹವನ ಈ ಕರ್ಮಕಾಂಡದಲ್ಲೇ ಮುಳುಗುವವರಿದ್ದಾರಲ್ಲ, ಅವರನ್ನು ಕೂಡ ಒಂದು ಹಂತದಲ್ಲಿ ಅಟ್ಯಾಕ್ ಮಾಡ್ತಾನೆ ಕೃಷ್ಣ. ವೇದವಾದ ರಥಾಹ ಪಾರ್ಥ ನಾಣ್ಯತ್ ಅಸ್ತಿ ಇತಿ. ಇವರು ಹೇಗೆ ಭಾವಿಸ್ತಾರೆ ಅಂದರೆ, ಈ ಕರ್ಮಕಾಂಡವೇ ಫೈನಲ್, ಇದನ್ನು ಬಿಟ್ಟರೆ ಇನ್ನೊಂದಿಲ್ಲಪ್ಪ ಅಂತ ಭಾವಿಸ್ತಾರೆ. ಅದು ಅವ್ಯವಸಾಯಾತ್ಮಿಕ ಬುದ್ಧಿ, ಪರಿಶ್ರಮದ ಸಾಧನೆಯ ಬುದ್ಧಿ. ಜ್ಞಾನದಿಂದ ತಿಳಿದಂತಹ ಮಾರ್ಗದವರು ಹಾಗೆ ಭಾವಿಸುವುದಿಲ್ಲ. ಅವರೇನು ಭಾವಿಸ್ತಾರೆ, ಅವರದ್ದು ವ್ಯವಸಾಯಾತ್ಮಿಕ ಬುದ್ಧಿ ಆದರೆ ಏಕಂ, ಅವರಿಗೆ ಒಂದೇ ಇರುತ್ತೆ, ಭಗವತ್ ತತ್ವ. ಕರ್ಮಕಾಂಡಗಳು ಅದರ ಪೂರಕ ಅಷ್ಟೇ, ಕರ್ಮಕಾಂಡವೇ ಭಗವಂತ ಅಂತ ಭಾವಿಸುವುದಿಲ್ಲ. ವೇದವನ್ನೇ ಅಲ್ಟಿಮೇಟ್, ಅದೇ ಅದರಲ್ಲೇ ಮುಳುಗಿದವರು ಕರ್ಮಕಾಂಡವೇ ಫೈನಲ್ ಅಂತಾರಪ್ಪ. ಹಾಗಲ್ಲ ಅಂತಾನೆ ಕೃಷ್ಣ. ಹಾಗಾಗಿ ವೇದ ಎಂಬುದು ಓದಿನ ಮಾತು, ಶಾಸ್ತ್ರ ಎಂಬುದು ಸಂತೆಯ ಸುದ್ದಿ, ಪುರಾಣ ಎಂಬುದು ಪುಂಡರ ಗೋಷ್ಠಿ ಅಂತೆಲ್ಲ ಹೇಳಿದ್ರಲ್ಲ, ಕೃಷ್ಣನೇ ಹೇಳಿದ್ದಾನೆ ಈ ಮಾತನ್ನು. ಅದು ಅಟ್ಯಾಕ್ ಅಲ್ಲ, ಕರೆಕ್ಷನ್. ಹೀಗಾಗಬಾರದು ಅಂತ. ವೇದವಾದದಲ್ಲಿ ತೊಡಗಬೇಡಿ, ಅದು ಓದಿನ ಮಾತು ಆಗಬಾರದು ಅಂತ ಅಲ್ಲಮನ ಉದ್ದೇಶ. ಅದು ಪುರಾಣ ಅನ್ನೋದು ಪುಂಡರ ಸಮರ್ಥನೆಗೆ ಅಜಾಮಿಳನ ಕಥೆ ಹೇಳಿ ನೋಡಿ, ಪಾಪ ಮಾಡಿದ್ರು ತೊಂದರೆ ಇಲ್ಲ, ಆಮೇಲೆ ಪುಣ್ಯ ಬರುತ್ತೆ, ಭಗವಂತ ಸಿಗ್ತಾನೆ ಅಂತ ಅಜಾಮಿಳನ ಕಥೆ ಹೇಳಿದರೆ ಅದಲ್ಲ. ಪುರಾಣ ಪುಂಡರ ಗೋಷ್ಠಿ ಆಗಬಾರದು ಅಂತ ಅಲ್ಲಮನ ಮಾತು. ಕೊನೆಗೆ ಶಾಸ್ತ್ರ ಎಂಬುದು ಸಂತೆಯ ಸುದ್ದಿ. ನಮ್ಮದೆಲ್ಲ ಶಾಸ್ತ್ರ ಹೇಳೋದು ಬೇರೆಯವರಿಗೆ ಮಾತ್ರ. ನಾವು ಗುಂಪಲ್ಲಿ ಸಿಕ್ಕಾಗ ನೀವು ಅದು ಮಾಡಲಿಲ್ವಾ, ನೀವು ಮಾಡಬೇಕಿತ್ತು, ತಪ್ಪು ಮಾಡಿದಿರಿ, ಅವನಿಗೆ ಭಯ ಹುಟ್ಟಿಸಿ ಬಂದು ಬಿಡೋದು. ನೀವು ಮಾಡಿದ್ರಾ? ನೀವು ಮಾಡಿ ಹೇಳಬೇಡಿ. ಶಾಸ್ತ್ರ ಎಂಬುದು ಸಂತೆಯ ಸುದ್ದಿ ಆಗಬಾರದು. ಭಕ್ತಿ ಎಂಬುದು ತೋರುಂಬ ಲಾಭ. ಭಕ್ತಿ ಪ್ರದರ್ಶನಕ್ಕಾಗ್ತಿದೆ, ಅದು ಪ್ರದರ್ಶನಕ್ಕೆ ಇರುವ ವಸ್ತುವಲ್ಲ, ಆಂತರಂಗಿಕವಾಗಿ ಅನುಭವಿಸಬೇಕಾದ ಅನುಭವ ಅಂತ ಅಲ್ಲಮನ ಮಾತು. ವೇದವಾದ ರಥಾಹ ಪಾರ್ಥ ನಾಣ್ಯತ್ ಅಸ್ತಿ ಇತಿ ವಾದಿತಃ. ಇಲ್ಲಿ ಏನೂ ಇಲ್ಲ ಅಂತ ಅವರು ವಾದ ಮಾಡ್ತಾರೆ. ಅದಲ್ಲಪ್ಪ. ಯಾಕೆ ಗೊತ್ತಾ? ತ್ರೈಗುಣ್ಯ ವಿಷಯ ವೇದ. ನೀನು ಹೇಳುವ ವೇದದ ಯಾವ ಕರ್ಮಕಾಂಡ ಇದೆ ಅಲ್ಲ, ಯಜ್ಞ ಹೋಮ ಹವನ, ವೇದ ನಿಮಗೆ ಗೊತ್ತು, ಉಪನಿಷತ್ತಿನ ಒಂದು ಭಾಗ ಬಿಟ್ಟರೆ ಅದು ಸಂಪೂರ್ಣವಾಗಿ ಯಜ್ಞ ಕರ್ಮಕಾಂಡವನ್ನೇ ಹೇಳುವುದು. ಸಂಹಿತೆ, ಬ್ರಾಹ್ಮಣ ಮತ್ತು ಇನ್ನಿತರ ಆರಣ್ಯಕೆಗಳ ಭಾಗಕ್ಕೆ ಬಂದರೆ ವಾನಪ್ರಸ್ಥಾಶ್ರಮಿಯವರೆಗೆ ತನ್ನ ಕರ್ಮಕಾಂಡಗಳನ್ನೇ ಹೇಳುವುದು
ವೇದದ ಭಾಗ. ಅದಕ್ಕೆ ಕೃಷ್ಣ ಹೇಳ್ತಾನೆ, ವೇದ ಅನ್ನೋದು ತ್ರೈಗುಣ್ಯ ವಿಷಯ ವೇದ. ಇದು ತ್ರಿಗುಣಗಳನ್ನೇ ಅನುಸರಿಸಿ ಇದೆ, ಇದನ್ನು ದಾಟಬೇಕಪ್ಪ. ನಿಸ್ತ್ರೈಗುಣ್ಯೋ ಭವಾರ್ಜುನ, ನೀನು ಈ ತ್ರಿಗುಣಗಳನ್ನು ದಾಟು. ಇಲ್ಲಿಂದ ಮತ್ತೆ ಪ್ರಾರಂಭ. ತ್ರಿಗುಣಗಳನ್ನು ಎಂಟ್ರಿ ಮಾಡಿದ, ಕರ್ಮ ಎಂಟರ್ ಆಗಿದೆ, ಮುಂದೆ ವಿವರಿಸ್ತಾನೆ ಏನು ತ್ರಿಗುಣ ಅಂತ. ಅದರಿಂದ ಇಲ್ಲಿ ನಿರೀಕ್ಷೆ ಮಾಡಬೇಡಿ, ತ್ರಿಗುಣಗಳನ್ನು ದಾಟಪ್ಪ ಅಂತ ಒಂದು ಸೂಚನೆ ಕೊಟ್ಟ. ಆಮೇಲೆ ಒಂದು ಹೇಳಿದ, ಇನ್ನೊಂದು ಹೊಸ ಇಂಟ್ರೊಡಕ್ಷನ್, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಸ್ವಧರ್ಮದಲ್ಲಿ ಸಾಯುವುದು ಶ್ರೇಷ್ಠ, ಪರಧರ್ಮ ಯಾವತ್ತೂ ಕೂಡ ಭಯವನ್ನು ಉಂಟು ಮಾಡುವಂಥದ್ದು. ಇಲ್ಲಿ ಧರ್ಮ ಅಂದರೆ ರಿಲಿಜನ್ ಅಲ್ಲ. ನಮ್ಮ ಧರ್ಮದಲ್ಲಿ ಸಾಯುವುದು ದೊಡ್ಡದು ಅಂತ ನಾವು ಅನುವಾದ ಮಾಡುವುದಲ್ಲ. ನಮಗೊಂದು ಸ್ವಭಾವ ಇದೆ. ಈಗ ಉದಾಹರಣೆಗೆ, ನಾನು ತುಂಬ ಒಳ್ಳೆಯ ಸಂಗೀತ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಂತ ಇಟ್ಕೊಳ್ಳಿ. ಸಂಗೀತ ನನ್ನ ಜೀವ ಸ್ವಭಾವವಾಗಿ ಚಿಕ್ಕಂದಿನಿಂದ ಹಾಡ್ತಿದ್ದೆ ಅಂತ ಇಟ್ಕೊಳ್ಳಿ. ಸಂಗೀತ ತಗೊಂಡು ಏನಾಗೋದು, ಹೋಗಿ ಎಂಜಿನಿಯರ್ ಆಗು ಅಂತ ನನ್ನನ್ನು ಎಂಜಿನಿಯರ್ ಮಾಡೋದು. ನನ್ನ ಸಂಗೀತದ ಸಮಾಧಿಯ ಮೇಲೆ ನಾನು ಎಂಜಿನಿಯರ್ ಆಗ್ತೇನೆ. ಅದು ಏನು, ನನ್ನ ಜೀವ ಸ್ವಭಾವಕ್ಕೆ ವಿರುದ್ಧವಾದ ಪರಧರ್ಮ, ನನ್ನದಲ್ಲ. ಅದನ್ನು ನಾನು ಅನುಷ್ಠಿತಾತ್ ಪರಧರ್ಮ ವಿಗುಣ, ನನ್ನ ಗುಣಕ್ಕೆ ವಿರುದ್ಧವಾದದ್ದು ವಿಗುಣ, ಮತ್ತು ಪರಧರ್ಮ ಅದು ನನ್ನ ಜೀವ ಸ್ವಭಾವ ಅಲ್ಲ, ನನಗೆ ಭಿನ್ನವಾದ, ನನಗೆ ವಿರುದ್ಧವಾದ ಗುಣ ಸ್ವಭಾವ. ಅದನ್ನು ಸ್ವನುಷ್ಠಿತಾತ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಎಂಜಿನಿಯರ್ ಆಗಬಹುದು. ಆದರೂ ಸ್ವಧರ್ಮೇ ನಿಧನಂ ಶ್ರೇಯ. ನೀನು ಪರಧರ್ಮವನ್ನು ಪ್ರಾಕ್ಟೀಸ್ ಮಾಡಿ ಬೆಸ್ಟ್ ಅನ್ನಿಸ್ಕೋಬಹುದು. ಬೆಸ್ಟ್ ಸಿಂಗರ್ ಆಗುವವರು ಬೆಸ್ಟ್ ಎಂಜಿನಿಯರ್ ಆಗಬಾರ್ದು ಅಂತ ಹೇಳಲಿಲ್ಲ ಕೃಷ್ಣ, ಆಗಬಹುದು ಪ್ರಾಕ್ಟೀಸ್ನಿಂದ. ಆದರೆ ಅದು ಸ್ವಧರ್ಮವೇ ಶ್ರೇಯಾನ್. ನಿನ್ನ ಸ್ವಧರ್ಮ ಸ್ವಗುಣ ಉಂಟಲ್ಲ, ಅದೇ ಶ್ರೇಯಸ್ಕರ. ಒಂದು ಮಗು ಡ್ಯಾನ್ಸ್ ಮಾಡ್ತಿದ್ರೆ ಡ್ಯಾನ್ಸರ್ ಮಾಡಿ, ಒಂದು ಮಗು ಒಳ್ಳೆಯ ಹಾಡ್ತಿದ್ರೆ ಹಾಡುಗಾರರನ್ನಾಗಿ ಮಾಡಿ, ಒಂದು ಮಗು ಒಳ್ಳೆಯ ಆರ್ಟ್ ಬಿಡಿಸಿದ್ರೆ ಆರ್ಟಿಸ್ಟನ್ನಾಗಿ ಮಾಡಿ, ದಿನ ಬೆಳಗ್ಗೆ ಎದ್ದರೆ ಯೋಧನ ಹಾಗೆ ಯುದ್ಧ ಮಾಡ್ತಿದ್ರೆ ಆರ್ಮಿಗೆ ಸೇರಿಸಿ. ಎಲ್ಲ ಹೋಯ್ತು, ಎರಡೇ ಉಳಿದದ್ದೀಗ ಇಂಜಿನಿಯರು ಡಾಕ್ಟರ್. ಜಗತ್ತಲ್ಲಿ ಸೃಷ್ಟಿಯಾದದ್ದೆಲ್ಲ ಅದಕ್ಕೆ ಅಂತ ಭಾವಿಸುವ ಹಂತ. ಅದಕ್ಕೆ 50,000 70,000 ಈಗ ಹೊರಗೆ ಕಳಿಸಲಾಗ್ತಿದೆ ಇಂಜಿನಿಯರ್ಗಳನ್ನು. ಯಾಕೆ? ಒಂದೇ ಪ್ರೊಡಕ್ಷನ್ ಭಗವಂತ ಎಂದೂ ತಾನೇ ತನ್ನ ಸೃಷ್ಟಿಯಲ್ಲಿ ಮಾಡಿಲ್ಲ. ಅವನು ಯಾವತ್ತೂ ಭಿನ್ನ, ವಿಭಕ್ತಂಚ ಅವಿಭಕ್ತಂ. ಅವನು ಜಗತ್ತಿನ ಭಿನ್ನ ಭಿನ್ನ ರೂಪಗಳಲ್ಲಿ ಅವಿಭಕ್ತನಾಗಿ ಒಂದೇ ರೂಪದಿಂದ ಇರುವವ. ಅವನಿಗೆ ಎಷ್ಟು ವೆರೈಟಿ ಕೊಟ್ಟಿದ್ದಾನೆ, ನಮಗೆ ಎಷ್ಟು ಪಾಸಿಬಿಲಿಟಿ ಇದೆ. ಒಂದಕ್ಕೆ ಕೂತ್ಕೊಳ್ಬೇಡಿ ಅಂದಾಗ ಬಹಳ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂದಾಗ ಒಂದು ನನ್ನ ಸ್ವಭಾವಕ್ಕೆ. ಅದಕ್ಕೆ ಪ್ರತಿ ಮಕ್ಕಳಿಗೆ ನಾನು ಹೇಳೋದು, ನಿಮಗೆ ಏನು ಮಾಡಲಿಕ್ಕುಂಟು ಅದನ್ನು ಅಪ್ಪ ಅಮ್ಮನ ತಲೆಗೆ ಹೊಡೆದು ಹೇಳಿ. SSLC ಆದ್ಕೊಳ್ಳಿ, ನಾನು ಮಾಡಲ್ಲ ಸೈನ್ಸ್, ನಾನು ಮಾಡಲ್ಲ ಕಾಮರ್ಸ್, ನಾನು ಆರ್ಟ್ಸ್ ಮಾಡ್ತೀನಿ ಹೇಳಿ. ನಾನು ಲೆಕ್ಚರರ್ ಆಗ್ತೀನಿ, ನಾನು MA ಇಂಗ್ಲೀಷ್ ಮಾಡ್ತೀನಿ, MA ಕನ್ನಡ ಮಾಡ್ತೀನಿ ಹೇಳಿ. ಸತ್ತು ಹೋಗಿದೆ ಇವತ್ತು ಆ ಮುಖ. ಸಾಧ್ಯತೆ ಇದೆ. ನಾನು ಆರ್ಟಿಸ್ಟ್ ಆಗ್ತೀನಿ, ನಾನು ಡಿಪ್ಲೊಮಾ ಆರ್ಟ್ ಮಾಡ್ತೀನಿ, ನಾನು ಫಿಲ್ಮಿನ ಇನ್ನೊಂದು ಯಾವುದೋ ಇಂಡಸ್ಟ್ರಿಗೆ ಹೋಗಿ ಅಲ್ಲಿ ಫಿಲ್ಮ್ ಕಲಿತೀನಿ ಹೇಳಿ. ಡೈರೆಕ್ಟರ್ ಆಗ್ತೀನಿ, ಎಲ್ಲ ಪಾಸಿಬಿಲಿಟಿ ಮನುಷ್ಯನಿಗಿದೆ. ಎಲ್ಲ ಸತ್ತು ಸುಣ್ಣ ಮಾಡಿ ಎಂಜಿನಿಯರನ್ನು ಮಾತ್ರ ನಿರ್ಮಾಣ ಮಾಡುವ ಖಂಡಿತ ಗೋರಿಗಳಾಗೋದು ಬೇಡ. ಆ ಒಂದು ಮಾತನ್ನು ಹೇಳಿದಾಗ, ಅರೆ ಸ್ವಧರ್ಮೇ ನಿಧನಂ ಶ್ರೇಯ ಅನ್ನೋದು ಸ್ವಭಾವಕ್ಕೆ ಮಾತ್ರ ಅಪ್ಲಿಕೇಬಲ್. ಇವತ್ತು ನೀವೇನಾದರೂ ಅದನ್ನು ನಾವು ಹಿಂದೂ ಧರ್ಮದಲ್ಲೇ ಇದ್ದು ಸಾಯಬೇಕು, ಪರಧರ್ಮಕ್ಕೆ ಹೋಗುವುದು ಮತಾಂತರ ಒಳ್ಳೆಯದಲ್ಲ ಅನ್ನೋದಕ್ಕೆ ಅನ್ವಯ ಮಾಡ್ತೀರಿ ಅಂತ ಇಟ್ಕೊಳ್ಳೋಣ. ಹಾಗೂ ಮಾತಾಡುವವರು ಇದ್ದಾರೆ. ನಮ್ಮ ಧರ್ಮ ಬಿಟ್ಟು ಹೋಗಬಾರ್ದು, ನಮ್ಮ ಧರ್ಮ ಬಿಟ್ಟು ಹೋದರೆ ಭಯ ಅಂತ ಕೃಷ್ಣ ಹೇಳಿದ್ದಾನೆ ಅಂತ ಕೋಟ್ ಮಾಡೋರು ಇದ್ದಾರೆ. ಇರಲಿ, ಅದನ್ನು ಇನ್ನೊಂದು ಅರ್ಥದಲ್ಲೂ ಗಮನಿಸಬೇಕು. ಅವರನ್ನು ನಮ್ಮ ಹತ್ರ ಕರ್ಕೊಳ್ಳೋದು ಕೂಡ ಅಲ್ಲ. ಯಾಕೆ? ಕೃಷ್ಣ ಪರಧರ್ಮೋ ಭಯಾವಹ ನಮಗೆ ಮಾತ್ರ ಹೇಳಿದ್ದಲ್ಲ. ಅವರನ್ನು ನಾವು ಹಿಂದೂ ಮಾಡಿ ಪರಿವರ್ತಿಸ್ತೇವೆ ಅಂದಾಗ ಅವರಿಗೂ ನಮ್ಮದು ಪರಧರ್ಮ. ಎಚ್ಚರ ಬೇಕು. ಜಗತ್ತಿನಲ್ಲಿ ಅವರವರನ್ನು ಅವರವರ ಮಟ್ಟಕ್ಕೆ ಗೌರವಿಸಿಕೊಂಡು ಉಳಿಸಬೇಕು ಅನ್ನೋದು ಹಿಂದೂ ಧರ್ಮ. ಅವರಿಗಿಲ್ಲ, ನಮಗೆ ಯಾಕೆ ಅಂದರೆ ನೀವು ಅವರ ಹಾಗೆ ಆಗ್ತೀರಾ ಆಗಿ, ನಾವು ನಾವೇ, ಅವರು ಅವರೇ. ಸ್ವೇ ಕರ್ಮಣೆ, ನಮ್ಮ ಕರ್ಮವನ್ನು ನಮ್ಮ ಸ್ವಭಾವಕ್ಕನುಗುಣವಾಗಿ ಮಾಡುವುದೇ ಧರ್ಮ ಅಂತ ಕೃಷ್ಣ ಘೋಷಿಸಿದ್ದಾನೆ. ನಾವು ನಮ್ಮ ಕರ್ಮಕ್ಕೆ ವಿರುದ್ಧವಾಗಿ, ಅವರ ಕರ್ಮದಲ್ಲಿ ಅವ್ರು ಹಾಗೆ ಮಾಡ್ತಾರೆ, ಅವ್ರು ನಮ್ಮನ್ನು ದ್ವೇಷಿಸ್ತಾರೆ, ನಾವು ಯಾಕೆ ದ್ವೇಷಿಸಬಾರ್ದು, ಅವ್ರು ನಮ್ಮನ್ನು ಹೊಡಿತಾರೆ, ನಾವು ಯಾಕೆ ಹೊಡಿಬಾರ್ದು? ಸ್ವಾಮಿ, ನಾವು ಅವರಲ್ಲ, ಅವರು ಹಾಗೇ ಇರಲಿ. ಅದನ್ನೇ ಗಾಂಧಿ ಹೇಳಿದ್ದು. ಅವರು ಕೊಲ್ತಾರ, ಕೊಲ್ಲಲಿ, ನಾವು ಕೊಲ್ಲೋದಿಲ್ಲ. ಇದನ್ನು ತಪ್ಪು ಅರ್ಥೈಸಲಾಯಿತು. ಗಾಂಧಿ ಹೇಳಿದ್ದು ಈ ಮಾತನ್ನೇ, ಕೃಷ್ಣ ಹೇಳಿದ ಈ ಮಾತನ್ನು ಅನುಸರಿಸಿ ಅವರು ಹೇಳಿದ್ದು.
ಇಂಥ ಅನೇಕ ಅಪಚಾರಗಳಾಗಿವೆ. ಕೃಷ್ಣನ ಈ ಮಾತಿಗೆ ಕೃಷ್ಣ ಇಷ್ಟು ಹೇಳುವಾಗ ಅರ್ಜುನ ಕೇಳ್ತಾನೆ, ನಾವೆಲ್ಲ ಕೇಳಬಹುದಾದ ಅದ್ಭುತ ಪ್ರಶ್ನೆ. ಒಬ್ಬ ಒಳ್ಳೆಯ ಪ್ರಶ್ನೆ ಕೇಳಿದರೆ ಎಂತೆಂಥ ಉತ್ತರ ಸಿಗ್ತದೆ, ಒಬ್ಬ ಒಳ್ಳೆಯ ಮಗು ಎಷ್ಟು ಒಳ್ಳೆಯ ಪ್ರಶ್ನೆ ಕೇಳ್ತದೆ ಅನ್ನುವುದಕ್ಕೆ ಮತ್ತೆ ಅರ್ಜುನನ ಮಾತು. ನಮಗೆ ಗೊತ್ತೇ ಇಲ್ಲದೆ ಕೆಲವೊಮ್ಮೆ ಪಾಪದ ಕೆಲಸ ಮಾಡಿಬಿಡ್ತೇವಲ್ಲ, ನಮಗೆ ಗೊತ್ತೇ ಇರುವುದಿಲ್ಲ. ಅನಿಚ್ಛನ್, ನಮಗೆ ಇಷ್ಟ ಇರುವುದಿಲ್ಲ. ಅನಿಚ್ಛನ್ ಅಪಿ, ಹಾಗಿದ್ದರೂ ಕೂಡ ಬಲಾತ್ ಇವ ನಿಯೋಜಿತ ವಾರ್ಷ್ಣೇಯ, ನಮಗೆ ಬಲಾತ್ಕಾರದಿಂದ ಆ ಕೆಲಸ ಆಗಿಬಿಡ್ತದೆ. ಆಮೇಲೆ ಅಯ್ಯೋ ನಾನು ಹಾಗೆ ಮಾಡಬಾರ್ದಿತ್ತು ಅಂತ ಪಶ್ಚಾತ್ತಾಪ ಪಡ್ತೇವೆ. ಅದನ್ನು ಕೇಳ್ತಾನೆ ಕೃಷ್ಣ, ಇದು ಯಾಕಾಗ್ತದೆ? ನಮಗೆ ಗೊತ್ತಿಲ್ಲದೆ, ನಮಗೆ ಇಷ್ಟವಿಲ್ಲದಿದ್ದರೂ ಕೂಡ ಅನ್ಇಚ್ಛನ್ ಅಪಿ, ನನಗಿಷ್ಟ ಇಲ್ಲ, ಇಚ್ಛೆ ಇದ್ದು ಮಾಡಿಲ್ಲ, ಆದರೂ ಬಲಾದ್ಯವ ಮಾಡು ಅಂತ ಪ್ರಚೋದನೆ ಆಗುತ್ತೆ, ನಾನು ಮಾಡ್ತೀನಿ. ಯಾಕಾಗತ್ತೆ ಕೃಷ್ಣ ಅಂತ ಕೇಳ್ತಾನೆ ಅರ್ಜುನ. ತಕ್ಷಣ ಕೃಷ್ಣ ಹೇಳ್ತಾನೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮೋದ್ಭವ. ನಿನ್ನ ರಜೋಗುಣದಿಂದ ಉಂಟಾದ ಕಾಮ ಮತ್ತು ಕ್ರೋಧದಿಂದ ಹೇಗಾಗತ್ತೆ, ಅದು ಮಹಾಶನ ಮಹಾಪಾಪ್ಮ ವಿದ್ಧಿ ಇಹಂ ವೈರಿಣಾಂ. ಈ ಕಾಮ ಮತ್ತು ಕ್ರೋಧವನ್ನು ಉಂಟು ಮಾಡುವ ರಜೋಗುಣ ಇದೆಯಲ್ಲ, ಅದೆಲ್ಲ ಏನು, ರಾಜಸ ಅಂದರೆ ಏನು, ರಜೋಗುಣ ಅಂದರೆ ಏನು ಮುಂದೆ ಹೇಳ್ತಾನೆ. ಇಂಟ್ರೊಡಕ್ಷನ್ ಮಾತ್ರ ಮಾಡೋದಿಲ್ಲಿ. ರಜೋಗುಣ ಇದೆಯಲ್ಲ, ಅದು ಉದ್ದೀಪನ ಆದಾಗ ಹೀಗಾಗುತ್ತಪ್ಪ. ಹೀಗಾದ ತಕ್ಷಣ ನೀನು ದಾರಿ ತಪ್ಪುತ್ತಿ, ನಿನಗೆ ಗೊತ್ತೇ ಇಲ್ಲದೆ ಕೆಟ್ಟ ಕೆಲಸ ಮಾಡುತ್ತಿ. ಎಷ್ಟೋ ರೇಪುಗಳನ್ನು ಮಾಡಿದ ಮೇಲೆ ನಾನು ಮಾಡಬಾರ್ದಿತ್ತು ಅಂತ ಗಂಡು ಖಂಡಿತ ಹಪಹಪಿಸ್ತಾನೆ, ದುಃಖಿಸ್ತಾನೆ, ಪಶ್ಚಾತ್ತಾಪ ಪಡ್ತಾನೆ, ತಾನೇ ಪ್ರಾಯಶ್ಚಿತ್ತ ಅಂತ ಆತ್ಮಹತ್ಯೆಯೂ ಮಾಡಿಕೊಳ್ಬೋದು. ಅನಿಚ್ಛನ್, ಯಾಕೆ ಅದು ಇಷ್ಟ ಇದ್ದು ಆಗುವುದಲ್ಲ, ಆದರೆ ಕಾಮ ಅಷ್ಟು ಬಲಾತ್ಕಾರಕ್ಕೆ ಎಳ್ಕೊಳ್ಳುತ್ತೆ. ಕ್ರೋಧ, ಅದರಿಂದ ಉಂಟಾಗುವ ಆವೇಶ ಉಂಟಲ್ಲ, ಅದು ಮಾಡಿಯೇ ಬಿಡಬೇಕು ಅನ್ನುವ ಪ್ರಚೋದನೆಗೆ ದೂಡುತ್ತೆ. ಇದು ಆಗುವುದು ರಜೋಗುಣದಿಂದ. ಅದನ್ನು ನೀನು ಸಂಯಮಕ್ಕೆ ತಂದುಕೋ. ಕೃಷ್ಣ ಹೇಳ್ತಾನೆ, ಅದು ಯಾವಾಗ ಸಂಯಮಕ್ಕೆ ಬರುತ್ತೆ ಅಂದರೆ, ನಿನಗೆ ಮೊದಲು ಇಂದ್ರಿಯ ಅಂದರೆ ಏನು ಗೊತ್ತಾಗಬೇಕು, ಅದು ಹೇಗೆ ಕೆಲಸ ಮಾಡ್ತದೆ ಗೊತ್ತಾಗಬೇಕು, ಅದರ ಮೇಲೆ ಮನಸ್ಸನ್ನು ನೀನು ಅಳೆದಿರಬೇಕು, ಮನಸ್ಸಿನ ಅಳತೆ ನಿನಗೆ ಸಿಕ್ಕಿರಬೇಕು. ಈ ಅಳತೆ ಹತೋಟಿ ಸಿಕ್ಕಾಗ ನೀನು ಇಂದ್ರಿಯಗಳನ್ನು ಗೆಲ್ತಿ. ಇಂದ್ರಿಯಗಳನ್ನು ಗೆದ್ದರೆ ನೀನು ಮತ್ತೆ ಗುಣಗಳನ್ನು ಗೆಲ್ಲೋಕ್ಕೆ ಸಾಧ್ಯ. ಕೃಷ್ಣ ಹೇಳ್ತಾನೆ, ಶರೀರಕ್ಕಿಂತ ಇಂದ್ರಿಯ ದೊಡ್ಡದಪ್ಪ, ಇಂದ್ರಿಯಕ್ಕಿಂತ ಮನಸ್ಸು ದೊಡ್ಡದು, ಮನಸ್ಸಿಗಿಂತ ಬುದ್ಧಿ ದೊಡ್ಡದು, ಬುದ್ಧಿಗಿಂತ ಪರಾತತ್ವ. ಬುದ್ಧಿಗಿಂತಲೂ ದೊಡ್ಡದೊಂದಿದೆಯಪ್ಪ, ಅದು ಆ ಪರಾತತ್ವ, ಆ ಮಹತ್ತತ್ವ, ಆ ಬ್ರಹ್ಮತತ್ವ. ಕೃಷ್ಣ ಹೇಳ್ತಾನೆ, ಬುದ್ಧಿಗೆ ನಿಲುಕದ ಆ ಪರತತ್ವವನ್ನು ನಿರಂತರ ಅನುಸಂಧಾನ ಮಾಡಿಕೊಂಡು ಇಂದ್ರಿಯಗಳನ್ನು ಗೆದ್ದು ಕಾಮವನ್ನು ದಾಟು. ಹಾಗಾದರೆ ನೆನ್ಪಿಟ್ಕೊಳ್ಬೇಕು, ಬುದ್ಧಿ ಅಲ್ಟಿಮೇಟ್ ಅಲ್ಲ. ನಮ್ಮಲ್ಲಿ ಬಹಳ ಜನರಿಗೆ ಒಂದು ತಿಳುವಳಿಕೆ, ಅವರು ತುಂಬ ಬುದ್ಧಿವಂತರಿ, ಅವರಿಗೆಲ್ಲ ಸಾಧ್ಯ ಇದೆ. ಇಲ್ಲ, ಕೃಷ್ಣ ಹೇಳ್ತಾನೆ, ಅವನು ಬುದ್ಧಿಗೆ ನಿಲುಕುವುದಿಲ್ಲ. ಬುದ್ಧಿ ಯಾಕೆ ಅಲ್ಲ, ಮುಂದೆ ನಾನು ನಿಮಗೆ ಅದನ್ನೆಲ್ಲ ಸಂದರ್ಭ ಬಂದಾಗ ಹೇಳ್ತೇನೆ. ಹಾಗೆ ಆ ಅಧ್ಯಾಯವನ್ನು ಮುಗಿಸ್ತಾನೆ ಕೃಷ್ಣ. ಅದು ಕರ್ಮಯೋಗದ್ದು. ಮುಂದಿನದು ಅದು ಜ್ಞಾನಯೋಗ ಅಂತ ನಾವು ಪ್ರಚಲಿತವಾಗಿ ಬಳಸುವ ಮಾತು. ಅಲ್ಲಿ ಕೃಷ್ಣ ಇಮಂ ವಿವಸ್ವತೆ, ಇಲ್ಲಿ ನೋಡಿ ಮತ್ತೆ ಕೃಷ್ಣ ನೇರವಾಗಿ ಪ್ರಾರಂಭ ಮಾಡ್ತಾನೆ. ಇಷ್ಟರವರೆಗೆ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ತಿದ್ದ ಕೃಷ್ಣ, ಅರ್ಜುನನ ಪ್ರಶ್ನೆಗೆ ಕಾಯದ ಸ್ಥಿತಿ ಬರುವುದು ಅಂದರೆ ಯಾವಾಗ, ಒಬ್ಬ ಮಾಸ್ಟರ್ ಈ ಮಗು ಒಳ್ಳೆ ಕೇಳ್ತದೆ, ಇದಕ್ಕೆ ನಾನು ಹೇಳಬೇಕು, ಇದರ ಪ್ರಶ್ನೆಗೆ ಕಾಯಬಾರ್ದು, ಇದು ಒಳ್ಳೆ ಪಾತ್ರೆ, ಇದು ಸಿದ್ಧವಾಗಿದೆ, ಇದು ಸ್ವೀಕರಿಸ್ತದೆ ಅಂತ ಗೊತ್ತಾದ ಮಾಸ್ಟರ್, ನೀನು ಆಮೇಲೆ ಪ್ರತ್ಯೇಕ ಬಾ ಅಂತಾರೆ. ಕ್ಲಾಸ್ನಲ್ಲಿ ಪ್ರಶ್ನೆ ಕೇಳುವ ಹುಡುಗ ತುಂಬ ನಿಜವಾದ ಜಾಣ ಇದ್ದರೆ, ನಿಜವಾದ ಅವನು ಅಪೇಕ್ಷೆಯಾಗಿದ್ದರೆ, ಜಿಜ್ಞಾಸುವಾಗಿದ್ದರೆ, ಮಾಸ್ಟ್ರು ಶಾಲೆಯ ಮಕ್ಕಳಿಗೆ ಎಲ್ಲರಿಗೂ ಉತ್ತರ ಕೊಟ್ಟ ಹಾಗೆ ಅವನಿಗೂ ಕೊಟ್ಟು ಆನಂತರ ಹೇಳ್ತಾರೆ, ನೀನು ಮತ್ತೆ ಬಾ ಅಂತ. ಈ ಮತ್ತೆ ಬಾ ಹೇಳುವ ಆ ಹುಡುಗನಿಗೆ ಅವರು ಬೇರೇನನ್ನೂ ಹೇಳಲಿಕ್ಕಿರುವ ಜ್ಞಾನವನ್ನು ಹೇಳ್ತಾರೆ. ಯಾವಾಗ ಅಂದರೆ ಅವನ ಅರ್ಹತೆ ಯೋಗ್ಯತೆಯನ್ನು ತಿಳಿದ ಬಳಿಕ. ಇಲ್ಲಿ ಅರ್ಜುನ ಸಿದ್ಧನಾಗ್ತಿರುವುದು ಕೃಷ್ಣನಿಗೆ ಕಾಣಿಸಿತು. ಕೃಷ್ಣ ಹೇಳಿದ, ಕೃಷ್ಣ ಈಗ ಪ್ರಶ್ನೆಗೆ ಕಾಯಲಿಲ್ಲ, ಈ ಮಗುವಿಗೆ ಇನ್ನಷ್ಟು ಹೇಳಬೇಕು ಅಂತ ಗೊತ್ತಾಯಿತು. ಅವನು ನೇರವಾಗಿ ಹೇಳಿದ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ. ಇಷ್ಟರವರೆಗೆ ನಾನು ಏನನ್ನು ಹೇಳಿದ್ದೆ ಅದೆಲ್ಲ ಈಗ ನೀನು ಕೇಳಿದ ಪ್ರಶ್ನೆಗೆ ಉತ್ತರ. ಈಗ ಇನ್ನೇನು ಹೇಳ್ತೇನೆ ಗೊತ್ತಾ, ಯಾವುದನ್ನು ನಾನು ವಿವಸ್ವತನಿಗೆ ಹೇಳಿದ್ದೆ, ಸೂರ್ಯನಿಗೆ, ಆ ಒಂದು ಅವ್ಯಯವಾದ ಸತ್ಯವನ್ನು ನಾನು ಈಗ ನಿನಗೆ ಹೇಳ್ತೇನೆ.
ಅಷ್ಟು ಮಾತ್ರ ಹೇಳಲಿಲ್ಲ. ಅವ ಮುಂದುವರಿದು ಹೇಳಿದ, ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಅಬ್ರವೀತ್. ಇದು ಬರೇ ವಿವಸ್ವತನಿಗೆ ನಾನು ಹೇಳಿ ಅಲ್ಲಿಗೆ ಮುಗಿದ ವಿದ್ಯೆ ಅಲ್ಲ. ಇದನ್ನು ವಿವಸ್ವತನು ತಾನು ಮನುವಿಗೆ ಹೇಳಿದ್ದ. ಮನು ಪ್ರಥಮ ಮನುಷ್ಯ, ನಿಮಗೆ ಗೊತ್ತು, ಬ್ರಹ್ಮ ಸೃಷ್ಟಿಯ ಪ್ರಥಮ ಮನುಷ್ಯ ಸ್ವಯಂಭುವ ಮನು. ಆ ಮನುಷ್ಯನಿಗೆ ಸೂರ್ಯ ಹೇಳಿದ ಜ್ಞಾನ ಇದು. ಅದನ್ನು ಮನುವು ಇಕ್ಷ್ವಾಕು ಅನ್ನುವ ರಾಜನಿಗೆ ಹೇಳಿದ. ಇಕ್ಷ್ವಾಕು ಯಾರು? ರಾಮವಂಶದ ಪ್ರಥಮ ದೊರೆ, ಅವನಿಗೆ ಹೇಳಿದ್ದ ಅಂತ ಇವನ ಮುಂದೆ ಬಹಳ ಪ್ಲೇನ್ ಆಗಿ ನಾನು ಅದನ್ನು ನಿನಗೆ ಹೇಳ್ತೇನೆ ಅಂತ ಶುರು ಮಾಡಿದ ಕೃಷ್ಣ. ಮತ್ತು ಇದು ಸಾಮಾನ್ಯ ಜ್ಞಾನವಲ್ಲ, ಇದು ಬಹಳ ವಿಶೇಷವಾದ ಜ್ಞಾನ. ಕಾಲಾಂತರದಲ್ಲಿ ನಷ್ಟವಾಗ್ತಾ ಬಂತು, ಹೇಳದೆ. ರಾಜರ್ಷಿಗಳೆಲ್ಲ ನಡೆಸಿಕೊಂಡು ಬಂದಿದ್ದರು, ಕಾಲಾಂತರದಲ್ಲಿ ನಷ್ಟವಾಗ್ತಾ ಬಂತು. ಆ ನಷ್ಟವಾಗ್ತಾ ಬಂದ ಜ್ಞಾನವನ್ನು ನಾನು ನಿನಗೆ ಹೇಳ್ತೇನೆ. ಯಾಕೆ ಹೇಳ್ತೇನೆ ನೋಡಿ, ಕೃಷ್ಣ ಕ್ಲಿಯರ್ ಮಾಡ್ತಾನೆ. ಭಕ್ತೋ ಅಸಿ ಸಖಾಚೇತಿ, ನೀನು ನನಗೆ ಗೆಳೆಯ, ನೀನು ನನಗೆ ಭಕ್ತ, ಆದ್ದರಿಂದ ಹೇಳ್ತೇನೆ. ಇದು ಒಂದು ಇಂಟಿಮೇಟ್ ರಿಲೇಷನ್ಶಿಪ್ಪನ್ನು ತಾನು ಇರುವ ಹಾಗೆ ಬಿಲ್ಡ್ ಮಾಡ್ತಾ ಹೋಗ್ತಿದ್ದಾನೆ. ಏಕಕಾಲಕ್ಕೆ ಅವನ ಅರಿವಿಗೂ ತರ್ತಿದ್ದಾನೆ. ನೀನು ನನ್ನ ಭಕ್ತ ಮತ್ತು ನೀನು ನನಗೆ ಅತ್ಯಂತ ಪ್ರಿಯನು, ಗೆಳೆಯ, ಆದ್ದರಿಂದ ಹೇಳ್ತೇನೆ ಅಂತ ಆ ಇಂಟಿಮೆಸಿಯನ್ನು ಹೇಳಿದ. ಏಕಕಾಲಕ್ಕೆ ಇವನಿಗೆ ಎಚ್ಚರವೂ ಮೂಡಿಸಿದ. ನೆನಪಿಟ್ಕೋ, ನೀನು ನನ್ನ ಭಕ್ತ ಅಂತ ಹೇಳ್ತಿದ್ದೇನೆ, ನೀನು ನನ್ನ ಗೆಳೆಯ ಅಂತ ಹೇಳ್ತಿದ್ದೇನೆ. ನೆಕ್ಸ್ಟ್ ನೋಡಿ, ತುಂಬ ಚೆನ್ನಾದ ಪ್ರಶ್ನೆ. ಅಪರಂ ಭವತಃ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಂ ಇದಂ ವಿಜಾನೀಯಂ ತ್ವಂ ಆದೌ ಪ್ರೋಕ್ತವಾನಿತಿ. ಪ್ರಶ್ನೆ ಬಹಳ ಚೆನ್ನಾಗಿದೆ ಅರ್ಜುನನದು. ಅಲ್ಲಯ್ಯ, ನೀನು ಹುಟ್ಟಿದ್ದು ನನ್ನಕ್ಕಿಂತ 6 ತಿಂಗಳು ನಂತರ ಅಥವಾ ಮೊದಲು. ನಾನು 6 ತಿಂಗಳು ನಿನ್ನ ನಂತರ ಹುಟ್ಟಿದವ, ನೀನು ನನ್ನಕ್ಕಿಂತ 6 ತಿಂಗಳು ದೊಡ್ಡವ. ಅಪರಂ ಜನ್ಮ ವಿವಸ್ವತಃ, ನೀನು ಸೂರ್ಯನಿಗಿಂತ ಎಷ್ಟೋ ನಂತರ ಹುಟ್ಟಿದವ. ಯಾಕೆ? ಅರ್ಜುನನಿಗೆ ಗೊತ್ತು, ಅವನು ಹುಟ್ಟುವಾಗ ಸೂರ್ಯ ಯಾವ ಕಾಲದಿಂದ ಇದ್ದ ಅಂತ ಮನೆಯಲ್ಲಿ ಹೇಳಿದ್ದಾರೆ ಅವನಿಗೆ. ಅಪರಂ ಜನ್ಮ ವಿವಸ್ವತಃ, ಅಪರಂ ಜನ್ಮ ಭವತಃ ಮತ್ತು ಪರಂ ಜನ್ಮ ವಿವಸ್ವತಃ, ನಿನ್ನಕ್ಕಿಂತ ಎಷ್ಟೋ ಮೊದಲು ಹುಟ್ಟಿದವ ಅವ, ಆ ವಿವಸ್ವತ. ಅವನಿಗೆ ನೀನು ಹೇಳಿದ್ದಿಂತ ಕಥಂ ಇದಂ ವಿಜಾನೀಯಾಂ, ಇದನ್ನು ಹೇಗೆ ತಿಳಿಯಲಿ ನಾನು? ಆದಿವಾನ್ ಪ್ರೋಕ್ತವಾನಿತಿ ಅಥವಾ ಆದೌ ಪ್ರೋಕ್ತವಾನಿತಿ, ನೀನು ಆ ಮೊದಲೇ ಹೇಳಿದ್ದಿಂತ ನಾನು ಹೇಗೆ ಇದನ್ನು ತಿಳಿಯುವುದು? ಎಂಥ ಸಹಜ ಪ್ರಶ್ನೆ ಅಲ್ಲ, ಯಾವ ಪುಟ್ಟ ಮಗುವಿಗಾದರೂ ಬರಬೇಕು. ಈಗ ನಮಗೆ ಗೊತ್ತಿರೋ ನಮ್ಮ ಅಜ್ಜನೇ ಕತೆ ಹೇಳ್ತಿದ್ರು ಅಂತ ಇಟ್ಕೊಳ್ಳೋಣ. ಆ ಅಜ್ಜ ಹೇಳಿದರು, ನಿನಗೆ ಮಾತ್ರ ಅಲ್ಲ ನಾನು ಇದನ್ನು ಹೇಳಿದ್ದು, ನನ್ನ ಅಜ್ಜನಿಗೂ ಹೇಳಿದಾಗ ನಾವು ಹೇಗೆ ನಂಬ್ತೇವಪ್ಪ? ನಾವು ಕೇಳಲ್ವ ಅಜ್ಜನಿಗೆ? ಅಜ್ಜ, ನಿಮ್ಮ ಅಜ್ಜನಿಗೆ ಹೇಗೆ ಹೇಳಿದ್ರಿ ನೀವು? ನಿಮ್ಮ ಅಜ್ಜ ಇರುವ ಯಾವಾಗ ಹುಟ್ಟಿದ್ರು? ಅವ್ರು ಸತ್ತ ಮೇಲಲ್ವ ನೀವು ಹುಟ್ಟಿದ್ದು ಅಂತ ಕೇಳಿದರೆ? ಹಾಗೆ ಇದೆ ಈ ಪ್ರಶ್ನೆ. ಕರೆಕ್ಟ್ ಕೇಳಿದ್ದಾನೆ. ನೀನು ಮೊನ್ನೆ ಬಂದವ ಮಾರಾಯ ನನ್ನೊಟ್ಟಿಗೆ, ಸೂರ್ಯ ಯಾವ ಕಾಲದಿಂದಿದ್ದಾನೆ, ಅವನಿಗೆ ಹೇಳಿದ್ದೀನಿ ನಾನು ಹೇಗಪ್ಪ ನಂಬಲಿ? ಬಹೂನಿ ಮೇ ಜನ್ಮಾನಿ ವ್ಯತೀತಾನಿ ತವ ಚ ಅರ್ಜುನ ಅಹಂ ತಾನಿ ವೇದ ಸರ್ವಾಣಿ ನ ತ್ವಂ ವೇತ್ತ ಪರಂತಪ. ಎಂಥ ಕ್ಲಾರಿಟಿ ಕೃಷ್ಣನದು. ನಾನು ಬಹಳ ಜನ್ಮಗಳನ್ನು ಕಳೆದಿದ್ದೀನಪ್ಪ. ಇದನ್ನು ಇಷ್ಟೇ ಹೇಳಿದರೆ ಅವನು ಕೃಷ್ಣ ಮಾತ್ರ ದೇವರು ಹಾಗೆ ಹೇಳ್ತಾನೆ ಅಂತ ಆಗ್ತಿತ್ತು. ತವ ಚ ಅರ್ಜುನ, ನೀನು ಕೂಡ. ನನಗೆ ನಿನಗೆ ಡಿಫರೆನ್ಸ್ ಇಲ್ಲ. ನಿನಗೂ ನನಗೂ ಡಿಫ್ರೆನ್ಸ್ ಏನು ಗೊತ್ತಾ? ಅಹಂ ತಾನಿ ವೇದ ಸರ್ವಾಣಿ ನ ತ್ವಂ ವೇತ್ತ ಪರಂತಪ. ನೀನು ಕೂಡ ಅನಾದಿ, ಜೀವ ಅನಾದಿ. ನೀನು ಎಷ್ಟೋ ಜನ್ಮ ಕಳೆದು ಇವತ್ತು ಅರ್ಜುನ. ನೀನು ಮುಂದೆ ಮೊದಲು ನರ, ನಾನು ನಾರಾಯಣ. ಇದು ನಿನಗೆ ಗೊತ್ತಿಲ್ಲ. ನನ್ನ ಹಾಗೆ ಅನೇಕ ಜನ್ಮಗಳನ್ನು ನೀನು ಕಳೆದಿದ್ದೆ ಅರ್ಜುನ. ಆದರೆ ಅಹಂ ತಾನಿ ವೇದ ಸರ್ವಾಣಿ, ನನಗೆ ಅವೆಲ್ಲವೂ ಗೊತ್ತು, ಅಷ್ಟು ಜನ್ಮ. ನ ತ್ವಂ ವೇತ್ತ ಪರಂತಪ, ನಿನಗೆ ಗೊತ್ತಿಲ್ಲ. ಇಷ್ಟೇ ಡಿಫರೆನ್ಸ್. ಭಗವಂತನಿಗೂ ಜೀವಕ್ಕೂ ಏನು ಡಿಫರೆನ್ಸ್? ಭಗವಂತನಿಗೆ ಜೀವದ ಪ್ರತಿ ಬೆಳವಣಿಗೆ ಗೊತ್ತು, ಸಾವು ಗೊತ್ತು, ಹುಟ್ಟು ಗೊತ್ತು. ಭಗವಂತ ಸ್ವತಃ ತಾನು ಎಷ್ಟು ಹುಟ್ಟಿದ್ದೇನೆ, ಎಷ್ಟು ಸತ್ತಿದ್ದೇನೆ, ಸಾಯುವುದು ಅಂದರೆ ಏನು ಅವನಿಗೆ ಗೊತ್ತು. ಹಾಗಾದರೆ ಭಗವಂತನ ಜನ್ಮ ಏನು? ಅವನು ಹೇಳಿದ ಬಹೂನಿ ಜನ್ಮಾನಿ ಮೇ ವ್ಯತೀತಾನೆ ಅಂತ.
ಅರ್ಜುನನದ್ದಾದರೂ ನಾವು ಹೇಳ್ಬೋದು, ಒಬ್ಬ ಮನುಷ್ಯ, ಅವನು ಬಹುಶಃ ಬೇರೆ ಬೇರೆ ಬಾಡಿಯಲ್ಲಿದ್ದು ಅಂಡಜ ಸ್ವೇದಜ ಎಲ್ಲ ಆಗಿ ಬಂದಿದ್ದ. ನೋಡಿ ಭಗವಂತ ಹೇಳ್ತಾನೆ ನಾನು ಕೂಡ ಅಂತ, ನಾನು ಕೂಡ ಬಹಳ ಜನ್ಮ ಅಂತ. ಅದೇಯ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ತನ್ನ ಜನ್ಮವನ್ನು ಹಾಗೆ ಹೇಳಿದ್ದ ಕೃಷ್ಣ. ಗೊತ್ತಿಲ್ಲ, ಹಾಗೆ ಒಂದು ಊಹೆ ಮಾಡಬಹುದು. ನಾನು 24 ಅವತಾರ ಏನನ್ನು ಮಾಡಿದ್ದಲ್ಲ, ಅದು ದಾಖಲಾದ 24 ಅವತಾರ ಮಾತ್ರ. ಎಷ್ಟು ಅಂಥದ್ದು ಮಾಡಿದ್ದಾನೋ ನಮ್ಮ ಉದ್ಧಾರಕ್ಕೆ ಯಾರಿಗೆ ಗೊತ್ತು. ಹಾಗೆ ನಾನು ಬೇಕಾದಷ್ಟು ಸಾರಿ, ಯಾಕೆ ಗೊತ್ತಾ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ನೋಡಿ, ಯಾವಾಗೆಲ್ಲ ಧರ್ಮ ಅಧೋಗತಿಗೆ ಹೋಗ್ತದೆ, ಗ್ಲಾನಿ ಆಗುತ್ತೆ, ಅದಕ್ಕೆ ಅಭ್ಯುತ್ಥಾನಂ ಅಧರ್ಮಸ್ಯ, ಅಧರ್ಮ ಮೇರೆ ಮೀರ್ತದೆ, ತದಾತ್ಮಾನಂ ಸೃಜಾಮಿ ಅಹಂ. ನನ್ನಲ್ಲಿ ವ್ಯತ್ಯಾಸ ಏನು ಅಂದರೆ, ನಾನು ನನ್ನ ಆತ್ಮದಿಂದ ನಾನೇ ಸೃಷ್ಟಿಸಿಕೊಳ್ಳುತ್ತೇನೆ. ತತ್ ಆತ್ಮಾನಂ ಸೃಜಾಮಿ ಅಹಂ, ನಾನು ನನ್ನನ್ನು ಸೃಷ್ಟಿಸಿಕೊಳ್ಳುತ್ತೇನೆ. ಧರ್ಮ ಸಂಸ್ಥಾಪನಾರ್ಥಂ, ಯಾವಾಗ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ, ಯಾವೆಲ್ಲ ಸಾಧು ಜನರಿದ್ದಾರೆ ಅವನ್ನ ರಕ್ಷಿಸಕ್ಕೆ ಮತ್ತು ದುಷ್ಟರನ್ನು ಶಿಕ್ಷಿಸುವುದಕ್ಕೆ ನಾನು ಮತ್ತೆ ಮತ್ತೆ ಹುಟ್ಟುತ್ತೇನೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ, ಎಲ್ಲೆಲ್ಲ ಧರ್ಮ ಸಂಭವ ಆಗಬೇಕು, ಪುನಃ ಪುನಃ ಸ್ಥಾಪನೆ ಆಗಬೇಕು, ಆ ಸಂದರ್ಭಗಳಲ್ಲೆಲ್ಲ ನಾನು ನನ್ನನ್ನು ಮತ್ತೆ ಮತ್ತೆ ಹುಟ್ಟಿಸಿಕೊಂಡು ಧರ್ಮ ಸಂಸ್ಥಾಪನೆ ಮಾಡ್ತೇನೆ. ಈ ನಂಬಿಕೆ ಒಂದು ಬಿಟ್ಟು ಉಳಿದೆಲ್ಲ ನಮ್ಮ ಮೇಲೆ ತೊಗೊಂಡ್ಬಿಟ್ಟಿದ್ದೇವೆ. ನಾವೇ ಸಂಪಾದನೆ ಮಾಡುವವರು, ನಾವೇ ಸ್ಥಾಪನೆ ಮಾಡುವವರು. ನಮ್ಮ ಪ್ರಯತ್ನ ಇರಬೇಕು, ಇಲ್ಲ ಅಂತಲ್ಲ. ಪ್ರಯತ್ನ ಯಾವುದು, ಹೋರಾಟ ಒಂದೇ ಅಲ್ಲ. ನಿರಂತರವಾಗಿ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪರಿಗ್ರಹ, ಇದು ಯಾರು ಮಾಡ್ತೇವೆ ನಾವು? ನಿರಂತರ ಅಧ್ಯಯನ, ನಮ್ಮ ಶಾಸ್ತ್ರಾಧ್ಯಯನ ಯಾರು ಮಾಡಿದ್ದೇವೆ? ಅದನ್ನು ಆದಷ್ಟು ಹೇಳ್ತಾ ಬರಬೇಕು. ಅಧ್ಯಾಪನ ಯಾರು ಮಾಡಿದ್ದೇವೆ? ನಿರಂತರವಾಗಿ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಬೇಕು. ಯಜನ ಅಂದರೆ ಯಜ್ಞ ಅಂತೈತಿ, ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಬೇಕು. ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದೇವೆ? ಯಾಜನ ಮಾಡಿಸಬೇಕು ಬೇರೆಯವರಿಂದ. ಯಜ್ಞವೇ ಅಂತ ಇಟ್ಕೊಳ್ಳಿ, ಒಳ್ಳೊಳ್ಳೆಯ ಯಜ್ಞಗಳನ್ನು ನಿರಂತರ ಎಷ್ಟು ಮಾಡಿದ್ದೇವೆ? ಅದರಲ್ಲಿ ಫಲಾಪೇಕ್ಷೆ ಇಲ್ಲದೆ ಎಷ್ಟು ಮಾಡಿದ್ದೇವೆ? ಯಾಜನ ಎಷ್ಟು ಮಾಡಿಸಿದ್ದೇವೆ ಬೇರೆಯವರಿಂದ? ನೀವು ಫಲಾಪೇಕ್ಷೆ ಬಿಟ್ಟು ಮಾಡಿ, ನಿಮ್ಮ ಕೆಲಸ ಮಾಡಿ ಅಂತ ಎಷ್ಟು ಜನರ ಯಾಜನ ಮಾಡಿಸಿದ್ದೇವೆ? ಎಷ್ಟು ಜನ ದಾನಕ್ಕೆ ಸಿದ್ಧರಿದ್ದೇವೆ? ದಾನ ಅಂದರೆ ಮಹಾಪಿಟ್ಟಾಸಿತನ ಕಾಡಿಯೇ ಬಿಡುತ್ತೆ ನಮಗೆ. ಕೊಟ್ಟರೆ ನಾಳೆ ಏನು ಅಂತ, ಕೊನೆಯ ಪೈ ಕೊಡುವುದು ದಾನ, ನೆನಪಿಟ್ಕೊಳ್ಳಿ, ನನಗೆ ಅಂತ ಉಳಿಸಿಕೊಳ್ಳದೆ. ಯಾವ ದಾನಿಗಳಿದ್ದೇವೆ ನಾವು? ಯಾರಿದ್ದೇವೆ? ಪರಿಗ್ರಹ ಅಂದರೆ ಏನು? ಒಳಿತನ್ನು ಸಂಗ್ರಹಿಸಿ ಮುಂದಕ್ಕೆ ದಾಟಿಸುವುದು. ಆ ಕೆಲಸವನ್ನು ನಾವು ಯಾರು ಮಾಡಿದ್ದೇವೆ? ಅದು ಬಿಟ್ಟು ಉಳಿದದ್ದು ಮಾಡ್ತಿದ್ದೇವೆ. ನಾವೇ ಧರ್ಮ ಸಂಸ್ಥಾಪನೆಗೆ ಸಿದ್ಧರಾದ ಶ್ರೀಕೃಷ್ಣನೇ ನಮ್ಮ ಮೈ ಮೇಲೆ ಬಂದಿದ್ದಾನೆ ಅನ್ನುವ ಹಾಗೆ ಈಗ ಯುದ್ಧವೇ ಅಂತ, ಯುದ್ಧಾಯ ಕೃತ ನಿಶ್ಚಯ ಅಲ್ಲ. ಅವನನ್ನು ನಂಬಬೇಕು, ಅವನಿಗೆ ಉದ್ದೇಶಪಟ್ಟ ಏನೇನು ಕೆಲಸಗಳಿವೆ ಅದನ್ನು ನಿರಂತರ ಮಾಡಬೇಕು. ಅದನ್ನು ಭಗವಂತ ಹೇಳಿದ್ದ, ಮಾಡಲಿಲ್ಲ. ಇಷ್ಟು ಅಶ್ಯೂರೆನ್ಸ್ ಕೊಡ್ತಾನೆ ಕೃಷ್ಣ. ಇದು ಮಾಡಲೇಬೇಕಾದದ್ದು, ನನ್ನ ಕೆಲಸ, ನಾನು ಮಾಡ್ತೇನೆ. ಯಾವಾಗೆಲ್ಲ ಧರ್ಮ ಗ್ಲಾನಿಯಾಗಿದೆ ನಾನು ಮತ್ತೆ ಹುಟ್ಟಿ ಬಂದೇ ಬರ್ತೇನೆ, ಧರ್ಮ ಸಂಸ್ಥಾಪನೆ ಮಾಡಿಯೇ ಮಾಡ್ತೇನೆ. ಬಿಲೀವ್ ಇಟ್ ಅಷ್ಟೇ. ಹಿ ಈಸ್ ಅ ಫೇತ್ಫುಲ್ ಫ್ರೆಂಡ್, ಸಚ್ ಅ ಫೇತ್ಫುಲ್ ಫ್ರೆಂಡ್, ಯು ಕ್ಯಾನ್ ಕೌಂಟ್ ಆನ್ ಹಿಮ್ ಟು ದ ವೆರಿ ಎಂಡ್. ಕ್ರಿಶ್ಚಿಯಾನಿಟಿಯಲ್ಲಿ ನಾನು ಕಾನ್ವೆಂಟಿನಲ್ಲಿ ಕಲಿತ ಹಾಡು. ಹಿ ಈಸ್ ಅ ಫೇತ್ಫುಲ್ ಫ್ರೆಂಡ್, ಸಚ್ ಅ ಫೇತ್ಫುಲ್ ಫ್ರೆಂಡ್, you can count on him to the very end. I just keep trust in my Lord, he never fails. He is a faithful friend, such a faithful friend, I can count on him. ನಾನು ಅವನ ಮೇಲೆ ಅಷ್ಟು ನಂಬಿಕೆ ಇಡಬಹುದು. ಈ ನಂಬಿಕೆಯೇ ಇಲ್ಲ. ನಮ್ಮ ಮೇಲೆ ನಂಬಿಕೆ, ನಮ್ಮ ಮೇಲೆ ಭರವಸೆ, ನಾವೇ ಮಾಡ್ತೇವೆ ಅಂತ. ನಾವು ಮಾಡಲ್ಲ ಸ್ವಾಮಿ, ನಾನು ಮಾಡ್ತೇನೆ ಅಂದವರೆಲ್ಲ ಸತ್ತು ಬೀದಿಯಲ್ಲಿ ಹೆಣ ಹಾಕ್ತಾರೆ. ಅಂಥ ದುರಂತಗಳು ಎಂದೂ ಸಂಭವಿಸಬಾರದು. ಇದಕ್ಕೆ ಭಗವಂತ ಪರಿಹಾರ ಕೊಡ್ತಾನೆ ಅಂತ ನಿರಂತರ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ನಂಬಿಕೆ, ದಾನ, ಪರಿಗ್ರಹ ಮಾಡ್ತಾ ಹೋಗಬೇಕು. ನ ಕಶ್ಚಿತ್ ಕಲ್ಯಾಣಕೃತ ದುರ್ಗತಿಂ ತಾತ ಗಚ್ಚತಿ. ಕೃಷ್ಣನದೇ ಬಹಳ ಸ್ಪಷ್ಟ ಭರವಸೆ. ಒಳಿತು ಮಾಡಿದವನಿಗೆಂದೂ ಈ ಲೋಕದಲ್ಲಿ ಕೆಡುಕಾಗುವುದಿಲ್ಲ ಅರ್ಜುನ, ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮೇ ಭಕ್ತ ಪ್ರಣಶ್ಯತಿ, ಮುಂದೆಲ್ಲ ಬರುತ್ತೆ. ನನ್ನ ಭಕ್ತ ಎಂದೂ ಕೆಡುವುದಿಲ್ಲ. ಇದೆಲ್ಲ ಸಾಕ್ಷಾತ್ ಶ್ರೀಕೃಷ್ಣ ಭಗವಂತನಾಗಿ ಒಬ್ಬ ನರನಿಗೆ, ನಮ್ಮಂಥ ಮನುಷ್ಯನಿಗೆ ಕೊಟ್ಟ ವಚನಗಳು, ಪ್ರಮಾಣಭೂತ ವಚನಗಳು, ಮಾತುಗಳಲ್ಲ, ಪೊಳ್ಳು ಭರವಸೆಗಳಲ್ಲ, ಆಶ್ವಾಸನೆಗಳಲ್ಲ. ನಂಬಬೇಕಷ್ಟೇ. ನಂಬಿಕೆ ಇಲ್ಲವಾಗಿದೆ. ಆತ್ಮದ ಮೇಲೆ ನಂಬಿಕೆ, ಭಗವಂತನ ಪರಮಾತ್ಮ ಇರಲಿ. ಇಂಥದ್ದೆಲ್ಲವನ್ನು ಹೇಳಿ
ಕೃಷ್ಣ ಹೇಳ್ತಾನೆ, ಹೀಗಿರುವ ನಾನು ಎಲ್ಲವನ್ನೂ ಮಾಡ್ತೇನೆ, ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣ ಕರ್ಮ ವಿಭಾಗಶಃ. ಇದನ್ನು ಬಿಟ್ಟಿದ್ದೇವೆ ನಾವು. 4 ವರ್ಣಗಳನ್ನು ಸೃಷ್ಟಿಸಿದವ ನಾನು ಅಂದ. ಬಂತು ನಮ್ಮದು ಪ್ರಾಬ್ಲಮ್. ಈ ಜಾತಿ ಬಂದದೆ ಕೃಷ್ಣನಿಂದ ಅಂತ ಹೇಳಿದ್ದಾನೆ ಅವ ಅಂತ. ಜಾತಿ ಹೇಳಲಿಲ್ಲ ಅವನು. ನಿಮಗೆ 4 ಸ್ವಭಾವಗಳಿವೆಯಲ್ಲ, ಅದು ನಾನು ಹುಟ್ಟಿಸಿದ್ದು ಯಾವುದರಿಂದ? ನಿಮ್ಮ ಗುಣ ಮತ್ತು ಕರ್ಮಕ್ಕನುಗುಣವಾಗಿ. ಹುಟ್ಟಿನಿಂದ ಅಂತ ಹೇಳಲಿಲ್ಲ ಕೃಷ್ಣ. ಹುಟ್ಟಿನಿಂದ ನೀನು ಬ್ರಾಹ್ಮಣನಾದಿ, ಹುಟ್ಟಿನಿಂದ ನೀನು ವೈಶ್ಯನಾದಿ, ನೀನು ಕ್ಷತ್ರಿಯನಾದಿ ಹೇಳಲಿಲ್ಲ. ಯಾವುದರಿಂದ ಆಗುತ್ತೆ? ನಿನ್ನ ಸ್ವಭಾವ ಯಾವುದು? ಗುಣ. ಮತ್ತು ನೀನು ನಿನ್ನ ಗುಣಕ್ಕನುಗುಣವಾಗಿ ಯಾವ ಕರ್ಮ ಮಾಡ್ತೀವಿ. ಉದಾಹರಣೆಗೆ, ನಾನು ಮನೆಯಲ್ಲಿ ಆಚಾರ್ಯ ಮನೆತನ ಪದ್ಧತಿಯಿಂದ ಶಾಸ್ತ್ರೀಯ ಪರಂಪರೆ, ದೇವರು, ಧರ್ಮ ಇರಬೇಕು. ನಾನು ನಿರಂತರ ಯುದ್ಧ, ಎದುರಾಳಿಯ ಜೊತೆಗೆ ಹೋರಾಟ, ಸಾಮಾಜಿಕ ವೈಷಮ್ಯದ ವಿರುದ್ಧ ಸಮಾನತೆಯ ದೊಡ್ಡ ಪ್ರತಿಪಾದನೆ ಮಾಡಿಕೊಂಡು ಹೋರಾಟಕ್ಕೆ ಇಳಿಯುವುದೇ ನನ್ನ ಮನೋಧರ್ಮ. ಆದರೆ ನಾನು ಕ್ಷತ್ರಿಯ ಬೈ ನೇಚರ್. ನಾನು ಮನೆಯಿಂದ ಹುಟ್ಟಿನಿಂದ ಬ್ರಾಹ್ಮಣ ಇದ್ದರೆ ನಾನು ಬ್ರಾಹ್ಮಣ ಆಗಬೇಕಾಗಿಲ್ಲ. ಬೈ ನೇಚರ್ ನಾನು ಕ್ಷತ್ರಿಯ. ಯಾಕೆ? ನನಗೆ ಅಸಮಾನತೆಯ ವಿರುದ್ಧ ಗಲಾಟೆಗಳಿವೆ, ನಾನು ಹೋರಾಡ್ತೇನೆ, ಅದು ಸಮಾನತೆಗಾಗಿ ನನ್ನ ದೇಹವನ್ನು ಮುಡಿಪಿಡ್ತೇನೆ, ನಾನು ಕ್ಷತ್ರಿಯ. ಸಪೋಸ್ ನಾನೊಬ್ಬ ಕ್ಷತ್ರಿಯರ ಮನೆಯಲ್ಲೇ ಹುಟ್ಟಿದ್ದೆ, ನನ್ನ ಅಪ್ಪ ಆರ್ಮಿಯಲ್ಲಿದ್ದರು ಅಂತ ಇಟ್ಕೊಳ್ಳಿ, ಒಳ್ಳೆಯ ಯೋಧ. ಅವರಿಗೆ ನನ್ನನ್ನು ಕೂಡ ಆರ್ಮಿ ಅಂತ ತುಂಬ ದಿನಕ್ಕೆ 100 ಸರಿ ಹೇಳ್ತಾರೆ. ಆರ್ಮಿಗೆ ಹೋಗಿ ಏನಾಗೋದಿದೆ? ನಾನು ಒಳ್ಳೆ ದುಡ್ಡು ಮಾಡಬೇಕು, ಸಂಪತ್ತು, ನನಗೆ ಶ್ರೀಮಂತ ಆಗಬೇಕು. ನಮ್ಮ ಅಪ್ಪ ದೇಹ ಎಲ್ಲ ಮುಡಿಪಿಟ್ಕೊಂಡು ಆರ್ಮಿಯಲ್ಲಿ ದುಡ್ದು ಏನು ಗಳಿಸಿದ್ರು? ಏನಿಲ್ಲ. ನಾನು ನೋಡಿ ದುಡ್ಡು ಮಾಡ್ತೇನೆ ಅಂತ ವ್ಯವಹಾರಕ್ಕೆ ಇಳಿದೆ ಅಂತ ಇಟ್ಕೊಳ್ಳಿ. ಬೈ ನೇಚರ್ ನನ್ನದು ವೈಶ್ಯ ಅಂತ ಅರ್ಥ. ನಾನು ಸ್ವಭಾವ, ಗುಣಕರ್ಮ. ನಾನು ನಿತ್ಯ ಲೆಕ್ಕಕ್ಕೆ ಬಿದ್ದೆ, ನಿತ್ಯ ಅಂಗಡಿ ಮಾಡಿದೆ, ಉದ್ದಿಮೆ ಸ್ಥಾಪನೆ ಮಾಡಿದೆ. ಬೈ ನೇಚರ್ ನಾನು ಆಗ ಈ ಗುಣದವಳು. ಆದ್ದರಿಂದ ನಾನು ವೈಶ್ಯ. ನಾನು ಹುಟ್ಟಿದ್ದು ಬ್ರಾಹ್ಮಣ ಮನೆಯಲ್ಲಿ ಅಂದ್ಕೊಳ್ಳಿ. ನನಗೆ ಪಕ್ಕಾ ದೊಡ್ಡವರು ಅಂದ್ಕೊಂಡ್ರೆ ಭಕ್ತಿ, ನಮಸ್ಕರಿಸಬೇಕು, ಅವರಿಂದ ಏನೋ ತಿಳ್ಕೊಳ್ಬೇಕು, ಅವರ ಸೇವೆ ಮಾಡಬೇಕು. ನಾನು ಪದೇ ಪದೇ ಅವರ ಕಷ್ಟಕ್ಕೆ ನಾನು ಕರಗಬೇಕು, ಅವ್ರಿಗೇನು ಕಷ್ಟ ಆಗಬಾರ್ದು. ನನಗೆ ನನ್ನ ಎಲ್ಲ ಕಷ್ಟಗಳನ್ನು ಕೂಡ ಮರೆತು ಅವರ ಸೇವೆ ಮಾಡಬೇಕು ಅನ್ನುವ ಮನೋಭಾವ ನನ್ನಲ್ಲಿ ಉಂಟಾದರೆ ನಾನು ಶೂದ್ರ. ಶುಚಂ ದ್ರವತಿ ಇತಿ ಶೂದ್ರ. ದುಃಖಕ್ಕಾಗಿ ಕರಗುವುದು. ಆಯಿತು. ಇದು ಒಂದು ವಿಭಾಗೀಕರಣ. ನಮ್ಮ ಸ್ವಭಾವ ಮತ್ತು ಮಾಡುವ ಕೆಲಸಕ್ಕನುಗುಣವಾಗಿ ನಮ್ಮ ವರ್ಣವೇ ಹೊರತು. ವರ್ಣ ಅಂದರೆ ನಿನ್ನ ಬಣ್ಣ, ಸ್ವಭಾವ. ವರ್ಣ ಅಂದರೆ ನೀನು ಬ್ರಾಹ್ಮಣರಲ್ಲಿ ಹುಟ್ಟಿದ್ದೆ, ಆದ್ದರಿಂದ ಬ್ರಾಹ್ಮಣ ಅಲ್ಲ. ಮುಂದೆ ಬರುತ್ತೆ ಅದು ಪಾಪಯೋನಯ. ಆಗ ಹೇಳ್ತೀನಿ ಇನ್ನಷ್ಟು ವಿಸ್ತಾರವಾಗಿ. ನಾನು ಹುಟ್ಟಿದ್ದು ಏನೇ ಇರಬಹುದು, ನನ್ನ ಗುಣನಡತೆಗಳಿಗೆ ಅನುಗುಣವಾಗಿ ನನ್ನ ವರ್ಣ ಅಂತ ಒಂದು. ಚಾತುರ್ವರ್ಣ್ಯಮಯ ಸೃಷ್ಟಂ. ಮತ್ತು ಅದು ಅದಕ್ಕೆ ಕಾರಣ ನೀನು ಹುಟ್ಟಿದ ಮನೆಯಲ್ಲ, ನಿನ್ನ ಗುಣ ಯಾವುದು, ನಿನ್ನ ಕರ್ಮ ಯಾವುದು, ಅದಕ್ಕನುಗುಣವಾಗಿ ವಿಭಾಗ. ಕೃಷ್ಣ ಹೇಳಿದ ಸ್ಪಷ್ಟವಾಗಿ. ಮುಂದೆ ಹೇಳಿದ, ನಾನು ಮಾಡಿದೆ ಅಂತ ಫಸ್ಟ್ ಸೆಂಟೆನ್ಸ್, ಕರ್ತಾರಂ ಅಪಿ ವಿದ್ಧಿ ಅಕರ್ತಾರಂ ಅವ್ಯಯಂ. ಇಮಿಡಿಯೇಟ್ ಹೇಳಿದ, ನೀನು ನಾನೇ ಅದನ್ನು ಹುಟ್ಟಿಸಿದ್ದು ಅಂತ ತಿಳ್ಕೊ ಬೇಕಿದ್ರೆ, ಆದರೆ ಇನ್ನೂ ತಿಳ್ಕೊ, ನಾನಲ್ಲ ಅಕರ್ತಾರಂ. ಮತ್ತು ನಾನು ಅವ್ಯಯಂ, ನಾನು ಯಾವುದನ್ನು ಉಂಟು ಮಾಡುವುದಕ್ಕೆ ನಾಶವಾಗುವವನೇ ಅಲ್ಲ ನಾನು. ಹಾಗಾಗಿ ನಾನು ಉಂಟು ಮಾಡುವವನಲ್ಲ. ಹಾಗಾಗಿ ನನ್ನನ್ನು ನೀನು ಹಾಗೆ ಭಾವಿಸಬೇಡ. ಎಷ್ಟು ಕ್ಲಿಯರ್ ಕಟ್ ವಿವರಣೆ ಕೊಟ್ಟು ಕೃಷ್ಣ. ಇದು ನನ್ನ ಕುರಿತು ಇರಬೇಕಾದ ತಿಳುವಳಿಕೆ ನಿನಗೆ. ನಾನು ಎಲ್ಲವನ್ನೂ ಮಾಡ್ತೇನೆ, ಯಾವುದನ್ನೂ ಮಾಡುವುದಿಲ್ಲ. ಮತ್ತು ನಾನು ಮಾಡುವಾಗ ಮಾಡಿದೆ ಅನ್ನುವ ಭಾವವಿಲ್ಲ, ಮಾಡದೇ ಇರುವುದೇ ನನ್ನ ಲಕ್ಷಣ. ಮಾಡಿದೆ ಅನ್ನುವ ಭಾವ ಇರಬೇಡಿ. ನೀವು ಕರ್ಮದಿಂದ ದೂರ ಇರಿ ಅಂತ ಬೋಧಿಸಿದ್ದು ಮಾತ್ರವಲ್ಲ ನೋಡಿ, ಇಲ್ಲಿ ತಾನೇ ತನ್ನನ್ನು ಘೋಷಿಸಿದ. ಅಕರ್ತಾರಂ ಅಪಿ ವಿದ್ಧಿ ಅವ್ಯಯಂ. ನಾನು ಮಾಡಿದೆ ಅಂತ ಫಸ್ಟ್ ಹೇಳಿದ. ಚಾತುರ್ವರ್ಣ್ಯಮಯ ಸೃಷ್ಟಂ. ಹಾಗಾದರೆ ಕರ್ಮ ನೀನು ಮಾಡಬೇಡ, ಅದರಿಂದ ದೂರ ಇರು, ನೀನು ಅಕರ್ತಾರ ಭಾವದಿಂದ ಮಾಡು ಅಂತ ಬೇರೆಯವರಿಗೆ ಬೋಧಿಸಿದ್ದನಲ್ಲ, ತಕ್ಷಣ ತನ್ನ ಬಗ್ಗೆಯೇ ಹೇಳಿದ. ನಾನು ಮಾಡಿದವನಲ್ಲ, ಅದು ನಿನ್ನ ಗುಣ ಸ್ವಭಾವಕ್ಕನುಗುಣವಾಗಿ ಆಗಿದೆ. ಅಥವಾ ಅದನ್ನು ನೋಡಿ ನಾನು ಮಾಡಿದ್ದೇನೆ ಅಂತಲೂ ತಿಳಿ, ನಾನು ಮಾಡಿದವನಲ್ಲ, ನಾನು ಮಾಡುವವನಲ್ಲ, ಅವ್ಯಯ. ಮುಂದೆ ಕೃಷ್ಣ ಹೇಳಿದ, ಇಂಥವನನ್ನು ತಿಳಿಯುವುದು ಹೇಗೆ? ಇಂಥವನನ್ನು ತಿಳಿಯುವುದು ಹೇಗೆ ಅಂದರೆ, ಒಂದು ಧ್ಯಾನ ಭಕ್ತಿ ಕ್ರಮದಿಂದ. ಭಕ್ತಿಯೋಗ, ಧ್ಯಾನ ಮಾಡುವುದು, ಅಂತತಃ ಧ್ಯಾನಿಸ್ತಾ ಪ್ರತ್ಯಾಹಾರ, ಧಾರಣ, ಅಷ್ಟಾಂಗ ಯೋಗ ನಿಮಗೆ ಗೊತ್ತಿದೆ, ಭಕ್ತಿ ಮಾರ್ಗದಿಂದ. ಇನ್ನೊಂದು ಕರ್ಮ ಮಾರ್ಗ, ಕೆಲಸ ಮಾಡುವುದು, ಪದೇ ಪದೇ ಗಿಡ ನೆಡುವುದು,
ತಿಮ್ಮಕ್ಕನ ಹಾಗೆ. ಎಷ್ಟು ಗಿಡ ನೆಡೋದು ಅಂದರೆ ನಾನು ನಡುವವಳಲ್ಲ, ಇಲ್ಲಿ ನೆರಳಾಗಬೇಕು ಅಂತ ಅಪೇಕ್ಷೆಯೂ ಅಲ್ಲ, ಈ ಗಿಡ ನೆಡಬೇಕು ಅನ್ನೋದು ನನಗೆ ಒದಗಿಸಿದ ಕರ್ತವ್ಯ. ನಿರಂತರ ಸೇವೆ, ಕರ್ಮ ಮಾಡ್ತಾ ಮಾಡ್ತಾ ಇದು ನನ್ನದಲ್ಲ, ನಾನು ಮಾಡುವುದಲ್ಲ, ನನಗಾಗಿ ಅಲ್ಲ, ಇದು ಭಗವತ್ ಕ್ರಿಯೆ, ಭಗವಂತ ನನ್ನಿಂದ ಮಾಡಿಸ್ತಿದ್ದಾನೆ, ಅವನಿಗೆ ಅರ್ಪಿತ, ಅವನೇ ಅದರ ಫಲ, ಎಲ್ಲವನ್ನು ಉಣ್ಣುವವನು ಅಂತ ಎಲ್ಲ ಸಮರ್ಪಿತ ಭಾವದಿಂದ ಕರ್ಮ ಮಾಡಿ ಮಾಡಿ ಕೂಡ ನನ್ನನ್ನು ತಿಳಿಯಬಹುದು. ಮೂರನೆಯದ್ದು ಹೇಳ್ತಾನೆ, ವೇದ ಮುಖಾಂತರ ಜ್ಞಾನ ಮಾರ್ಗ ಹಾಗೂ ತಿಳಿಯಬಹುದು. ಈ ಮೂರೂ ಸಾಧ್ಯತೆಗಳಿವೆ ಅಂತ ಕೃಷ್ಣ ಸ್ಪಷ್ಟಪಡಿಸ್ತಾ, ಈ ಮೂರೂ ಸಾಧ್ಯತೆಗಳಲ್ಲಿ ನನ್ನನ್ನು ತಿಳಿಯಬಹುದಪ್ಪ, ಆದರೆ ಇದರಲ್ಲಿ ಎಲ್ಲಕ್ಕಿಂತ ಯಾವುದು ಉತ್ತಮ ಅಂದರೆ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹಂ ಉದ್ಯತೆ. ಇಲ್ಲಿ ಇಹದಲ್ಲಿ ಈ ಜ್ಞಾನಕ್ಕಿಂತ ಬೇರೆ ಅಥವಾ ಜ್ಞಾನಕ್ಕೆ ಸದೃಶವಾದದ್ದು, ಹೋಲಿಸಬಹುದಾದದ್ದು ಇನ್ಯಾವುದೂ ಇಲ್ಲ ಅಂತ ಹೇಳಬಹುದಪ್ಪ. ಯಾಕೆ? ಜ್ಞಾನ ಅನ್ನುವುದು ಭಸ್ಮಸಾತ್ ಕುರುತೆ ಸರ್ವ ಪಾಪಂ. ತಿಳುವಳಿಕೆ ಜ್ಞಾನ ಅನ್ನುವುದು ನೀನು ಮಾಡುವ ಕರ್ಮದ ಎಲ್ಲ ಪಾಪಗಳನ್ನು ಕೂಡ ಸುಟ್ಟು ಭಸ್ಮ ಮಾಡುವ ಕೆಪಾಸಿಟಿ ಇದೆ ಅದಕ್ಕೆ. ಯಾಕೆ ಹೇಳಿ? ಮಾಡುವ ಕರ್ಮ ಅರ್ಥದಿಂದ ಅದಕ್ಕೆ ಅರ್ಥ, ಮಾಡುವ ಕರ್ಮಕ್ಕೆ ಭಾವ ಯಾವುದು ಕೊಟ್ಟಿದ್ದೀರಲ್ಲ ಆ ಮೂಲಕ ಅರ್ಥ. ದಿನ ಬೆಳಗ್ಗೆ ಆದಾಗ ಬೈಕೊಂಡು ಅಡುಗೆ ಮಾಡಿದರೆ ಅಥವಾ ಬೈಕೊಂಡು ಬಾಸನ್ನು ಭಯಂಕರ ಕೀಟಳೆ ಮಾಡಿಕೊಂಡು ಸಿಟ್ಟಾಗಿ ಅಲ್ಲಿ ಕೆಲಸ ಮಾಡಿದರೆ ಆ ಕೆಲಸದ ಅರ್ಥ ಬೇರೆ, ಆ ಕೆಲಸಕ್ಕೆ ಭಾವ ಭಕ್ತಿ ಅಲ್ಲ, ಅದು ಯಾವುದು? ಕ್ರೋಧ, ಅದು ಆವೇಶ. ಅದರಿಂದ ಏನು? ನಿಮ್ಮ ಕೆಲಸ ನಿಮಗೆ ಪಾಪಕಾರಕ. ಅದೇ ನೀವು ಇದು ಕರ್ಮ, ಇದು ಭಗವಂತ ನನಗೆ ಒಪ್ಪಿಸಿದ್ದು, ನಾನು ಕೆಡುಕನ್ನು ಭಾವಿಸಿದರೆ ಕೆಡುಕು ನನ್ನ ಬೆನ್ನು ಹತ್ತುತ್ತದೆ, ಈ ಪಾಪದ ಫಲ ನಾನೇ ಉಣಬೇಕು, ಆದ್ದರಿಂದ ನಾನು ಕೆಡುಕನ್ನು ಮಾಡೋದಿಲ್ಲ ಅಂತ ಹೇಳಿಕೊಂಡು ಜ್ಞಾನದಿಂದ ಕಾರ್ಯ ಮಾಡಿದರೆ ಪಾಪಂ ಭಸ್ಮಸಾತ್ ಕುರುತೆ. ನೀವು ಮಾಡಿದ ಪಾಪ ಕಾರ್ಯವೇ ಇರಲಿ ಒಂದು ವೇಳೆ ಅದು ಕೂಡ ಭಸ್ಮವಾಗಿ ಹೋಗ್ತದೆ. ಕರ್ಮಫಲಕ್ಕೆ ಸಿದ್ದೇಶ್ವರ ಶ್ರೀಗಳದೊಂದು ಬಹಳ ಒಳ್ಳೆಯ ಉದಾಹರಣೆ ಇದೆ. ಅಳಿಯನಿಗೆ ಮಾವ ಒಂದು ಮನೆ ಕಟ್ಟುಕೊಡು ಅಂದಂತೆ. ಅಳಿಯ ಒಪ್ಪಿಕೊಂಡ, ಭಯಂಕರ ದೊಡ್ಡ ಕಾಂಟ್ರಾಕ್ಟರ್. ಕಂಡಲ್ಲೆಲ್ಲ ಮನೆ ಕಟ್ಟಿದಲ್ಲಿ 50% ಮಾಲಿಗೆ ಖರ್ಚು ಮಾಡಿ 50% ಒಳಗೆ ಹಾಕಿದವ. ಇವತ್ತು ಮಾವನೇ ಹೇಳಿದ ಮನೆ ಕಟ್ಟಿಕೊಡು ಅಂತ. ಎಂಥ ಭವ್ಯ ಬಂಗಲೆ ಕಟ್ಟಿದ, ಅಂತಿಂಥದ್ದಲ್ಲ. ಆದರೆ ಕಾಂಟ್ರಾಕ್ಟರಿಗೆ ಗೊತ್ತಿತ್ತು ಒಳಗೆ ಪೊಳ್ಳು ಅಂತ. ಏನು ನಿಜದ ಪ್ರಮಾಣದ ಉಸುಕು ಅಥವಾ ಹೊಯ್ಗೆ ಹಾಕಬೇಕು, ಹಾಕಿಲ್ಲ. ನಿಜ ಪ್ರಮಾಣದ ಒಳ್ಳೆಯ ಕ್ವಾಲಿಟಿ ಸಿಮೆಂಟ್ ಬಳಸಲಿಲ್ಲ, ಕ್ಯೂರಿಂಗ್ ಆಗಲಿಲ್ಲ. ಬುಡದಿಂದ ಮಾಡಿದ ಪಾಯದಲ್ಲೇ ದೋಷವಿದೆ, ನೆಲಕ್ಕೆ ಅವನಿಗೆ ಹೇಳಿದ ರೇಟ್ ಒಂದು, ಹಾಕಿದ ಕಲ್ಲೇ ಬೇರೆ, ಬಣ್ಣ ಕೂಡ ಹಾಗೆ ತೋರಿದ್ದೊಂದು ಇರುವುದೊಂದು, ಒಳ್ಳೊಳ್ಳೆ ಜಗಮಗ ಲೈಟ್ ಮಾತ್ರ 10 ದಿನಕ್ಕೆ ಬರ್ನ್ ಆಗುವ ಬಲ್ಬುಗಳು ಎಲ್ಲ ಮಾಡಿ 50% ಕೋಟಿಗಟ್ಟಲೆಯ ಮನೆ 4 ಕೋಟಿಯಲ್ಲಿ 2 ಕೋಟಿ ಉಳಿಸಿದ್ದಾನೆ, 2 ಕೋಟಿ ಮನೆ ಕಟ್ಟಿ ಕೊಟ್ಟಿದ್ದಾನೆ ಮಾವನಿಗೆ. ಎಲ್ಲ ಬಂದವರು ಕೊಂಡಾಡಿದ್ರಂತೆ, ಎಂಥ ಮನೆ ಕಟ್ಟಿದ್ದಾನೆ ರೀ, ಎಂಥ ಮನೆ ಕಟ್ಟಿದ್ದಾನೆ ಅಂತ. ಓಪನಿಂಗ್ ಡೇ ಫಸ್ಟ್ ಕ್ಲಾಸ್ ಊಟ ಹಾಕಿದ ಮಾವ ಎಲ್ಲರಿಗೂ. ನನಗೆ ಇವತ್ತು ತುಂಬ ಸಂತೋಷದ ದಿನ, ನಾನು ಇವತ್ತು ತೀರ್ಮಾನ ಮಾಡಿದ್ದೇನೆ ಈ ಮನೆಯನ್ನು ನನ್ನ ಅಳಿಯನಿಗೆ ಕೊಡಬೇಕು ಅಂತ ಕೀ ಕೊಟ್ಟಂತೆ. ಕರ್ಮಫಲ ಮಾಡಿದ್ದು ಅವನ ಬೆನ್ನಿಗೆ. ಇದು ಇಂಥ ಕಥೆಗಳ ಮೂಲಕ ಸಿದ್ದೇಶ್ವರ ಶ್ರೀಗಳು ಎಂತೆಂಥ ಕರ್ಮ ಸಿದ್ಧಾಂತ ಹೇಳ್ತಿದ್ರು. ನಿನ್ನ ಬೆನ್ನಿಗೆ ಬರುದಯ್ಯ ನೀನು ಮಾಡಿದ್ದು ಅಂತ. ಹಾಗೆ ಕೃಷ್ಣ ಹೇಳಿದ ಪಾಪಗಳು ಕೂಡ ಭಸ್ಮಸಾತ್ ಕೊರುತ್ತೆ. ತಿಳುವಳಿಕೆ ಇದ್ದರೆ ಹಾಗೆ ಮನೆ ಕಟ್ಟೋಲ್ಲ ಅವನು. ಅವನಿಗೆ ಗೊತ್ತಿರುತ್ತೆ ಇದರ ಪಾಪ ಫಲ ನನಗೆ. ಅವನು ಜ್ಞಾನಿ, ಅವನು ನಹಿ ಜ್ಞಾನೇನ ಸದೃಶಂ. ಜ್ಞಾನಿಗೆ ಸದೃಶವಾದವ ಇನ್ನೊಬ್ಬವಿಲ್ಲ. ಅವನು ಯಾವತ್ತೂ ಕೂಡ ಏಳಿಗೆಯ ಕಡೆಗೆ, ಒಳಿತಿನ ಕಡೆಗೆ ನಡೀತಾನೆ. ಯಾರಿಗೆ ಜ್ಞಾನಂ ಲಬ್ಧ್ವಾ? ಶ್ರದ್ಧವಾನ್. ಯಾರು ಶ್ರದ್ಧೆಯಿಂದ ಇರ್ತಾನೆ ಅವನಿಗೆ ಜ್ಞಾನಂ ಲಬ್ಧ್ವಾ, ಅವನಿಗೆ ಜ್ಞಾನ ಸಿಗ್ತದೆ. ಶ್ರದ್ಧೆ ಯಾವುದು? ಕೆಲವು ಶಬ್ದ ಹೇಳಿಬಿಡ್ತೇವೆ. ಶ್ರದ್ಧೆ ಇರಬೇಕು ಮಗ. ಶ್ರದ್ಧೆ ಅಂದರೆ ಏನಮ್ಮ ಅಂತ ಕೇಳಿದರೆ ಅದೆಲ್ಲ ಕೇಳಬಾರ್ದು. ಶ್ರದ್ಧೆ ಇರಬೇಕು ಅಂದರೆ ಮಗು ಏನು ಮಾಡಬೇಕು? ಇಟ್ ಈಸ್ ಅ ಬಿಲೀಫ್. ಯು ಅಸ್ಯೂಮ್ ದ್ಯಾಟ್ ದೇರ್ ಈಸ್ ಸಮಥಿಂಗ್ ಆ್ಯಂಡ್ ಯು ಟ್ರಸ್ಟ್ ಇಟ್. ಅದು ಶ್ರದ್ಧೆ. ಈಗ ಉದಾಹರಣೆಗೆ, ಸಾಮಾನ್ಯ ಉದಾಹರಣೆ ಕೊಡ್ತೇನೆ. ಗಣಿತ ಮೇಷ್ಟ್ರಿದ್ದಾರೆ ಅಂದ್ಕೊಳ್ಳಿ, ನಿಮಗೆ ಗಣಿತ ಪಾಠ ಮಾಡ್ತಾರೆ, ನೀವು ಗಣಿತದಲ್ಲಿ ಟಾಪರ್ ಅಂತ ಅಂದ್ಕೊಳ್ಳಿ. ಏನು ಗಣಿತ ಪಾಠ ಸ್ಟಾರ್ಟ್ ಮಾಡಿದ್ದು ಟೀಚರು, ಬಂದದ್ದು ಬೋರ್ಡ್ ಮುಂದೆ ನಿಂತದ್ದು. ಇಮ್ಯಾಜಿನ್ ದ್ಯಾಟ್ ಈಸ್ ದೇರ್ ಈಸ್ ಎಕ್ಸ್ ಆ್ಯಂಡ್ ವೈ. ಇಮ್ಯಾಜಿನ್ ದ್ಯಾಟ್ ದೇರ್ ಈಸ್ ಎಕ್ಸ್ ಆ್ಯಂಡ್ ವೈ. ನೀವು ಆ ಎಕ್ಸ್ ವೈಯನ್ನೇ ಅಸ್ಯೂಮ್ ಮಾಡದೆ ವೈ ಶುಡ್ ಬಿ ಎಕ್ಸ್ ಆ್ಯಂಡ್ ವೈ, ಐ ಡೋಂಟ್ ಬಿಲೀವ್ ಇಟ್ ಅಂದರೆ ಯು ವಿಲ್ ನೆವರ್ ಲರ್ನ್ ಮ್ಯಾಥಮೆಟಿಕ್ಸ್.
You should assume that there is x and y because the teacher has told that you should assume x and y. ನೀನು x ಮತ್ತು y ಇದೆ ಅಂತ ನಂಬಬೇಕು. ಟೀಚರ್ ಹೇಳಿದ್ದಾರೆ ಎಕ್ಸ್ ಮತ್ತು ವೈ ಇದೆ, ಎಕ್ಸ್ಗೆ ಎಕ್ಸ್ ಸೇರಿದರೆ ಎಕ್ಸಿಂದ ಎಕ್ಸ್ ವೈ ಅನ್ನು ಗುಣಿಸಿದರೆ ಏನೇನೋ ಹೇಳ್ತಾರೆ ಲೆಕ್ಕ. ಎಕ್ಸ್ ವೈಯನ್ನೇ ನೀವು ನಂಬದಿದ್ರೆ ನಿಮಗೆ ಲೆಕ್ಕದಲ್ಲಿ 0. ಆ ಎಕ್ಸ್ ವೈ ಇದೆ ಅಂತ ಟೀಚರ್ ಹೇಳಿದ್ದನ್ನು ನಂಬಿದ್ರಲ್ಲ, ಅದು ಶ್ರದ್ಧೆ. ಯಾರೋ ಒಬ್ಬರು ದೊಡ್ಡವರು ಬಂದು ಹೇಳಿದರು, ಜಗತ್ತಿನಲ್ಲಿ ನೀನು ಮಾತ್ರ ಅಲ್ಲಪ್ಪ, ನಿನ್ನಕ್ಕಿಂತ ದೊಡ್ಡದೊಂದು ಇದೆ. ಪ್ರತಿ ಕೆಲಸ ಮಾಡುವಾಗ ಅದು ಯಾವುದು ನನಗೆ ಗೊತ್ತಿಲ್ಲ, ಕಾಣಿಸೋದಿಲ್ಲ, ಕೇಳಲಿಕ್ಕೆ ಸಿಕ್ಕಿಲ್ಲ, ನೋಡಿದ್ದಲ್ಲ, ಹೇಳಿದ್ದನ್ನು ಅರ್ಥ ಮಾಡುವ ಭಾಷೆಗಳು ಗೊತ್ತಿಲ್ಲ, ಆದರೆ ಯಾವುದೋ ಒಂದು ಇದೆ ಹೇಳಿದ್ದಾರೆ. ಆ ಶ್ರದ್ಧೆಯನ್ನು ನಂಬುತ್ತೇನೆ ಅಂತ ಒಪ್ಪಿಕೊಳ್ಳೋದಿದೆಯಲ್ಲ, ದೊಡ್ಡವರು ಹೇಳಿದ್ದನ್ನು, ಅದು ಶ್ರದ್ಧೆ. ಆ ಶ್ರದ್ಧೆಯನ್ನೇ ಕೃಷ್ಣ ಇಲ್ಲಿ ಹೇಳ್ತಾನೆ, ಶ್ರದ್ಧೆ ಇದ್ದವನಿಗೆ ಜ್ಞಾನಂ ಲಬ್ಧ್ವಾ, ಅಲ್ಲದವನಿಗೆ ಜ್ಞಾನ ಸಿಗುವುದಿಲ್ಲ. ಹಾಗಾಗಿ ಜ್ಞಾನವನ್ನು ಯಾರು ಪಡೀತಾನೆ ಅಂದರೆ, ಯಾರು ಶ್ರದ್ಧೆ ಇದ್ದ ಅವನು ಪಡೀತಾನೆ. ಅಜ್ಞಶ್ಚ ಅಶ್ರದ್ಧಶ್ಚ, ಯಾರಿಗೆ ಶ್ರದ್ಧೆ ಇಲ್ಲ, ಯಾರು ತಿಳುವಳಿಕೆ ಇಲ್ಲದ ಅಜ್ಞ ಇದ್ದಾನೆ ಅವನಿಗೆ ಇಲ್ಲ. ಮತ್ತು ಸಂಶಯಾತ್ಮ ವಿನಶ್ಯತಿ, ಯಾರಿಗೆ ಸಂಶಯ ಆತ್ಮನಲ್ಲಿ ಇದೆ. ಈ ಸಂಶಯ ಆತ್ಮ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ, ಈ ತಂದೆ ತಾಯಿ ನಿನ್ನವರು ಅಂತ ನಮಗೆ ಯಾರೋ ಅಪ್ಪ ಅಮ್ಮ ತೋರಿಸ್ತಾರೆ. ಇವಳು ನಿಮ್ಮ ತಾಯಿ, ಇವಳು ನಮ್ಮ ಅಪ್ಪ ಅಂತ. ಬಾಲ್ಯದಿಂದ ಅಮ್ಮ ರೂಢಿಯಾಗಿ ಇದು ನಿನ್ನ ಅಪ್ಪ ಅಂತ ತೋರಿಸ್ತಾ ಬರ್ತಾಳೆ. ಅಮ್ಮ ತೋರಿಸಿದ್ದು ಅಪ್ಪ ಅಂತ. ಅಲ್ಲಿರೋ ಕೆಲವು ಪ್ರಮಾಣಗಳು ಸುತ್ತಮುತ್ತಲಿನವರು ಹೇಳ್ತಾರೆ ಇವರೇ ಅಪ್ಪ ಅಂತ. ಜಗತ್ತಿನ ಪ್ರಮಾಣ ಶಾಸ್ತ್ರ ಪ್ರಕಾರ ತಾಯಿ ತನ್ನ ಮದುವೆ ಆದ ಗಂಡನನ್ನು ತೋರಿಸಿ ಇದು ಅಪ್ಪ ಅಂತ ಎಲ್ಲ ಹೇಳುವಾಗ, ನನಗೆ ಇವನು ಅಪ್ಪ ಅಲ್ಲ ಅಂತ ಏನು ಮಾಡಿದರೂ ನಾನು ನಂಬಲ್ಲ ಉಂಟಲ್ಲ, ಅದು ಆತ್ಮದ ಕುರಿತು ಸಂಶಯ. ಸಂಶಯಾತ್ಮ ವಿನಶ್ಯತಿ. ನಾನು ಬಹಳ ಸರಳ ಮಾಡಿ ಉದಾಹರಣೆ ಕೊಡುವುದು, ನಮಗೆ ಯಾರು ಜಗತ್ತಿನ ಶಾಸ್ತ್ರ, ವಿಧಿ, ಪ್ರಮಾಣ, ಅನುಭವ, ರೂಢಿ ಎಲ್ಲವೂ ಹೇಳಿದಾಗಲೂ ಇದು ಅಲ್ಲ ಅಂತ ಅನಿಸೋದು, ಅದು ಅಪ್ಪ ಇರಬೇಕಾಗಿಲ್ಲ. ಯಾವುದೇ ಸಂಗತಿ, ಯಾವುದೋ ಸತ್ಯ. ಈಗ ಭಗವಂತ ಶಾಸ್ತ್ರ ಹೇಳುತ್ತೆ, ವಿಧಿ ಹೇಳುತ್ತೆ, ಹಿರಿಯರು ಹೇಳ್ತಾರೆ, ರೂಢಿ ಹೇಳುತ್ತೆ, ಪ್ರಮಾಣ ಇದೆ, ಜಗತ್ತಿನ ಜನರೆಲ್ಲ ಅದಕ್ಕೆ ಹೌದು ಅಂತಾರೆ, ನನಗೆ ನಂಬಕ್ಕಾಗಲ್ಲ. ಅದು ಯಾವುದು? ನಾನು ನನ್ನಲ್ಲೇ ಇಡದ ನಂಬಿಕೆ. ಅದಕ್ಕೆ ದೇವರನ್ನು ನಂಬಿ ಬಿಡಿ, ನಿಮ್ಮನ್ನಾದರೂ ನಂಬಿ ಅಂತ ನನ್ನ ಗುರುಗಳು. ಅದು ಸಂಶಯಾತ್ಮ ವಿನಶ್ಯತಿ. ಆತ್ಮಕ್ಕೆ ಸಂಶಯ, ಮೂಲವನ್ನೇ ಡೌಟ್ ಮಾಡೋದು, ಅದು ನಾಶಕ್ಕೆ ಕಾರಣವಾಗ್ತದೆ. ಅವನಿಗೆ ಜ್ಞಾನ ಇಲ್ಲ. ಹಾಗಾಗಿ ಇಂಥ ಜ್ಞಾನದಿಂದ ಚಿತ್ವಾ ಏನಂ ಸಂಶಯಂ, ನಿನಗೊಂದು ಸಂಶಯ ಬಂತಲ್ಲ, ವಿವಸ್ವತ ಹೇಗೆ ನಿನ್ನ ನಂತರ ಅಲ್ವಾ, ನೀನು ನಂತರ ಅಲ್ವಾ ಅವನು ಮೊದಲಲ್ವಾ ಅಂತ ನಿನಗೊಂದು ಸಂಶಯ ಬಂತು, ನೀನು ನಂಬಲಿಲ್ಲ. ಈಗ ನಿನ್ನಲ್ಲಿ ಉಂಟಾದ ಇಂತಹ ಸಂಶಯವನ್ನು ಜ್ಞಾನ ಅನ್ನುವ ಶಸ್ತ್ರದಿಂದ ಹೊಡಿ. ಚಿತ್ವಾ ಏನಂ, ಹೊಡೆದು ಹಾಕು ಏನಂ ಸಂಶಯಂ. ಆ ಮೂಲಕ ಜ್ಞಾನಕ್ಕೆ ಅವಲಂಬಿತನಾಗಿ ಯೋಗಂ ಆತಿಷ್ಠ ಉತ್ತಿಷ್ಠ, ಆ ಜ್ಞಾನಕ್ಕೆ ಅವಲಂಬಿತನಾಗಿ ಅದರಲ್ಲಿದ್ದು ಎದ್ದು ನಿಲ್ಲು ಅಂತ ಕೃಷ್ಣ ಜ್ಞಾನಯೋಗವನ್ನು ಮುಗಿಸ್ತಾನೆ. ಹಾಗಾಗಿ ಮುಂದಿನದ್ದು ಜ್ಞಾನ ಕರ್ಮ ಸನ್ಯಾಸ ಯೋಗ. ಪ್ರಶ್ನೆ ಕೃಷ್ಣನ ಹತ್ರ ಅರ್ಜುನ, ನೀವು ಒಂದು ಕಡೆ ಜ್ಞಾನ ಒಳ್ಳೆಯದು ಅಂತಿ ಮರೆ, ಒಂದು ಕಡೆ ಕರ್ಮ ಒಳ್ಳೆಯದು ಅಂತಿ, ಕರ್ಮ ಸನ್ಯಾಸ ಒಳ್ಳೆಯದು ಅಂತಿ, ಜ್ಞಾನ ಒಳ್ಳೆಯದು ಅಂತೆ. ನನಗೆ ಪಕ್ಕ ಒಂದನ್ನು ಹೇಳು ಅಂತ. ಯಾಕೆ ಕನ್ಫ್ಯೂಷನ್ ಆಗುತ್ತಲ್ಲ ನಿಮಗೆ, ಈಗ ಇಷ್ಟು ಅಧ್ಯಾಯ ಕೇಳುವಾಗಲೂ ಕನ್ಫ್ಯೂಷನ್ನಿನ ಹಾಗೆ ಈ 3 ಅಧ್ಯಾಯಗಳು. ಏನನ್ನು ಹೇಳ್ತಿದ್ದಾನೆ ಕೃಷ್ಣ, ಅದು ಸರಿ ಅಂತಾನ, ಇದು ಸರಿ ಅಂತಾನ, ಇದು ನನಗೆ ಭಾಳ ಈ ಥರ ಆ ಥರ ಹೇಳ್ತಿ, ಎರಡರಲ್ಲಿ ಯಾವುದು ಒಳ್ಳೆಯದು ಹೇಳು ಅಂತ ಪುನಃ ಅರ್ಜುನ ನಿವೇದಿಸಿಕೊಳ್ತಾನೆ. ಆಗ ಒಂದೇ ಮಾತು ಹೇಳ್ತಾನೆ ಕೃಷ್ಣ, ಆ್ಯಕ್ಚುವಲಿ ಎರಡೂ ಇಲ್ಲ. ಯಾವುದು ನೀನು ಕರ್ಮ ಸನ್ಯಾಸ ಅಂತ ಹೇಳ್ತಿ ಮತ್ತು ಯಾವುದು ಜ್ಞಾನಯೋಗ ಅಂತ ಹೇಳ್ತಿ, ಅವು ನಿಶ್ರೇಯಕರ ಉಭವು, ಎರಡೂ ಕೂಡ ಶ್ರೇಯಸ್ಕರವಾದದೇ. ಮತ್ತು ಪೃಥಕ್ ಬಾಲಾವದಂತಿ, ಅದನ್ನು ಇದು ಸಾಂಖ್ಯ, ಇದು ಯೋಗ ಅಂತ ತಿಳುವಳಿಕೆ ಇಲ್ಲದ ಬಾಲಕರು ಹೇಳೋದು ಬೇರೆ ಬೇರೆ ಅಂತ. ಪೃಥಕ್ ಇದು ಬೇರೆ, ಏಕಂ ಇದು ಒಂದೇ. ಯಾರು? ಯೋಗ ಮತ್ತು ಸಾಂಖ್ಯಂಚ ಏಕಂ ಯಾರು ಹೇಳ್ತಾರೆ? ಪಂಡಿತಾಹ ಏಕಂ ವದಂತಿ, ಅವರು ಒಂದೇ ಅಂತ ಹೇಳ್ತಾರೆ. ಹಾಗೆ ಯಾರು ಯಹ ಪಶ್ಯತಿ ಸಹ ಪಶ್ಯತಿ, ಹಾಗೆ ಯಾರು ನೋಡಬಲ್ಲರೋ ಅವರು ನನ್ನನ್ನು ನೋಡಬಲ್ಲರು. ಇದು ಭಿನ್ನ ಭಿನ್ನವಲ್ಲ. ಅಂದರೆ ಜ್ಞಾನಯೋಗದಿಂದ ಹೋಗುವ ಮಾರ್ಗವಾಗಲಿ ಕರ್ಮ ಸನ್ಯಾಸದಿಂದ ಹೋಗುವ ಮಾರ್ಗವಾಗಲಿ ಬೇರೆ ಬೇರೆ ಅಲ್ಲಪ್ಪ.
ಎರಡೂ ಮುಟ್ಟುವುದು ಭಗವಂತನನ್ನೇ. ಎರಡನ್ನು ಬೇರೆ ಬೇರೆ ಅನ್ನುವುದು ಬಾಲಿಶ ಬುದ್ಧಿ, ತಿಳುವಳಿಕೆ ಇಲ್ಲದ ಮನಸ್ಸು. ತಿಳುವಳಿಕೆ ಇಲ್ಲವರು ಪಂಡಿತರು ಅದು ಎರಡೂ ಒಂದೇ ಅಂತಾರೆ. ಯಾಕೆಂದರೆ ಅವರಿಗೆ ಅದರ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಇದೆ. ಇಲ್ಲಿ ಜ್ಞಾನಯೋಗದಿಂದಲೂ ಭಗವಂತನನ್ನೇ ಅನುಸರಿಸುವುದು, ಕರ್ಮಯೋಗದಿಂದಲೂ ಭಗವಂತನನ್ನೇ ಅನುಸರಿಸುವುದು, ಮುಟ್ಟುವುದು ಕೂಡ ಭಗವತ್ ತತ್ವವನ್ನೇ. ನಡೆಯುವ ದಾರಿಗಳು ಭಿನ್ನ ಆದ ಹಾಗೆ ಕಾಣಿಸ್ತವೆ. ಅದಕ್ಕೆ ಅರವಿಂದರು ಇದನ್ನು ಪೂರ್ಣಯೋಗ ಅಂತ ಕರೆದಿದ್ದಾರೆ. ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿಯೋಗ ಅಂತ ಪ್ರತ್ಯೇಕ ಇಲ್ಲ. ಒಬ್ಬ ಭಕ್ತಿ ಮಾಡುವವನಲ್ಲಿ ತಾನೇ ತಾನಾಗಿ ಭಗವಂತನ ಕುರಿತು ಜ್ಞಾನ ಇರ್ತದೆ. ಆ ಭಕ್ತಿಗೆ ಅನುಗುಣವಾದ ಕರ್ಮಗಳನ್ನು ಅವನು ಮಾಡಲೇಬೇಕಾಗ್ತದೆ. ಅದು ಮೂರನ್ನು ಬಿಟ್ಟು ಒಂದು ಕರ್ಮ ಇಲ್ಲ. ಹಾಗಾಗಿ ಧ್ಯಾನಯೋಗ ಭಕ್ತಿಯದ್ದೇ ಆದರೆ ಅದರಲ್ಲೂ ಕರ್ಮವಿದೆ, ಅದರಲ್ಲೂ ಜ್ಞಾನವಿದೆ. ಆದ್ದರಿಂದ ಅದು ಮೂರು ಸೇರಿ ಒಂದು ಯೋಗ. ಸಪೋಸ್ ಜ್ಞಾನಯೋಗದಲ್ಲಿರುವವನಿಗೆ ಭಕ್ತಿ ಇಲ್ಲದೆ ಜ್ಞಾನ ಬರೋಕ್ಕೆ ಸಾಧ್ಯ ಇಲ್ಲ. ಅವನು ಅದಕ್ಕೆ ಬೇಕಾದ ಕರ್ಮವಿಲ್ಲದೆ ಜ್ಞಾನ ಪಡೆಯಲಾರ. ಆದ್ದರಿಂದ ಜ್ಞಾನಯೋಗದಲ್ಲೂ ಅವಿವೆ. ಕರ್ಮಯೋಗದಲ್ಲಿರುವವನಿಗೆ ಆ ಕರ್ಮ ಮಾಡುವುದರ ಬಗ್ಗೆ ಒಂದು ಭಕ್ತಿಯೋ ನಿಷ್ಠೆ ಇಲ್ಲದಿರೋ ಅವನು ಕರ್ಮ ಹೇಗೆ ಮಾಡ್ತಾನೆ? ಮಾಡುವ ಕರ್ಮ ಕೇವಲ ತನ್ನ ಭಕ್ತಿಯಿಂದ ಸಾಧಿತವಾಗುವುದಿಲ್ಲ. ತಾನು ಮಾಡುವ ಕೆಲಸದ ಬಗ್ಗೆ ಅವನಿಗೊಂದು ತಿಳುವಳಿಕೆ ಬೇಕು. ತಿಳುವಳಿಕೆ ಇಲ್ಲದೆ ಕರ್ಮ ಹೇಗೆ ಸಾಧ್ಯವಾಗ್ತದೆ? ಆದ್ದರಿಂದ ಮೂರು ಸೇರಿ, ಕರ್ಮ, ಜ್ಞಾನ ಮತ್ತು ಭಕ್ತಿ ಸೇರಿ ನಿಜವಾದ ಯೋಗ, ಅದು ಪೂರ್ಣಯೋಗ ಅಂತ ಶ್ರೀ ಅರಬಿಂದರು. ಎಕ್ಸ್ಪ್ಯಾನ್ಷನ್ ಆಫ್ ಕೃಷ್ಣ, ಸಿಂಥಸಿಸ್ ಆಫ್ ಯೋಗ ಅಂತ ಅವರದ್ದು ಭಗವದ್ಗೀತೆಯ ಮೇಲೆ ಅನಾಲಿಸಿಸ್. ಭಾಳ ಸರಿಯಾಗಿದೆ. ಅದು ನಮಗೆ ಎಲ್ಲವೂ ಕೂಡಿಯೇ ಅಖಂಡವಾಗಿಯೇ ಭಗವತ್ ತತ್ವ. ಹಾಗೊಂದು ತಿಳುವಳಿಕೆ ಯಾರಿಗೆ ಬರುತ್ತಲ್ಲ ಅವನು ಸಾಮಾನ್ಯ ಸ್ಥಿತಿಯಲ್ಲಿರುವುದಿಲ್ಲ. ಕೃಷ್ಣ ಹೇಳ್ತಾನೆ, ಅವನಿಗೆ ಪಶ್ಯನ್, ಸ್ಪೃಣನ್, ಸ್ಪೃಶನ್, ಶೃಣ್ವನ್, ನೋಡಿ ಏನೇ ಮಾಡಲಿ ಅವನಿಗೆ ಗೊತ್ತಿರ್ತದೆ. ಪಶ್ಯನ್ ನೋಡ್ತಾನೆ, ಅವನಿಗೆ ಗೊತ್ತಿರುತ್ತೆ ಇದು ನಾನು ನೋಡುವುದಲ್ಲ, ಭಗವಂತ ನೋಡ್ತಿದ್ದಾನೆ. ಮತ್ತು ಸ್ಪೃಶನ್ ಮುಟ್ಟುತ್ತಾನೆ, ಮುಟ್ಟುವುದು ನಾನಲ್ಲ ಭಗವಂತ. ಶೃಣ್ವನ್ ಕೇಳ್ತಾನೆ, ಇದು ನಾನು ಕೇಳುವುದಲ್ಲ ಒಳಗಿರುವ ಭಗವಂತ. ಜಿಘ್ನನ್ ವಾಸನೆಯನ್ನು, ಗಂಧವನ್ನು ಮೂಸ್ತಾನೆ, ಅದು ನಾನಲ್ಲ ಅವನು. ಅಶ್ನನ್ ಉಣ್ಣುತ್ತಾನೆ ಅವನು. ಆ ಬಳಿಕ ಗಚ್ಚನ್ ಹೋಗ್ತಾನೆ ಅವನು, ನಾನಲ್ಲ ಹೋಗುವುದು ಅವನು. ಇದನ್ನು ಸ್ವಾಮಿ ರಾಮತೀರ್ಥರು ಜೀವನದುದ್ದಕ್ಕೂ ಇದನ್ನೇ ಮಾಡಿದ್ದಾರೆ. ಸುಮ್ಮನೆ ಸ್ವಾಮಿ ರಾಮತೀರ್ಥರ ಜೀವನದ ಒಂದು ಸಣ್ಣ ಪುಸ್ತಕ ಇದೆ, 180 ಪುಟ. ಯಾರಾದರೂ ಓದಬೇಕು, ದಯವಿಟ್ಟು ಓದಿ. ಈ ಕಾಲಘಟ್ಟದಲ್ಲಿ ವಿವೇಕಾನಂದರ ಸಮಕಾಲೀನರಾಗಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ, ಆಗ ಭಾರತದ ಪ್ರಾಂತ್ಯ, ಅಲ್ಲಿ ಹುಟ್ಟಿದ ಒಬ್ಬ ಗಣಿತಜ್ಞ ಜೀವನ ಇಡೀ ಇಲ್ಲಿ ಬಂದು ನಿಂತರೆ ನಾನು ಮಾತನಾಡುವುದಲ್ಲ, ಶ್ರೀರಾಮ ಮಾತನಾಡುತ್ತಿದ್ದಾನೆ. ಈಗ ನಿಮಗೆ ಕೇಳಿಸುವ ಮಾತು ನನ್ನದಲ್ಲ, ರಾಮನದು. ಈಗ ನೀವು ನೋಡುತ್ತಿರುವುದು ನನ್ನ ಕಣ್ಣೋಟವಲ್ಲ, ರಾಮನದು. ನೀವು ಈಗ ಕೇಳುತ್ತಿರುವುದು ರಾಮನನ್ನು. ಹೀಗೆ ಥ್ರೂ ಔಟ್ ಜೀವನ ಬದುಕಿದ್ದಾರೆ. ಎಷ್ಟು ಕಷ್ಟದ ವಿಷಯ. ಒಬ್ಬ ಮಲಮೂತ್ರ ಮಾಡುವಾಗಲೂ ಹಾಗೆ ಭಾವಿಸಬೇಕಲ್ಲ. ನಾನು ಯಾವಾಗಲೂ ಅನ್ಸ್ಕೊಳ್ಳೋದು ಇದು ನಾನು ಮಲ ಮಾಡುವುದಲ್ಲ ಭಗವಂತ ಅಂತ ಹೇಳುವವರೆಗೆ ಆ ನಿಷ್ಠೆ ಇದೆಯಲ್ಲ, ಅದು ರಾಮತೀರ್ಥರು ಅದನ್ನೇ ಹೇಳ್ತಾನೆ. ಒಬ್ಬ ಪಂಡಿತನಿಗೆ ಅಂಥ ಅಟ್ಯಾಚ್ಮೆಂಟ್ ಭಗವಂತನ ಜೊತೆಗೆ ಬಂದು ಅವನು ಯಾವುದೂ ನಾನು ಮಾಡುವುದಲ್ಲ, ಸ್ವಪನ್ ನಿದ್ದೆ ಮಾಡುವುದು ನಾನಲ್ಲ, ಶ್ವಸನ್ ಉಸಿರಾಡುವುದು ನಾನಲ್ಲ, ವಿಸೃಜನ್ ಮಲಮೂತ್ರ ನಾನಲ್ಲ, ವಿಲಪನ್ ಮತ್ತೊಂದು ಗ್ರಹಣನ್ ಹಿಡಿಯುವುದು ನಾನಲ್ಲ, ಉನ್ಮಿಷನ್ ಕಣ್ಣು ಮುಚ್ಚುವುದೋ ತೆರೆಯುವುದೋ, ನಿಮಿಷನ್ ಅಪಿ ನಾನಲ್ಲ, ಎಲ್ಲವೂ ಇಂದ್ರಿಯಾಣ್ಯಾರ್ಥೇಭ್ಯ. ಆ ಪರಮ ಪುರುಷ ಇಂದ್ರಿಯಾರ್ಥಕ್ಕನುಗುಣವಾಗಿ ನನ್ನಿಂದ ನಡೆಸ್ತಿದ್ದಾನೆ ಅಂತ ತಿಳಿದವನು ಯಾವ ಹಂತ ಮುಟ್ತಾನೆ ಅಂತ ಕೃಷ್ಣ ಹೇಳ್ತಾನೆ. ಅವನಿಗೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಒಬ್ಬ ವಿದ್ಯಾಸಂಪನ್ನನಿರಲಿ, ಬ್ರಾಹ್ಮಣನಿರಲಿ, ಒಂದು ಗೋವು ಇರಲಿ, ಒಂದು ಆನೆ ಇರಲಿ, ಒಂದು ನಾಯಿ ಇರಲಿ, ಯಾವುದರಲ್ಲೂ ಕೂಡ ಪಂಡಿತನಿಗೆ ವ್ಯತ್ಯಾಸ ಆಗುವುದಿಲ್ಲ. ಪಂಡಿತಾ ಸಮದರ್ಶಿನಃ. ಈ ಸಮದರ್ಶಿನಃ ಶಬ್ದಕ್ಕೆ ಕೆಲವರು ಅಪಾರ್ಥ ಮಾಡ್ತಾರೆ. ಏನು ಸಮದರ್ಶಿನಃ ಅಂದರೆ ಎಲ್ಲವನ್ನು ಸಮಾನವಾಗಿ ಕಾಣೋದು. ಹಾಗಲ್ಲ. ಎಲ್ಲವನ್ನು ಸಮಾನವಾಗಿ ಕಾಣುವುದನ್ನು ವೇದಾಂತವೇ ಇಲ್ಲ. ವೇದಾಂತ ಹೇಳುವುದು ಎಲ್ಲವೂ ಭಿನ್ನ ಭಿನ್ನ, ವಿಭಕ್ತಂಚ ಅವಿಭಕ್ತಂ, ಎಲ್ಲವೂ ಭಿನ್ನ ಭಿನ್ನವಾಗಿದೆ, ಆದರೆ ಅದರೊಳಗೊಂದು ಏಕತ್ವ ಇದೆ, ಅದು ಭಗವತ್ ತತ್ವ. ಯಾರಲ್ಲಿಯೂ ಭಿನ್ನವಾಗಿಲ್ಲ ಅವನು. ನೀವು ಯಾರನ್ನು ಅವರಿಗೆ ಬಾರಿ ಕೊಟ್ಟಿದ್ದಾರೆ ನಾನು ಕೊಡ್ತಿಲ್ಲ ಅನ್ನೋರು ಎದೆ ಮುಟ್ಟಿ ನೋಡಿ. ನಿನ್ನಲ್ಲಿ ಮತ್ತು ನನ್ನಲ್ಲಿ ಭಗವಂತ ಏಕಭಾವದಿಂದ ಇದ್ದಾನೆ, ಒಂದಿಷ್ಟೂ ಭೇದವಿಲ್ಲದೆ. ಮುಂದೆ ಹೇಳ್ತಾನೆ ಖಚಿತ ವಾಕ್ನಲ್ಲಿ ಕೃಷ್ಣ, ಅದು ಸಮದರ್ಶಿನಃ. ನನ್ನೊಳಗೆ ಇರುವವನೇ ಅವನೊಳಗಿದ್ದಾನೆ.
ಒಂದು ಗವಿಯಲ್ಲಿ ಇರುವುದು, ಒಂದು ಗೋವಿನಲ್ಲಿರುವುದು ನನ್ನೊಳಗಿರುವಂಥದ್ದೇ, ಒಂದು ಆನೆಯಲ್ಲಿರುವುದು ನನ್ನೊಳಗಿರುವಂಥದ್ದೇ, ನಾಯಿಯಲ್ಲಿರುವುದು ನನ್ನೊಳಗಿರುವಂಥದ್ದೇ. ಆದ್ದರಿಂದ ಅದಕ್ಕದಕ್ಕೆ ಸಲ್ಲಬೇಕಾದ ಗೌರವವನ್ನು ನಾನು ಸಲ್ಲಿಸಬೇಕು. ಅದು ಸಮದರ್ಶಿತ್ವ. ಆನೆಗೆ ಸಲ್ಲಬೇಕಾದ ಗೌರವ, ನಾಯಿಗೆ ಸಲ್ಲಬೇಕಾದ ಗೌರವ, ಅಥವಾ ಹಸುವಿಗೆ ಸಲ್ಲಬೇಕಾದ ಗೌರವ ನಾನು ಸಲ್ಲಿಸಬೇಕು. ಈ ಸಮದರ್ಶಿತ್ವವನ್ನು ಪಡೀತಾನೆ ಇಂಥವನು. ಮುಂದೆ ಕೃಷ್ಣ ಮಾಂ ಏತಿ ಮಾಮ್ಯೇವ ಯಾಂತಿ ಇಂಥ ಶಬ್ದಗಳನ್ನು ಬಳಸ್ತಾನೆ. ಈ ಥರ ನನ್ನನ್ನು ನಿರಂತರವಾಗಿ ಅನುಸಂಧಾನ ಮಾಡಿ ಜ್ಞಾನದ ತುದಿಯ ಅವಸ್ಥೆಯನ್ನು ತಲುಪಿ ಭಗವತ್ ತತ್ವಕ್ಕೆ ಸಂಪೂರ್ಣ ಅರ್ಥ ಮಾಡಿಕೊಂಡ ಸ್ಥಿತಿ, ಇಂದ್ರಿಯಗಳನ್ನು ದಾಟಿದವ, ಮನಸ್ಸು ಮತ್ತೊಂದು ಕರ್ಮಗಳ ಆಚೆಗಿನ ಸ್ಥಿತಿಯನ್ನು ತಲುಪಿದವ ಅವನು ಮಾಮೇವ ಯಾತಿ ಮಾಮೇತಿ. ನೋಡಿ, ಕೃಷ್ಣ ಬಳಸುವ ಈ ಶಬ್ದವನ್ನು ನಾಳೆ ದಿವಸ ವಿವರಿಸ್ತೇನೆ. ನನ್ನನ್ನೇ ಸೇರುತ್ತಾನೆ ಅನ್ನುವ ಖಚಿತ ವಾಕ್ ಕೃಷ್ಣನದ್ದು. ನೈವ ಪುನರ್ಜನ್ಮ, ಅವನಿಗೆ ಮತ್ತೆ ಹುಟ್ಟಿಲ್ಲ ಅಂತಾನೆ ಕೃಷ್ಣ. ನನ್ನನ್ನೇ ಸೇರ್ತಾನೆ, ಅವನು ಮತ್ತೆಂದೂ ಹುಟ್ಟುವುದಿಲ್ಲ. ಏನು ಆ ನಡೆ? ನಾಳೆ ದಿನ ನೋಡೋಣ. ನಮಸ್ಕಾರ.